ಒಂದು ಸಂಭ್ರಮ ಇರುತ್ತೆ. ಪ್ರತಿ ಸಂಭ್ರಮ ಒಂದು ಮನೋರಂಜನೆಯನ್ನು ಕಟ್ಟಿಕೊಡುತ್ತೆ. ಪ್ರತಿ ನಮ್ಮ ಸಾಧಕರ ಸಂಚಿಕೆಯನ್ನು ನೀವು ಆಶೀರ್ವದಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಆದ್ದರಿಂದ ಅದೇ ರೀತಿ ಇನ್ನೊಂದು ಸಾಧಕರನ್ನು ನಿಮಗೆ ಪರಿಚಯಿಸಲು ಬಂದಿದ್ದೀನಿ. ನಾನು ವಿಜಯಲಕ್ಷ್ಮಿ. ಹಸಿವು ಊಟ ಮಾಡುವವರೆಗೂ ಮಾತ್ರ, ನೋವು ಮುಲಾಮಚ್ಚುವವರೆಗೂ ಮಾತ್ರ, ಹಣ ಖರ್ಚು ಮಾಡುವವರೆಗೂ ಮಾತ್ರ. ಆದರೆ ಒಬ್ಬ ಗುರುವಿನ ಪ್ರಭಾವ ನಮ್ಮ ಜೀವನದುದ್ದಕ್ಕೂ ಇರುತ್ತದೆ. ಗಂಗೆಯ ಸಿಹಿ ನೀರು ಕೂಡ ಸಮುದ್ರವನ್ನು ತಲುಪುವವರೆಗೂ ಮಾತ್ರ ಸಿಹಿ ನೀರು, ಅದಾದ ನಂತರ ಅದು ಉಪ್ಪುಪ್ಪೆ. ಆದರೆ ಒಬ್ಬ ಗುರುವಿನ ಪ್ರಭಾವ, ಗುರು ನಮ್ಮಲ್ಲಿ ಕನಸನ್ನು ಹುಟ್ಟು ಹಾಕಿ ಕನಸನ್ನು ತಲುಪುವ ದಾರಿ ತೋರಿಸಿ ನಮ್ಮ ಬೆನ್ನು ಹಿಂದೆ ನಿಂತವರು ಶಿಕ್ಷಕರು. ಯಾವುದೇ ಒಂದು ಆವರೇಜ್ ಸ್ಟೂಡೆಂಟ್ಗೆ ಕಬ್ಬಿಣದ ಕಡಲೆಯಾಗಿ ಕಾಡುತ್ತಿರುವ ಇಂಗ್ಲಿಷನ್ನು ಅರಿದು ಹೂರಣ ಮಾಡಿ ಹಬ್ಬದ ಹೋಳಿಗೆಯಂತೆ ಸುಲಭವಾಗಿ ಸುಗಮವಾಗಿ ಬಡಿಸಿದವರು ಇವರು ವೃತ್ತಿಯಲ್ಲಿ ಶಿಕ್ಷಕರು ಮತ್ತು ಪ್ರವೃತ್ತಿಯಲ್ಲಿ ನಿಸ್ವಾರ್ಥರು. ಯಾವುದೇ ಒಂದು ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆಯಬೇಕಾದರೆ ಬೆಂಗಳೂರು, ಧಾರವಾಡ, ಹೈದರಾಬಾದ್, ನವದೆಹಲಿ ಅಂತ ನಗರ ಪ್ರದೇಶಗಳಿಗೆ ಹೋಗಬೇಕಾಗಿತ್ತು. ಆದರೆ ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮದೇ ಭಾಗದಲ್ಲಿ ಯಾಕೆ ನಾವೊಂದು ತರಬೇತಿ ಕೇಂದ್ರವನ್ನು ತೆಗಿಬಾರ್ದು, ನಮ್ಮ ಮಕ್ಕಳಿಗೆ ಯಾಕೆ ಸಹಾಯ ಮಾಡಬಾರ್ದು ಎಂದು ಛಲತೊಟ್ಟು ನಮ್ಮ ಸಾಧಕರ ಸೀಟನ್ನು ಅಲಂಕರಿಸಲು ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶ್ರೀಧರ್ ಕಿಚಡೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ವೆಲ್ಕಮ್ ಟು ದ ಶೋ. ಇವರು ಶ್ರೀಧರ್ ಗಣಪತಿ ಕಿಚಡೆಯವರು. ಇವರು ವೃತ್ತಿಯಲ್ಲಿ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ನಿಸ್ವಾರ್ಥಿ. ಇವರ ತಂದೆ ಗಣಪತಿ ಕಿಚಡೆಯವರು, ತಾಯಿ ಸುಂದರಬಾಯಿ 1 ಆಗಸ್ಟ್ 1992ರಲ್ಲಿ ತೇರ್ದಾ ಎಂಬ ಪಟ್ಟಣದಲ್ಲಿ ಜನಿಸಿದರು. ಇವರು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು PG ಡಿಪ್ಲೊಮಾ ಇನ್ ಇಂಗ್ಲಿಷ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಒಂದು ಮನುಷ್ಯನ ಬಾಳಿನಲ್ಲಿ ಒಂದು ಬಾಲ್ಯ, ಯೌವನ, ಮುಪ್ಪು ಅನ್ನೋ ಘಟ್ಟಗಳು ತುಂಬ ಮುಖ್ಯವಾಗಿರ್ತವೆ ಅಂತ ಸರ್. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅದರ ಸವಿ ನೆನಪುಗಳನ್ನು ನಮಗೆ ತಿಳಿಸ್ಕೊಡ್ತೀರಾ? ಅವಶ್ಯವಾಗಿ ತಿಳಿಸ್ತೀನಿ. ಒಂದು ವಿಚಾರ, ಮೊಟ್ಟ ಮೊದಲಿಗೆ ನಾನು ಈ ABVP ಅಂಡರ್ಟೇಕಿಂಗ್ನಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಯುವಶಕ್ತಿ ಪಡೆಯನ್ನು, ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ವಿಶೇಷವಾಗಿ ನಾನು ಮೊಟ್ಟ ಮೊದಲಿಗೆ ಹೇಳ್ಕೊಳ್ಳೋದೇನಂತಂದರೆ ಅಂಥ ದೊಡ್ಡ ಮಟ್ಟದ ಸಾಧಕ ನಾನಂತೂನಲ್ಲ. ಬಟ್ ಆದರೂ ಕೂಡ ನನ್ನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಬಡ ಮತ್ತು ಬೆಂಗಾಡಿನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಮೂಹ, ಈ ಒಂದು ಸಮೂಹವನ್ನು ವಿಶೇಷವಾಗಿ ನಾನು ಏನೋ ಒಂದು ಅಲ್ಪ ರೀತಿಯೊಳಗಡೆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬಟ್ ನನ್ನನ್ನು ಗುರುತಿಸಿ ಈ ವೇದಿಕೆ ಮೇಲೆ ತಂದು ತಮ್ಮದೇ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಹಲವಾರು ಅಂದರೆ ವಿಶೇಷವಾಗಿ ಸಾವಿರಾರು ವಿದ್ಯಾರ್ಥಿಗಳ ಒಂದು ಬಾಳೆಗೆ ತಾವು ಬೆಳಕನ್ನು ನೀಡಿಸಬೇಕು. ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಭಾಗದ ಒಂದು ಪ್ರತಿಭೆಗಳು ಏನು ಅದಾವ ಸೊ ಅವುಗಳನ್ನು ಮನದಟ್ಟು ಮಾಡೋದ್ರ ಜೊತೆಗೆ ಇದನ್ನು ವಿಶೇಷವಾಗಿ ಯುವಶಕ್ತಿಗಳಿಗೆ ಪ್ರೇರೇಪಣೆಯನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಸೊ ತಮಗೊಂದು ನನ್ನ ಸಂಸ್ಥೆಯ ವತಿಯಿಂದಾಗಿರ್ಬೋದು ಮತ್ತು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಒಂದು ದೊಡ್ಡದಾಗಿರುವಂಥ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ, ತಾವು ಕೊಟ್ಟಿರುವಂಥ ಪ್ರಶ್ನೆ, ನನ್ನ ಬಾಲ್ಯದಲ್ಲಿ ವಿಶೇಷವಾಗಿ ನಾನೇನು ಆ ಥರದ ಒಂದು ದೊಡ್ಡ ಶ್ರೀಮಂತಿಕೆ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಯಾಕಂತಂದರೆ ನನಗೆ ಕಡು ಬಡತನೂ ಭಾಳ ಚೆನ್ನಾಗಿ ಗೊತ್ತು, ಶ್ರೀಮಂತಿಕೆನೂ ಭಾಳ ಚೆನ್ನಾಗಿ ಗೊತ್ತು. ಯಾಕಂತಂದರೆ ವಿಶೇಷವಾಗಿ ನಾನು ಒಬ್ಬ ರೈತ ಕುಟುಂಬದ ಒಬ್ಬ ಮಗನಾಗಿ ವಿಶೇಷವಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಲ್ತ್ಕೊಂಡು, ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲ್ತ್ಕೊಂಡು, ಅದರಲ್ಲೂ ವಿಶೇಷವಾಗಿ ಹೇಳಬೇಕಂತಂದರೆ 8th ABCDಯನ್ನು ಕಲ್ತ್ಕೊಂಡು ಇಂಗ್ಲೀಷನ್ನು ನಾನು ರೂಢಿಗತ ಮಾಡ್ಕೊಳ್ಬೇಕು ಅನ್ನುವಂಥ ಪರಿಕಲ್ಪನೆ ನನಗೆ ಚಿಕ್ಕವನಿದ್ದಾಗ ಇರಲೇ ಇಲ್ಲ. ಎರಡನೇದು ಏನಂತಂದರೆ ಭಾಳ ಗಟ್ಟಿಮುಟ್ಟದಿಂದ ನಮ್ಮ ತಂದೆ ತಾಯಿಯಂದರು ದುಡಿತಾ ಇದ್ರು ಹೊಲದಲ್ಲಿ, ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ. ವಿಶೇಷವಾಗಿ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ನಂತರ ನನಗೇನು ತೀರ್ದಾಳಕ್ಕೆ, ಅದು ವಿಶೇಷವಾಗಿ ನಮ್ಮ ಬೀಗರ ಮನೆಯೊಳಗಡೆ ನಮ್ಮ ಮಾಮಗಳ ಮನೆಗಳಿಗೆ ಹೋದೆ. ಸೊ ಅಲ್ಲಿ ನಾನು ವಿಶೇಷವಾಗಿ ಅವರಲ್ಲಿ 15-16 ಜರ್ಸಿ ಆಕಳ ಹಿಡ್ಕೊಂಡು, ಆಕಳ ಸಾಕಾಣಿಕೆ ಹಿಡ್ಕೊಂಡು ವಿಶೇಷವಾಗಿ ಆಡುಗಳನ್ನು, ಮೇಕೆಗಳನ್ನಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ವಿಶೇಷವಾಗಿ ಅದನ್ನು ಗೊಬ್ಬರ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅತಿ ಕಡಿಮೆ ಒಂದು ಜಮೀನಲ್ಲೂ ಕೂಡ ಅತ್ಯುನ್ನತವಾಗಿ ಬೆಳೆಗಳನ್ನು ಹೆಂಗೆ ಬೆಳಿಬೇಕು ಅನ್ನುವಂಥ ಅಂಶಗಳನ್ನೆಲ್ಲ ನಾನು ಭಾಳ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ತೀನಿ. ಚಿಕ್ಕವನಿದ್ದಾಗೂ ಕೂಡ ನಾನು ಒಂಚೂರು ರಫ್ ಇದ್ದೆ, ಹಾಡಿದ್ದೆ. ಇಟ್ ಮೀನ್ಸ್ ಹೊಲದಲ್ಲೂ ಕೂಡ ಯಾವ ಕೆಲಸ ಮಾಡ್ಲಿಕ್ಕೂ ಕೂಡ ನಾನು ಯಾವುದನ್ನ ಹಿಂಜರಿತಿರ್ಲಿಲ್ಲ. ಒಂದು ದನಗಳನ್ನು ಅವುಗಳನ್ನು ಹಿಂಡ್ಕೊಳ್ಳೋದಾಗಿರ್ಬೋದು, ಅವುಗಳ ಹೆಂಕಾಸು ಮಾಡೋದಾಗಿರ್ಬೋದು, ಯಾವ ವಿಚಾರಗಳನ್ನು ಬಿಡ್ತಿರ್ಲಿಲ್ಲ. ಆಮೇಲೆ ಒಂದು ವಿಚಾರ ಏನಂತಂದ್ರೆ, ಚಿಕ್ಕವನಿದ್ದಾಗ ಸ್ವಲ್ಪ ಹುಂಬ ಪ್ರವೃತ್ತಿ ಅಷ್ಟೇ. ಹುಂಬ ಪ್ರವೃತ್ತಿ ಅಂತಂದರೆ ಒಂಚೂರು ಹೆಚ್ಚಿಗೆ ಜಗಳ ಭಾಳ ತರ್ತಿದ್ದೆ ನನಗೆ.
ಒಂದು ವಿಚಾರ ಏನಂತಂದ್ರೆ ನನ್ನ ನಾಲೆಜ್ ಭಾಳ ಕಡಿಮೆ ಆವತ್ತು. ಯಾಕಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನಮಗಿರುವಂಥದ್ದು ಒಂಚೂರು ಆಗುತ್ತೆ. ಯಾಕಂತಂದ್ರೆ ಆಧುನಿಕ ಇವತ್ತಿನ ಕಾಲಘಟ್ಟ ಹೆಂಗೆ ಓಡ್ತಾ ಇದೆ, ಸಿಟಿಗಳಲ್ಲೆಲ್ಲ ಹೆಂಗಂತಂದ್ರೆ ಇವತ್ತೇನು LKG UKG ಅನ್ನುವಂಥ ಎಜುಕೇಷನ್ಗಳನ್ನೆಲ್ಲ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ IAS KAS ಅನ್ನುವಂಥ ಮನದಟ್ಟನ್ನು ಇವತ್ತು ಪಾಲಕರು ಮನದಟ್ಟು ಮಾಡ್ತಾರೋ. ಬಟ್ ಆ ರೀತಿ ಒಂದು ಟ್ರೆಂಡ್ ನಮ್ಮಲ್ಲಿ ಇರಲಿಲ್ಲ. ಆ ಥರ ಕಲ್ತ್ಕೊಂಡು ಹೈಸ್ಕೂಲ್ಗೇನೋ ಅಂದರೆ ವಿಶೇಷವಾಗಿ ನಾನು ಹೈಸ್ಕೂಲ್ ಜೀವನ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಯಾಕಂತಂದ್ರೆ ಕಬಡ್ಡಿ ಆಡ್ತಿದ್ವಿ. ಸೊ ಹಿಂಗೆ ಒಂಚೂರು ಫಿಸಿಕಲ್ ಸ್ಟ್ರಾಂಗ್ ಇರೋದ್ರಿಂದ ಅವ್ರು ಹೊಡೆದ ಆಲ್ರೌಂಡರ್ ಅಂತ ಆಗಿದ್ವಿ ಸರ್. ಆ ಥರದ್ದೇನಿಲ್ಲ, ಬಟ್ ಆದರೂ ಕೂಡ ಒಂದು ರೀತಿಯಾದ ಅಭ್ಯಾಸ ಇತ್ತು. ಭಾಳ ಹೊಡಿತಿದ್ವಿ, ಬಟ್ ಹೊಡೆದ್ರು ಕೂಡ ಹೊಡೆತಕ್ಕೇನು ಹೆದರ್ತಿದ್ದಿಲ್ಲ. ಚಂದನ ಬಿಸಿಲಾಗಿ ನಿಲ್ಲಿಸ್ತಿದ್ರಲ್ಲ, ನಮಗೇನು ಅನಿಸ್ತಿದ್ದಿಲ್ಲ. ಸೊ ಹಿಂಗಾಗಿ ಒಟ್ಟಿನಲ್ಲಿ ಕರ್ಕೊಂಡು ಲಾಸ್ಟಿಗೆ ನಮ್ಮ ಸರ್ಗಳೊಬ್ಬರು ಸೀದಾ ಇಲ್ಲಿ ಬೆಳಗ್ಗೆ ಸರ್ ಹತ್ತಿದ್ರು. ಸೀದಾ ಮನೆಗೆ ಬಂದು ನಮ್ಮ ಮಾಮರಿಗೆ ಹೇಳಿದ್ರು, ಇಲ್ಲ ಈ ಥರ ಮಾಡೋಣ, ನಾಳೆ ನೀವು ಬರಬೇಕು ಸ್ಕೂಲಿಗೆ ಅಂತೇಳಿ. ಸೊ ಅವಾಗ ನಮ್ಮ ಮಾಮರು ಗೊತ್ತಾಗಿ ನಮ್ಮ ಮಾಮರು ಒಂದು 4 ಹೊಡೆದು ಸೀದಾ ಸ್ಕೂಲಿಗೆ ಕರ್ಕೊಂಡು ಬಂದಾಗ ಇಲ್ಲ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ, ನಾವು ನೋಡ್ಕೊಳ್ತೀವಿ ಹೇಳ್ತೀವಿ ಅನ್ನುವಂಥ ಕಾನ್ಸೆಪ್ಟನ್ನು ಹೇಳಿದ್ರು. ಬಟ್ ನಮಗೆ ಅವತ್ತು ಆಗಿರುವಂಥ ಪರಿಣಾಮ ಹೆಂಗಂತಂದ್ರೆ ಪ್ರತಿನಿತ್ಯ ಅವರೊಂಚೂರು ನಮ್ಮ ಅಮ್ಮರು ಹೇಳಿಬಿಟ್ರಿ, ಸರ್ ನೀವು ಎಷ್ಟು ಬೇಕಾದ ಹೊಡೀರಿ, ಬಟ್ ಇವ್ರನ್ನ ಸುಧಾರಿಸ್ರಿ, ಇವ್ರನ್ನ ಏನೋ ಒಂದು ದಂಡಿಗೆ ಹಚ್ಚಿರಿ ಸರ್. ಯಾಕಂದ್ರೆ ನಮ್ಮದಂತೂ ಬಡತನ ಜೀವನ, ಇವರಿಗೆ ಅಪ್ಪ ಅಮ್ಮಗೆ ನಾಳೆ ಆಸರೆ ಆಗತಕ್ಕಂಥವ್ರು ಮಕ್ಕಳು ಇವರು. ಸೊ ಹಿಂಗಿರೋದ್ರಿಂದ ಅವ್ರ ಕುಟುಂಬ ಇವ್ರ ಮೇಲೆ ಅವಲಂಬಿತರಾಗೋದ್ರಿಂದ ಅವರು ಸಂಪೂರ್ಣವಾಗಿರುವಂಥ ಭವಿಷ್ಯ ನಿಮ್ಮ ಕೈಯಾಗೈತಿ, ಅದಕ್ಕೆ ನಾವು ರೂಪಿಸಬೇಕು ಅಂತೇಳಿ ಕೇಳ್ಬೋದು. ಸೊ ಹಂಗಿರೋದ್ರಿಂದ ಆ ಮಾತಿನಿಂದ ಮತ್ತೊಂಚೂರು ನಮ್ಮ ಮೇಲೆ ಕೇಳಿ ಟೀಚರ್ಸ್. ಸೊ ಹಿಂಗಿರೋದ್ರಿಂದ ಭಯಂಕರ ಹೊಡಿತಿದ್ರು. ಹೊಡೆಯೋದ್ರಿಂದ ನಾವೇನು ವಿಚಾರ ಮಾಡಿದ್ವಿ, ದಿನ ಹೊಡ್ಕೊಳ್ಳೋಂಥ ದಿನಾನೇ ಯಾವುದಿಲ್ಲ. ಫಸ್ಟ್ ಬಂದ ತಕ್ಷಣ ನಮ್ಮನ್ನ ಎಬ್ಬಿಸ್ತಿದ್ರು, ಕ್ವಶನ್ ಕೇಳ್ತಿದ್ರು, ಹೇಳಕ್ಕೆ ಬರ್ತಿದ್ದಿಲ್ಲ ಹೊಡೆಯೋರು. ಅವತ್ತು ಕುತ್ಕೊಂಡು ಡಿಸೈಡ್ ಮಾಡಿದ್ವಿ, ಸುಮ್ಮನೆ ಸ್ಕೂಲ್ರೆ ಹಾಕ್ಬೇಕು, ಸ್ಕೂಲ್ ಬಿಟ್ಬಿಡೋನು, ಸುಮ್ಮನೆ ಹೈನುಗಾರಿಕೆ ಮಾಡ್ಕೊಂತ ಹೊಲ ಕೆಲಸ ಮಾಡ್ಕೊಂತ ಹೋಗ್ಬಿಟ್ರೆ ನಮ್ಮ ಉಪಜೀವನ ಆಗ್ತೈತಿ, ಯಾಕೆ ತಲೆ ಕೆಡಿಸ್ಕೋಬೇಕಂತ ಇಬ್ಬರು ವಿಚಾರ ಮಾಡಿದ್ವಿ. ಬಟ್ ಒಂದು ವಿಚಾರ ಏನಂತಂದ್ರೆ ಆದರೂ ಮನೆಯಾಗಿ ಬಿಡ್ತಿದ್ರು, ನಾವು ತಪ್ಸ್ಕೊಂಡು ತಿರುಗಾಡಕತ್ರು ಕೂಡ ಬಿಡ್ತಿರ್ಲಿಲ್ಲ, ಹಿಡ್ಕೊಂಡು ಹೋಗಿ ಸ್ಕೂಲ್ದಾಗ ಕೊಡಾಕತ್ರು. ಹಿಂಗಾಗಿ ಒಂದಿನ ನಾವು ಮತ್ತೆ ಇಬ್ಬರು ಮಂದಿ ಕೂತ್ಕೊಂಡು ಒಂದ್ಸಲ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ವಿ. ಸರಿ ನಮ್ಗೆ ಆಗಂಗಿಲ್ಲ ಅನ್ಕೋತ ಕೂತಿವಲ್ಲ, ಒಂಚೂರು ಅವ್ರು ಕ್ವಶನ್ ಏನು ಕೇಳ್ತಾರೋ, ನಿನ್ನೆ ಹಿಂದೆ ನಡೆದಿರುವಂಥ ಪೀರಿಯಡ್ ಒಳಗೆ ಕ್ವಶನ್ ಕೇಳ್ತಾರೆ, ನಿನ್ನೆ ಏನು ಹೇಳಲ್ಲ ಅದು ಓದ್ಕೊಂಡು ಹೋಗ್ಬಿಟ್ರೆ ಆಯ್ತು, ಆನ್ಸರ್ ಹೇಳ್ಬಿಟ್ರೆ ನಮ್ಮನ್ನು ಹೊಡಿದು ಬಿಡ್ತಾರಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಇಬ್ಬರು ಡಿಸೈಡ್ ಮಾಡ್ಕೊಂಡು ಒಂದು ದಿನ ಹೇಳಕ್ಕೆ ಚಾಲು ಮಾಡಿದ್ವಿ. ಬಿರಾದರ್ ಸರ್ ಅಂತೇಳಿ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಹೇಳ್ತೀವಿ. ಸೊ ಅವ್ರು ಹೋದ ತಕ್ಷಣ ಫಸ್ಟ್ ಪೀರಿಯಡ್ ಅವ್ರ ಇರ್ತಿದ್ರು, ಎಬ್ಬಿಸ್ತಿರು ಬಡ್ದು ಹೊಡೆಯೋರು. 1ನೇ ದಿನ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ, 2ನೇ ದಿನಕ್ಕೆ 2 ಕ್ವಶನ್ ಆನ್ಸರ್ ಮಾಡಿ, ಹಿಂಗೆ 3 ದಿನ 4 ದಿನ ಕಳೆದಂಗೆ ಹಿಂದಿನ ಪೀರಿಯಡ್ ಆನ್ಸರ್ ಮಾಡಕ್ಕೆ ಚಾಲು ಮಾಡಿದ್ರು. ಆದರೂ ಅವ್ರು ಏನು ಮಾಡಕತ್ತಾರೆ ಅಂದರೆ ಹಿಂದಿನ ಪೀರಿಯಡ್ ಅಷ್ಟ ಬಿಟ್ಟು ನೆಕ್ಸ್ಟ್ ಅದಕ್ಕಿಂತ ಮುಂಚಿತವಾಗಿ ಹೇಳಿರುವಂಥ ಪೀರಿಯಡ್ ಮೇಲೆ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಿಂಗೆ ದೊಡ್ಡ ಸಂಕಟ ಆಗಿರುತ್ತೆ. ಹಿಂಗಾಗಿ ಹಿಂದಿನ ಚಾಪ್ಟರ್ ಓದ್ಕೊಂಡು ಬಿಡು ಮತ್ತೆ ಅವಾಗ ಚಾಲು ಮಾಡಿದ್ವಿ. ಇಬ್ಬರು ಮುಂದೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಹಿಂಗಾಗಿ ಸ್ಟಾರ್ಟ್ ಮಾಡಿ ಕೊನೆಗೆ ಏನಂದರೆ 2ನೇ ಸೆಮಿಸ್ಟರ್ಗೆ ಒಂದು ಆತ್ಮವಿಶ್ವಾಸ ಬಂದಿರೋದ್ರಿಂದ ಈಸಿಯಾಗಿ ಪಾಸ್ ಆಗಿಬಿಟ್ಟು ಅವು 3 ವಿಷಯ ಪಾಸ್ ಆಗೋದು ಅದೊಂದು ದೊಡ್ಡ ಖುಷಿ ನನಗೆ. 2ನೇ ದಿನ ಅಂತಂದರೆ ಹಿಂದಿಗೆ ಉಚ್ಚರಟ್ಟಿ ಸರ್ ಹತ್ತಿದ್ರು ಬಂದು ದಿನ ಹೊಡಿದಾರದಂಥ ದಿನಗಳೇ ಯಾವುದೂ ಇಲ್ಲ, ಭಯಂಕರ ಹೊಡಿತಿದ್ರು ದಿನ. ಲಾಸ್ಟ್ ಮೂಮೆಂಟಿಗೆ ಎಲ್ಲ ಆದಾಗ 9th ಎಕ್ಸಾಮ್ ನಾವು ಲಾಸ್ಟ್ ಎನ್ಯುವಲ್ ಎಕ್ಸಾಮ್ ಕೂತಾಗ ಆ ಎಕ್ಸಾಮ್ದಲ್ಲಿ ಬಂದು ಹೇಳಿದ್ರು ನಾನು. ಲಾಸ್ಟ್ ಎಲ್ಲ ಎಕ್ಸಾಮ್ ಮುಗಿದಾಗ ನಾವು ಅವ್ರ ಮುಖ ನೋಡ್ಬೋದು, ಸರ್ ಎಕ್ಸಾಮ್ ಮುಗಿದು ಸರ ಇನ್ನರ ಹೊಡಿದು ಬಿಡ್ರಿ ಅಂತ. ಅವಾಗ ಒಂದು ಮಾತು ಹೇಳಿದ್ರು ಅವ್ರು ಕರ್ಕೊಂಡೋಗಿ, ನೀನು ಯಾಕೆ ಹೊಡಿತಿದ್ವಿ ಅಂತಂದ್ರೆ ನಿಮಗೆ ಒಳ್ಳೆ ಸಾಮರ್ಥ್ಯ ಐತಿ, ಆಮೇಲೆ ಕಡು ಬಡತನದಿಂದ ಬಂದಿರಿ, ನಿಮ್ಮ ಜೀವನ ಉಜ್ವಲಗೊಳಿಸ್ಬೇಕಂತೇಳಿ ನಮ್ಮ ಸಂಸ್ಥೆ ಇರೋದು ಪ್ರಭುಲಿಂಗೇಶ್ವರ ಹೈಸ್ಕೂಲ್ ಅಂತೇಳಿ ತೀರ್ದಾಡೋರು. ವಿಶೇಷವಾಗಿ ಇದಕ್ಕೆ ಸಂಬಂಧ ನೀವು ಶಿಕ್ಷಣಕ್ಕೋಸ್ಕರ ಬಂದಿರ್ತೀರಿ, ನಿಮ್ಮಂಥ ಮಕ್ಕಳ ಭವಿಷ್ಯ ಉಜ್ವಲ ಆದ್ರೆ ನಾವು ಕಲಿಸಿದಕ್ಕೆ ತೃಪ್ತಿ ಆಗ್ತೈತಿ. ಅದಕ್ಕೆ ನೀವು ಭಾಳ ಶಾನೆ ಆಗಿರಿ, ಬಟ್ ಆದ್ರೆ ನೀವು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ನೀವು ಹಿಂದೆ ಉಳಿಯಾಕತ್ತೀರಿ, ಅದ್ರ ಸಂಬಂಧ ನಿಮ್ಮಿಬ್ಬರನ್ನ ಟಾರ್ಗೆಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವತ್ತು ಹೋಗಿ ನಾನು ಕಾಲ ಬಿದ್ದೆ. ಸರ್ ಏನಿಲ್ಲ, ನಮ್ಮ ಜೀವನ ರೂಪಿಸಿದ್ರಿ ಸರ್, ಇನ್ನೊಂದು ಚೂರು ಸರ್ ನೀವು ಏನು ಹೇಳ್ತೀನಿ ನಾವು ಅದನ್ನು ಕೇಳ್ತೀನಿ ರೀ, ಬಟ್ ಅದು ನಮ್ಮ ಜೀವನ ಉಜ್ವಲಗೊಳಿಸ್ರಿ ಅಂತ. ಬಟ್ ಅವತ್ತು 10th ನಮಗೂ ಆಗಿ ಪಾಸ್ ಆಗಿದ್ದು 64% ಮಾಡಿದ್ದು ನನಗೆ ದೊಡ್ಡ ಇದನ್ನಾಗಿತ್ತು, ದೊಡ್ಡ ಸಾಧನೆ ಆಗಿತ್ತು. ಅದಾದ ನಂತರ ಸೆಕೆಂಡ್ PUC ನಾನು ಪಾದಾರ್ಪಣೆ ಮಾಡಬೇಕಾದ್ರೆ ಮತ್ತೆ ನಮ್ಮ ಅವ್ರ ಮಗ ನಮ್ಮ ಪ್ರಭು ಹತ್ರಿ ನಾವೆಲ್ಲರೂ ಕೂಡ ಒಂದು ಟೀಮಿಗೆ ಇತ್ತು. ಸಿಂಗರದಿಂದ ದಿನ ಕುಸ್ತಿ ಆಡಿ ಬರ್ತಿದ್ವಿ, ಕಬ್ಬು ಕಡಿಯಾಕೆ ಕೊಡ್ತಿದ್ವಿ, ಹಿಂಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಹಾಡಿದ್ವಿ. PUC ಹೋಗಿ ನಾನು ಇಂಗ್ಲೀಷ್ ಒಳಗಡೆ ಒಂಚೂರು ಏನೋ ಮಾಡ್ಬೇಕಂತೇಳಿ ಹೈಸ್ಕೂಲ್ ಲೈಫನ್ನು ನಾವು ಈ ರೀತಿ ಕಳೆದ್ವಿ. ಬಟ್ ಜೀವನದೊಳಗಡೆ ಬೆಳೆದಿರುವಂಥದ್ದು ಇಷ್ಟ, ನಮ್ಮ ಶಿಕ್ಷಕರು ಅವತ್ತು ಏನಾದರೂ ರೂಪಿಸ್ತಾ ಇದ್ದಿದ್ರೆ ನಮಗೆ ಹೊಡಿತಾ ಇರಲಿಲ್ಲ ಅಂತಂದ್ರೆ ಇವತ್ತು ನಿಮ್ಮ ಮುಂದೆ ಸಾಧಕರಾಗಿ ನಾವು ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಒಂದು 2ನೇದು ಏನಂತಂದ್ರೆ ಅವತ್ತು ನಮ್ಮ ಇದರೊಳಗಡೆ ಬಟಾಲಿಯನ್ ಒಳಗಡೆ ಸಾಮಾನ್ಯವಾಗಿ 5 ರಿಂದ 6 ಜನ ಇದ್ವಿ. ಸೊ ಅದ್ರೊಳಗಡೆ 2-3 ಜನ ಮಿಲಿಟರಿ ಒಳಗಡೆ ಹೋದ್ರು. ಆಮೇಲೆ ಪ್ರಭು ಅಂತೇಳಿ ನನ್ನ ಭಾಳ ಆತ್ಮ ಸ್ನೇಹಿತನು ಕೂಡ ಹೌದು, ನಮ್ಮ ಅವರ ಮಗನೂ ಹೌದು. ಅವ ಇವತ್ತು ಕಾರ್ಕಳ ಒಳಗಡೆ ಪೊಲೀಸಾಗಿ ಕೆಲಸ ಮಾಡಕತ್ತಾನ. ಸೊ ನಾನು ಈಗ ಸಣ್ಣ ಟೀಚರ್ ಆಗಿ ಕೆಲಸ ಮಾಡ್ತೀನಿ. ಸೊ ವೀಕ್ಷಕ ಸರ್ ಮಾತಲ್ಲಿ ಒಂದು ಗಮನಿಸ್ಬೋದು ಸ್ನೇಹಿತರೆ, ಯಾವುದೇ ಒಂದು ಕಲ್ಲು ಉಳಿಪೆಟ್ಟು ಬೀಳದೆ ಒಂದು ಶಿಲೆ ಆಗಕ್ಕಾಗಲ್ಲ. ಹಾಗೆ ಸರ್ ಶಿಕ್ಷಕರ ಪೆಟ್ಟು ತಿಂದು ಸಾಧನೆಯನ್ನು ಶಿಖರವನ್ನೇರಿ ನಮ್ಮ ಸೀಟಲ್ಲಿ ಕೂತಿದ್ದಾರೆ. ಸೊ ಸರ್, ಒಂದು ಸಾಧಕನ ಬಾಳಿನಲ್ಲಿ ತಂದೆ ತಾಯಿಯ ಪಾತ್ರ ತುಂಬ ಮುಖ್ಯ ಅನಿಸುತ್ತೆ. ನಿಮ್ಮ ತಂದೆ ತಾಯಿಯ ಪಾತ್ರ ಹೇಗಿತ್ತು ಸರ್ ನಿಮ್ಮ ಜೀವನದಲ್ಲಿ? ತುಂಬ ಸಪೋರ್ಟಿವ್ ಆಗಿದ್ರಾ? ಭಾಳ ಅಂದರೆ ಭಾಳ ಪ್ರಮುಖ ಪಾತ್ರ.
ಯಾಕಂತಂದರೆ ನಾನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಫಸ್ಟ್ ಹೇಳೋದದ, ನಿಜವಾಗಲೂ ನಾವು ದೇವರುಗಳಿಗೆ ಏನು ಗುಡಿ ಗುಂಡಾರಗಳಿಗೆ ಹೋಗಿ ನಮಸ್ಕರಿಸಿ ಅದಕ್ಕೆ ಅಭಿಷೇಕ ಮಾಡಿ ಏನೇನೋ ನಾವು ಮಾಡ್ತೀವಿ. ಆದರೆ ಒಂದು ಥಿಂಗ್ ಏನಂತಂದ್ರೆ ನನಗೊಂದು ವಿಪರ್ಯಾಸ ಏನಂತಂದ್ರೆ, ನಮ್ಮ ಸಮಾಜದೊಳಗಡೆ ಕಲ್ಲು ದೇವರನ್ನ ಕಂಡಂಗೆ ಹೆತ್ತ ತಂದೆ ತಾಯಿಗಳನ್ನ ನೋಡಂಗೆ. ಯಾಕಂದ್ರೆ ಇವತ್ತು ಅನಾಥಾಶ್ರಮಗಳಿಗಿಂತ ಜಾಸ್ತಿ ವೃದ್ಧಾಶ್ರಮಗಳು ಜಾಸ್ತಿ. ಬಟ್ ಆದರೆ ಒಂದು ಏನಂತಂದ್ರೆ, ಈ ಒಂದು ಸಮಾಜಕ್ಕೆ ವಿಶೇಷವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟ, ಹೆತ್ತ ತಂದೆ ತಾಯಿಗಳನ್ನು ನಾವು ಚೆನ್ನಾಗಿ ನೋಡದೇ ಇದ್ರೆ ನಾವು ನಿಜವಾಗಿರುವಂಥ ಮಕ್ಕಳು ಅಲ್ವೇ ಅಲ್ಲ. ಒಂದು ನಾವು ಮನುಷ್ಯರಾಗಿದ್ದು ಕೂಡ ಪ್ರಯೋಜನ ಇದೆ. ಎರಡನೇದು, ಸೊ ನನ್ನ ಜೀವನದಲ್ಲಂತೂ ಯಾಕಂತಂದ್ರೆ ತಾಯಿಯೇ ಮೊದಲು ನಮ್ಮ ಗುರು ಅಂತ ಕರಿತೀವಿ ನಾವು. ತಾಯಿ ಪಾತ್ರನೂ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಅಪ್ಪನ ಪಾತ್ರ ಅಂತೂ ಭಾಳ ಅದ್ಭುತವಾಗಿರುವಂಥದ್ದು. ನನ್ನ ವಿಚಾರಗಳಲ್ಲಿ ಹೆಂಗಂತಂದ್ರೆ, ನಮ್ಮ ತಂದೆ ತಾಯಿಗಳು ಕೂಡ ಸ್ವಲ್ಪ ಕಲ್ತವು. ನಮ್ಮ ತಂದೆನೂ ಕೂಡ ಡಿಗ್ರಿ ಮಾಡಿರ್ತಕ್ಕಂಥವ್ರು, ತಾಯಿಯವರು ಕೂಡ 9th ಸ್ಟ್ಯಾಂಡರ್ಡನ್ನು ಕಲ್ತಿರ್ತಕ್ಕಂಥವ್ರು. ಸೊ ಅವಾಗ ನಾನು ಚಿಕ್ಕವನಾಗಿರ್ಬೇಕಂತಂದ್ರೆ ಭಾಳಷ್ಟು ಒಂಚೂರು ಉಡಾಪಿ ಮಾಡ್ತೀವಿ. ಹೊರಗಡೆ ಆಟಕ್ಕೆ ಹೋಗೋದು, ಹಂಗೆ ಹೋಗೋದು, ಹಿಂಗೆ ಹೋಗೋದು, ಆ ಥರದ್ದು ಒಂದು ಕಾನ್ಸೆಪ್ಟ್ ಭಾಳ ಇರ್ತದೆ. ಬಟ್ ಅದೇ ನಮ್ಮ ತಾಯಿ ಜೈಲಿಗೆ ಕುಣಿಸ್ಕೊಳ್ತೀವಿ. ಪ್ರಾರಂಭದಲ್ಲಿ ನಂಗೆ ಮಗ್ಗಿ ಹೇಳ್ಸಾಕತ್ತು, ಇಷ್ಟೊಂದು ಮಗ್ಗಿ ನೀ 5 ಅನ್ಬೇಕು, ಮಗ್ಗಿ ಮುಗಿಸು, ನೀ ಎಲ್ಲಿಗೆ ನಾವು ಆ ಹೊರಗೆ ಹೋಗುವಂಥ ಹುರುಪಿನಿಂದಾಗ ನಾನು ಭಾಳ ಚೆನ್ನಾಗಿ ಕಲಿತಿದ್ದೆ. ಒಂದು ಎರಡನೇದು ಏನಂತಂದ್ರೆ, ನಮ್ಮ ತಂದೆಯವರು ಕೂಡ ಅಷ್ಟೇ. ನಾವು ಸ್ಕೂಲ್ ಒಳಗಡೆ ಏನು ಕಲ್ತೀವಿ, ಏನು ಮಾಡ್ತೀವಿ ಅಂತೇಳಿ ಸಾಯಂಕಾಲ ನಮ್ಮನ್ನು ಅವರು ಕೂಡ ಸೊ ಹಿಂಗಿರೋದ್ರಿಂದ ಬಾಲ್ಯದಲ್ಲೂ ಕೂಡ ಒಂಚೂರು ಕಲಿತಿದ್ದೇನೆ. ಮಧ್ಯದಲ್ಲೇ ನಾನು ಬೀಗರ ಮನೆಗೆ ಹೋಗಿರೋದ್ರಿಂದ ಒಂಚೂರು ಬೀಗರ ಪ್ರಭಾವ ನನಗೆ ಭಾಳ ಆಯಿತು, ನಮ್ಮ ಅಮ್ಮಗಳ ಪ್ರಭಾವ ನನಗೆ ಭಾಳ ಆಯಿತು. ಎರಡನೇದು ಏನಂತಂದ್ರೆ, ತಂದೆ ತಾಯಿಗಳ ಪಾತ್ರ ಅಂತ ನನ್ನ ಜೀವನದೊಳಗಡೆ ಬಂದಾಗ ಒಂದೇ ಒಂದು ಉದಾಹರಣೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೆಂಗಂತಂದ್ರೆ, ವಿಶೇಷವಾಗಿ ನಾನು ಡಿಗ್ರಿ ಕಾಲೇಜಲ್ಲಿ ಇರಬೇಕಾದ್ರೆ, ಡಿಗ್ರಿ BA ಓದ್ತಾ ಇರಬೇಕಾದ್ರೆ SPM ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ರಾಯಬಾಗದಲ್ಲಿ ನಾನು ಓದ್ತಾ ಇರಬೇಕಾದ್ರೆ, ನಾನು ವಿಶೇಷವಾಗಿ ನಮ್ಮ ನೆಚ್ಚಿನ ಗುರುಗಳಾಗಿರುವಂಥ KE ಪ್ರಕಾಶ್ ಅವರನ್ನು ನಾನು ನೆನೆಸಲೇಬೇಕು ಈ ಸಂದರ್ಭ. ಯಾಕಂತಂದ್ರೆ ನನಗೆ ಆಪ್ಷನಲ್ ಇಂಗ್ಲೀಷ್ ಮಾಡು ಅಂತ ಹೇಳಿದ್ರು. ಎರಡನೇದು ಇಲ್ಲಿ ಆಪ್ಷನಲ್ ಕನ್ನಡ ನನಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಕನ್ನಡನೂ ಕೂಡ ನಾನು ಮಾಡಿದ್ದೆ. ಬಟ್ ಇಲ್ಲಿ ನಾನು ಸೆಕೆಂಡ್ PUC ಒಂದು 70% ಮುಗಿಸ್ಕೊಂಡು ನಾನು ಡಿಗ್ರಿಗೆ ಬಂದ ನಂತರ, ಡಿಗ್ರಿ ಒಳಗಡೆ ಒಂದೇನಂತಂದ್ರೆ, ನಮ್ಮ ರಾಯಬಾಗದಿಂದ ಮೇಕಳಿ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಸೊ ನಮ್ಮದು ಬಡತನ ಸ್ಥಿತಿ ಭಾಳ ಇರುತ್ತೆ. ಅವಾಗ ಏನಂತಂದ್ರೆ, ಸ್ವಲ್ಪ ನಮ್ಮ 4 ಎಕರೆ ಜಮೀನು ಇರೋದ್ರಿಂದ ಗೊಂಜಾಳು ಅದು ಇದು ನಾವು ಏನೋ ಸ್ವಲ್ಪ ಬೆಳೆಗಳನ್ನು ಬೆಳಿತಿದ್ವಿ. ಬೆಳಿಬೇಕಾದ ಸಂದರ್ಭದಲ್ಲಿ ಅದ್ರ ಕಟಾವು ಮಾಡಬೇಕು, ಹೊಲದೊಳಗಡೆ ಕಲ್ಲು ಹಾರಿಸ್ಬೇಕು, ಆ ಥರದ ಗಳೆ ಹೊಡಿಸ್ಬೇಕು, ಕಾಳು ಹಾಕಬೇಕು, ಆ ಥರದ್ದು ಏನೋ ಮಾಡ್ಬೇಕಂತಂದ್ರೆ ಆಳ ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ತಾಕತ್ತು ನಮ್ಮಲ್ಲಿ ಇರಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಕೊಡುವಂಥ ಇದರಲ್ಲಿ ನಾವು ಪಗಾರ ಕೊಡುವಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇರ್ತಿರ್ಲಿಲ್ಲ. ಸೊ ಹಿಂಗಾಗಿ ನಮ್ಮ ತಂದೆ ತಾಯಿಯವರು ಅದನ್ನೇ ಹೇಳ್ತಿದ್ರು, ಅವರು ದುಡಿತಿದ್ರು, ನಮ್ಮನ್ನು ಕೂಡ ನಾವು ಕೂಡ ಭಾಳ ದುಡಿತಿದ್ವಿ, ಭಾಳ ಕೆಲಸ ಮಾಡ್ತಿದ್ವಿ ಹೊಲದಾಗ. ಬಟ್ ಒಂದು ವಿಚಾರ ಏನಂತಂದ್ರೆ, ನಾನು ರಾಯಬಾಗದಿಂದ ಮೇಕಳಿಯಿಂದ ರಾಯಬಾಗ್ ಬರಬೇಕಾದ್ರೆ ಸೈಕಲ್ ಮೇಲೆ ಬರ್ತಿದ್ದೆ. ಬೆಳಗ್ಗೆ ಅದು ವಿಶೇಷವಾಗಿ 5 ಗಂಟೆ ಸುಮಾರಾಗಿ ಅಂದ್ರೆ ಎದ್ದು ಕಬ್ಬಿನೊಳಗಡೆ ಕಳಿಗೆ ಅಂತ ಹೇಳ್ತಿದ್ವಿ, ಆ ಥರ ಮೇವು ಎಲ್ಲ ಮಾಡಿ, ದನಗಳು ಹೆಂಕಸ್ ಎಲ್ಲ ಮಾಡಿ, ಅದಾದ ನಂತರ ದನಗಳೆಲ್ಲ ಹಿಂಡಿ, ಆಮೇಲೆ ಚೆನ್ನಾಗಿ ನಮ್ಮ ತಾಯಿ ರೊಟ್ಟಿ ಬಡ್ದು ಕೊಡ್ತಿದ್ರು, ಚಂದ ರೊಟ್ಟಿ. ಅದು ವಿಶೇಷವಾಗಿ ಹೆಂಗಂತಂದ್ರೆ ಕಟ್ಟಿಗೆ ಎಲ್ಲ ಹಚ್ಚಿ ಭಯಂಕರ ಹೊಗೆ ಹಿಡಿತಿತ್ತು, ಒಂದೊಂದ್ಸಲ ಕಣ್ಣು ತೆಗಿಯಕ್ಕೆ ಹಾಕಿದ್ರು ಮನ್ಯಾಗ. ಆ ಥರದ ಪರಿಸ್ಥಿತಿ ಒಳಗಡೆ ಕೂಡ ನಮ್ಮ ತಾಯಿ ನಮಗಷ್ಟು ಕಷ್ಟ ಆಕೈತೆ, ಬಟ್ ನಮ್ಮ ತಾಯಿ ಹಂಗೆ ಕೂತು ಕೆಲಸ ಮಾಡ್ತಿದ್ರು. ಒಂದ್ಸಲ ಅದರೊಳಗೂ ಸಣ್ಣಪಟ್ಟ ಮಳಿ ಗಿಳಿ ಏನಾದರೂ ಆಗಿಬಿಟ್ರೆ, ಕಟ್ಟಿಗೆ ಒಂಚೂರು ಹಸಿ ಆಗಿಬಿಟ್ಟು ಅಂತಂದ್ರು ನಮ್ಮ ತಾಯಿ ಕತ್ತಿಗೆ ಬಂದಿತ್ತು. ಅಂಥದ್ರಲ್ಲೂ ಕೂಡ ನಾವು ಭಾಳ ಚಂದ ಹೊಟ್ಟಿಗೆ ಹಾಕಿ, ನಮ್ಮ ಚಲೋ ಬಟ್ಟೆ ಕೊಟ್ಟು, ಎಲ್ಲ ಥರದ್ದು ಒಂದೊಂದು ವಿಚಾರಕ್ಕೆ ಹೆಂಗಂತಂದ್ರೆ, ಒಂದೊಂದ್ಸಲ ಅವರು ಉಪವಾಸ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೂ ನಾನು ಹೇಳ್ತೇನೆ ಅಷ್ಟೇ. ಹೆಂಗಂತಂದ್ರೆ, ಎಷ್ಟೋ ತಾಯಂದಿರು ನಮ್ಮ ಮಕ್ಕಳ ಸಂಬಂಧ ಎಷ್ಟು ಪಡೆದಾಡ್ತಾರಪ್ಪ ಅಂತಂದ್ರೆ, ನನ್ನ ಮಕ್ಕಳು ಚೆನ್ನಾಗಾಗಬೇಕು, ನನ್ನ ಮಕ್ಕಳು ನನ್ನ ಥರ ಆಗಬಾರ್ದು, ನನ್ನ ಮಕ್ಕಳು ಒಂದು ವಿಶೇಷವಾಗಿರುವಂಥ ಮಕ್ಕಳಾಗಬೇಕು, ವಿಶೇಷ ಸಾಧನೆಯನ್ನು ಮಾಡಬೇಕು, ನಾನು ಎದೆ ತಟ್ಟಿ ಹೇಳುವಂಥ ನನ್ನ ಮಕ್ಕಳು ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಹೆತ್ತ ತಂದೆ ತಾಯಿಗಳು ಬಯಸೋದಾರೆ. ಬಟ್ ಒಂದು ವಿಚಾರ ಏನಂತಂದ್ರೆ, ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ನಾವು ನಮ್ಮ ಮಕ್ಕಳು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತೇಳಿ ತಾಯಿ ತಂದೆ ಏನಿದ್ದೆಲ್ಲ ಫಸ್ಟ್ ಪ್ರಯಾರಿಟಿ ನಮಗೆ ಕೊಡ್ತಾರೆ. ಒಂದು ದಿನ ಆದರೂ ಕೂಡ ನಮ್ಮ ಜೀವನದೊಳಗಡೆ ನಮ್ಮ ತಾಯಿಗಿಂತ ನಮಗಿಂತ ಮುಂಚಿತವಾಗಿ ನಮ್ಮ ತಾಯಿ ಯಾವತ್ತೂ ಊಟ ಮಾಡಿ. ಯಾಕಂತಂದ್ರೆ ನಮ್ಮನ್ನು ಫಸ್ಟ್ ಉಣಿಸಿ, ಆ ಉಣಿಸೋದ್ರೊಳಗಡೆ ಅವ್ರು ಭಾಳ ತೃಪ್ತಿ ಪಡ್ತಿದ್ರು. ಉಣಿಸಿದ ನಂತರ ನಾವು ಎಷ್ಟೋ ಸಲ ನಾವು ಉಂಡಿದ್ದು ನಮ್ಮ ತಂದೆ ತಾಯಿ ಉಳಿತೋ ಇಲ್ಲ ಅಂತ ನಾವು ಯಾವತ್ತೂ ಕೂಡ ವಿಚಾರ ಮಾಡೋದು. ಸೊ ಹಂಗೆ ನಮ್ಮ ತಾಯಿದ್ರು ಒಂದೊಂದ್ಸಲ ನಾವು ಮಕ್ಕಳು ಚಂದ ಉಂಡೋಲ್ಲ, ಆ ಸಾಕು ಅಂತೇಳಿ ಖುಷಿಪಟ್ಟು ಎಷ್ಟೋ ಸಲ ನೀರು ಕುಡಿದು ಮಕ್ಕೊಂಡಿರುವಂಥ ತಾಯಿ ಇದ್ರು ಭಾಳ ಜನ. ಸೊ ಅಂಥದ್ರಾಗೂ ಕೂಡ ಕೆಲವು ವಿಚಾರದೊಳಗಡೆ ನಮ್ಮ ತಾಯಿ ಭಾಳ ಸಲ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಬಟ್ ಹಾಗೆಲ್ಲ ಬೆಳೆಸ್ತಾ ಇರಬೇಕಾದ್ರೆ ನನಗೆ ಡಿಗ್ರಿ ಓದಬೇಕಾದ ಸಂದರ್ಭದೊಳಗಡೆ ನಮ್ಮ ತಂದೆಗೆ ಯಾವಾಗೂ ಹೇಳ್ತಿದ್ರು, ಏನಿಲ್ಲ ಚಂದ ಓದು ಮಾಡು, ಅದ್ರ ಕೆಲಸನೂ ಹಂಗೆ ಮಾಡು, ಎಲ್ಲನೂ ಇರಬೇಕು ಜೀವನದೊಳಗಡೆ. ಬರೀ ಓದೋದು ಒಂದು ಸಲ ಬರೋದಿಲ್ಲ, ನಾವು ಫಿಸಿಕಲ್ನೂ ಕೂಡ ಚೆನ್ನಾಗಿರಬೇಕು, 4 ವರ್ಷ ಚೆನ್ನಾಗಿರಬೇಕಪ್ಪ ಅಂತಂದ್ರೆ ನಾವು ದುಡಿಬೇಕು ಕೂಡ ಅಂತ ನಮ್ಮ ತಂದೆ ಭಾಳ ಹೇಳ್ತಿದ್ರು. ಸೊ ಹಾಗೆ ಆ ಅಂಶವನ್ನು ಇಟ್ಕೊಂಡು ನಾನು ಭಾಳ ಕೆಲಸ ಮಾಡ್ತಿದ್ದೆ ಹೊಲದೊಳಗಡೆ. ಕೆಲಸ ಮಾಡಬೇಕಾದ್ರೆ ಒಂದೇನಂತಂದ್ರೆ, ಒಂದೊಂದ್ಸಲ
ಕರೆಕ್ಟ್ ನಮ್ಮದು ಡಿಗ್ರಿ ಒಳಗಡೆ ಸೆಮಿಸ್ಟರ್ ಬರೋದಕ್ಕೆ ಈ ಗೊಂಜಾಳ ಕಡಿಯುವಂಥ ಸೀಸನ್ ಬರ್ತಿತ್ತು, ಆಮೇಲೆ ಗೋಧಿ ಸದಕ ಕೊಯ್ಯುವಂಥ ಒಂದು ಸೆಮಿಸ್ಟರ್ ಬರ್ತಿತ್ತು. ಸೊ ಹಿಂಗಿರೋದ್ರಿಂದ ಇವೆರಡೆರಡು 6 ತಿಂಗಳು ಪೀರಿಯಡ್ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಅದನ್ನು ಮಾಡಲೇಬೇಕಾಗಿತ್ತು. ಸೊ ಅವಾಗ ಒಂದೊಂದ್ಸಲ ಒಬ್ಬರು ಇಬ್ಬರು 4 ಜನ ಸೇರ್ಕೊಂಡು ನಾವು ಇಡೀ ಗೊಂಜಾಳ ಎಲ್ಲ ಕಡಿತೀವಿ. ಡಿಗ್ರಿ ಒಳಗಡೆ ಅದೇ ಥರ ಕಲಿಬೇಕಂತಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಿರೋದು. ಅದೇನಂತಂದ್ರೆ ಡಿಗ್ರಿ ಒಳಗಡೆ ಅಗದಿ ನಮ್ಮಲ್ಲಿ ಹೆಮ್ಮೆ ಪಡುವಂಥ ಒಬ್ಬ ಅತ್ಯುನ್ನತ ಗುರುಗಳ ಕೈಯಲ್ಲಿ, ಅಂಥ ಗುರುಗಳ ಕೈಯಲ್ಲಿ ಕಲ್ತೀವಿ ಅಂತೇಳಿ ಭಾಳ ನನಗೆ ಖುಷಿ ಆಗುತ್ತೆ. ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ಅಂತೇಳಿ ನಮ್ಮ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಯ ಸದಸ್ಯರು ಕೂಡ ಹೌದು, ದಲಿತ ಬಂಡಾಯ ಸಾಹಿತ್ಯದ ರಾಜ್ಯ ಸಂಚಾಲಕರು ಕೂಡ ಹೌದು. ನಮಗೆಲ್ಲ ಭಾಳ ಸ್ಫೂರ್ತಿದಾಯಕವಾಗಿರುವಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು. ಸೊ ಅಂಥ ಗುರುಗಳ ಬಗ್ಗೆ ನಮಗೆ ಕೆಲವು ಸಂದರ್ಭದೊಳಗಡೆ ಅವ್ರ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ನೆಗೆಟಿವ್ ಇತ್ತು. ಯಾಕಿತ್ತಪ್ಪ ಅಂತಂದ್ರೆ ಅವ್ರು ಸ್ವಲ್ಪ ಪಾರ್ಚಾಲಿಟಿ ಮಾಡ್ತಾರೆ ಅನ್ನುವಂಥ ಹುಡುಗರು ಹೇಳ್ತಿದ್ರು ಅನ್ನೋ ಮಾತಿಗೆ ನಾನು ಕಿವಿ ಕೊಡ್ತಿದ್ದೆ ಅಷ್ಟೇ. ಸೊ ಹೀಗಾಗಿ ಒಂದ್ಸಲ ಏನಾಯ್ತಪ್ಪ ಅಂತಂದ್ರೆ ಮನೆಯೊಳಗಡೆ ನಮ್ಮ ಮೆತ್ತ ತಂದೆ ತಾಯಿಗಳೆಲ್ಲ ಕಲಿ ಮಾಡು ಅಂತೇಳಿ ಅಲ್ಲಿಯೂ ಕಲಿಸ್ತಿದ್ರು. ಆ ಮನ್ಯಾಗ ಸ್ವಲ್ಪ ಕೆಲಸ ಮಾಡ್ಕೊಂಡು ಸೈಕಲ್ ಮೇಲೆ ಡಿಗ್ರಿ ಕಾಲೇಜ್ಗೆಲ್ಲ ಬರ್ತಿದ್ದೆ. ಇಂಥ ಗುರುಗಳು ಹೇಳ್ತಕ್ಕಂಥ ಸ್ಫೂರ್ತಿದಾಯಕವಾಗಿರುವಂಥ ಮಾತುಗಳಿಂದ ನಾನು ಭಾಳ ಪ್ರೇರೇಪಿತರಾಗ್ತಿದ್ದೆ. ಎರಡನೇದು ಏನಂತಂದ್ರೆ ಅಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಒಂದ್ಸಲ ಭಾರತಿ ಕೆಂಕನವಾಡಿ ಅಂತ ಹೇಳಿ ಇವತ್ತು ದಾವಣಗೆರೆ PS ಆಯಿತು. ಸೊ ಅವರು ನಾನು ಒಂಚೂರು ಪೈಪೋಟಿ, ಯಾಕಂತಂದ್ರೆ ಅವ್ರು ಫಸ್ಟ್ ಬರ್ತಾರೆ ನಾ ಫಸ್ಟ್ ಬರ್ತೀನಿ ಅನ್ನುವಂಥದ್ದು ಒಂದು ಈ ರೀತಿ ಒಂದು ಫೀಲ್ ಇರ್ತಿತ್ತು. ಬಟ್ ಅಲ್ಲಿ ಆಗಬೇಕಾದಾಗ ಒಂದ್ಸಲ ಏನಾಗಿಬಿಟ್ಟಿತ್ತಪ್ಪ ಅಂತಂದ್ರೆ ಅವ್ರಿಗೆ ಒಂಚೂರು 20 ಮಾರ್ಕ್ಸ್ ಕೊಟ್ಟಿದ್ರು, ನನಗೆ 18 ಮಾರ್ಕ್ಸ್ ಕೊಟ್ಟಿದ್ರು ಸರ್, ಇಂಟರ್ನಲ್ ಮಾರ್ಕ್ಸ್ ಕೊಡ್ಬೇಕಾದ್ರೆ. ಅವತ್ತು ನಾವು ಹೋಗಿ ನೇರವಾಗಿ ಸರ್ ಹತ್ರ ಜಗಳ ತೆಗೆದು, ಸರ್ ಅವ್ರಿಗೆ 20 ಕೊಟ್ಟಿರಿ ಸರ್, ನನಗೆ ನೀವು 18 ಕೊಟ್ಟಿರಿ. ಯಾಕಂದ್ರೆ ನಮ್ಮ ದೋಸ್ತರು ಸರ್ಕಲ್ ಎಲ್ಲ ಹೇಳ್ತಿದ್ರು, ಇಲ್ಲಪ್ಪ ಅವ್ರಿಗೆ ಜಾಸ್ತಿ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರ ಅವ್ರು. ಸೊ ಹಂಗಿರೋದ್ರಿಂದ ನಾವು ಹೋಗಿ ಸ್ಟಾಪ್ದಾಗೆಲ್ಲ ನಮ್ಮ ಸ್ಟಾಪ್ ಸರ್ ಹೇಳಿದ್ರು, ಸರ್ ಇಲ್ಲ ಹಿಂಗೆ ಮಾಡೋದು ಸರ್ ಅಂತ ಹೇಳಿ. ಸೊ ಅವಾಗ ಅವ್ರೇನು ಮಾಡಿದ್ರು, ಅವ್ರು ಹಂಗೇನು ಮಾಡ್ತಾರೋ ಅವ್ರಿಗೆ ಆ ಥರ ತಿಳ್ಕೊಳಕ್ಕಾಗಲ್ಲ, ಭಾಳ ಕರೆಕ್ಟ್ ಇರ್ತಾರ ಸರ್ ಅಂತ ಹೇಳಿದ್ರು. ಸೊ ಹಿಂಗಿರೋದ್ರಿಂದ ಇಲ್ಲ ಸರ್ ನನಗೆ ಅವ್ರು ಹಿಂಗೆ ಮಾಡ್ಯಾರ ನೋಡ್ರಿ ಅಂತ ಹೇಳಿ. ಅವಾಗ ಪಾಪ ಅವರು ಸರ್ ಇದ್ದರು, ಸರ್ ಕರೆದ ತಕ್ಷಣ ಪಾಪ ಅವ್ರೇನೋ ಒಂದು ಅಲ್ಲೇ ಆಫೀಸ್ ಕಡೆ ಬರ್ತಿದ್ರು. ಬಂದ ತಕ್ಷಣ ಸಡನ್ ಆಗಿ ಏನು ಮಾಡಿಬಿಟ್ರಿ ಅಂತಂದ್ರೆ, ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದ ತಕ್ಷಣ ಇಲ್ಲ ಸರ್ ನೀವು ಹಿಂಗೆ ಪಾರ್ಸಾಲಿಟಿ ಮಾಡಿಬಿಟ್ರಿ ಅಂತ ನೇರವಾಗಿ ಕೇಳಿಬಿಟ್ರೆ, ಪಾರ್ಸಾಲಿಟಿ ಏನು ಮಾಡ್ತಾರೋ ನೋಡಿ ನಿನ್ನ ಪೇಪರ್ ಇಲ್ಲ ತಿಳಿ ಪೇಪರು ಅಸೈನ್ಮೆಂಟು ಎರಡೂ ಇಟ್ಟಾಗ ಸಡನ್ ಆಗಿ ಹೇಳ್ತಾರೆ ಒಬ್ಬ ಟೀಚರ್ಸ್ ಏನಂತ ಸಡನ್ ಆಗಿ ಒಂಚೂರು ಏನಿಲ್ಲ ಸರ್ ನಿಮ್ಗೆ ಪರವಾಗಿಲ್ಲ ಅಂತ ಮಾತಾಡೋದು. ಅಂದ ತಕ್ಷಣ ನಾ ಏನು ಮಾಡಿಬಿಟ್ಟು ಎದ್ದು ನಿಂತು ಸರ್ ಒಂದ್ಸಲ ಧ್ವನಿ ಒಳಗಡೆ ಸರ್ ಬರ್ಬಿಟ್ಟೆ. ಹೆಂಗಂತಂದ್ರೆ, ಸರ್ ನಾ ಈ ಸೆಮಿಸ್ಟರ್ ಏನಾದರೂ ಫಸ್ಟ್ ಟೈಮ್ ಬರದೇ ಇದ್ರೆ ನಾನು ನಮ್ಮ ಅಪ್ಪಗೂ ಹುಟ್ಟಿಲ್ಲ ಅನ್ನುವಂಥ ಮಾತಾಡ. ಅದು ನನಗೆ ಜೀವನದೊಳಗಡೆ ಭಾಳ ಅಂದರೆ ಭಾಳ ಕೊರಗು ಉಂಟಾಯ್ತು. ಅಲ್ಲಿ ಇನ್ನೊಬ್ಬರು ಪ್ರೊಫೆಸರ್ ಬಂದು ನೆಗಲ ಮೇಲೆ ಕೈ ಹಾಕಿದ್ರು, ಎಲ್ಲಪ್ಪ ಇಂಥ ಪ್ರೊಫೆಸರ್ ನೀನು ಸವಾಲು ಆಗ್ತಿಲ್ಲ, ನೀನು ಮಾತಾಡೋದು ಒಂಚೂರು ಗೊತ್ತೈತೇನಪ್ಪ ಅಂತೇಳಿ ಬೈದ್ರು. ಸರಿ ಇಲ್ಲ, ನಾನು ಯಾವ ಆವೇಶ ಒಳಗಡೆ ಮಾತಾಡ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟಿನ ಅಂತೇಳಿ ನಾನು ಭಾಳ ಕಟ್ಟ ಅನ್ಸುತ್ತೆ. ಆ ವಿಚಾರ ಅಂಥ ಗುರುಗಳಿಗೆ ಮಾತಾಡೋದು ನಾನು ಭಾಳ ದೊಡ್ಡ ತಪ್ಪಾಗ್ತದೆ. ಬಟ್ ಅದ್ರ ಒಂದು ವಿಚಾರ ಏನಂತಂದ್ರೆ, ಇನ್ನೊಂದು ಹೇಳ್ಬೇಕಾದ್ರೆ ಇದರ ಪ್ರೊಫೆಸರ್ ಒಂದು ಮಾತಿನ ಹೇಳಿದ್ರು, ನೀನೇನೋ ಸವಾಲು ಹಾಕಿದ್ ಸರಿಪ್ಪ, ಆದ್ರೆ ಅಕಸ್ಮಾತ್ ರ್ಯಾಂಕ್ ಬರದೇ ಇದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಮಾತಾಡಿ. ಸೊ ಹಿಂಗಾಗಿ ಆ ಮಾತು ನನ್ನ ಜೀವನದಾಗ ಡಿಗ್ರಿ ಒಳಗಡೆ ನಾನು ಏನು ಕಲಿತಿದ್ದ ಬಿಡ್ತಾನೋ ಗೊತ್ತಿಲ್ಲ, ಅದು ನನಗೆ ಭಾಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಭಾಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ನಾನು ಅವ್ರನ್ನ ಹಿಂದಕ್ಕೆ ಹೋಗ್ಬೇಕು, ನಮ್ಮ ಬ್ಯಾಚ್ ಒಳಗಡೆ ಫಸ್ಟ್ ರ್ಯಾಂಕ್ ಹೊಡಿಬೇಕಂತೇಳಿ ನಾನು ಹೋದವ. ಬಟ್ ಅದ್ರ ಒಂದು ವಿಚಾರ ಏನಾಗಿತ್ತಪ್ಪ ಅಂತಂದ್ರೆ, ಆ ಡಿಗ್ರಿ ಕಾಲೇಜ್ ಒಳಗಡೆ ಕನ್ನಡ ಅತಿ ಹೆಚ್ಚು ಯಾರು ಅಂಕ ಪಡೆದಿರ್ತಾರೋ ಅವರಿಗೆ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಂತೇಳಿ ಒಂದು 5,000 ರೂಪಾಯಿ ನಗದು ಬಹುಮಾನ, ಒಂದು ಬೆಳ್ಳಿ ಪದಕ ಅಂತೇಳಿ ಗುರೋಸ್ ಅವರು ಒಂದು ಕೊಡುಗೆನ ಇಟ್ಟಿದ್ದಾರೆ SPM ಕಾಲೇಜ್ ಒಳಗಡೆ. ಬಟ್ ಒಂದು ವಿಚಾರ ಏನಂತಂದ್ರೆ, ರಿಸಲ್ಟ್ ಬಂದ ತಕ್ಷಣ ನಾನು ನೋಡ್ಬೇಕಂತಂದ್ರೆ, ನೋಡಿದ ತಕ್ಷಣ ಹೈಯೆಸ್ಟ್ ಕನ್ನಡ ನಂದಾಗಿತ್ತು. ಅದೊಂದು ದೊಡ್ಡ ಖುಷಿ. ಆ ಕನ್ನಡ ನಾನು ಮಾಡ್ಬೇಕಂತಂದ್ರೆ ನನ್ನ ತಂದೆಯವ್ರು ಎಷ್ಟು ಸಪೋರ್ಟಿವ್ ಆಗ್ತಿದ್ರು ಅಂತಂದ್ರೆ, ನನಗೆ ಒಂದೊಂದ್ಸಲ ನನ್ನ ಮೊಬೈಲ್ಗಳನ್ನ ಬೇರೆ ದೋಸ್ತರಿಂದ ನಾನು ಮೊಬೈಲ್ ತೊಗೊಂಡು ಇಡೀ ಕನ್ನಡ ಇಡೀ ಇದನ್ನ ಇದು ಏನೈತೆ ಅದನ್ನೆಲ್ಲ ಓದ್ತಿದ್ದು, ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ರಾತ್ರಿ ನಮ್ಮ ತಂದೆ ಕೂಡ ನಾನು ಇದಕ್ಕೆ ಹೋಗ್ಬೇಕಂತಂದ್ರೆ ಗೊಂಜಾಳ ಕಡೆಗೆ ಹೋಗ್ತಿದ್ದು. ನಾವು ರಾತ್ರಿ ಬೆಳ್ತಾನ ಕಡಿತಿದ್ವಿ. ಸೊ ಹಂಗೆ ಕಡಿಬೇಕಾದಾಗ ರಾತ್ರಿ 10:30 ಸುಮಾರಂಗೆಲ್ಲ ಹೋಗ್ಬೇಕಾದಾಗ ಅದನ್ನ ನನ್ನ ಕಿವಿ ಒಳಗಡೆ ಹೆಡ್ಫೋನ್ ಹಾಕ್ಕೊಂಡು ಜೋರಾಗಿ ಒಬ್ಬ ಸ್ಟೋರಿ ಹೇಳ್ಕೊತ ಹೋಗ್ಬಿಡು. ಸೊ ಹೀಗಾಗಿ ನಮ್ಮ ತಂದೆಯವ್ರು ಇರ್ತಿದ್ರು ಕೂಡ, ನಮ್ಮ ಮಗಳಾಗಿದ್ರು ಕೂಡ ನನಗೆ ಭಾಳ ಸಪೋರ್ಟಿವ್ ಆಗಿರ್ತದೆ. ನನ್ನ ಮಗ ಏನೋ ಹೇಳಕತ್ತ ನಾಟ್ ಏನೋ ಮಾಡ್ಲತ್ತಿ. ಬಟ್ ಹಾಗೆಲ್ಲ ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ತಂದೆಯವರಿಗೆ ಎಷ್ಟು ಒಂದು ರೀತಿ ಇದನ್ನಾಗಿತ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ನಾನು ಫಸ್ಟ್ ಟೈಮ್ ಬಂದಾಗ ಸರ್ ಎಲ್ಲ ಕಾರ್ಡ್ ಒಳಗಡೆ ಎಲ್ಲ ನನ್ನ ಹೆಸರು ಪ್ರಿಂಟ್ ಮಾಡಿ ನಾನು ಭಾಳ ಅಂದ್ರೆ ಭಾಳ ಖುಷಿ. ಸೊ ನನ್ನ ಜೀವನದೊಳಗಡೆ ನಾನು ಒಂಚೂರು ಓದಿದ್ರೆ ಕಾರ್ಡ್ ಒಳಗಡೆ ಪ್ರಿಂಟ್ ಆಗ್ಬೋದಲ್ಲ, ಸತ್ಕಾರ ಮಾಡ್ಕೋಬೋದಲ್ಲ ಅಂತೇಳಿ. ಆಮೇಲೆ ಸ್ಟಾಫ್ ರೂಮ್ ಕರೆಸಿ ನನಗೆ ಹೇಳಿದ್ರು, ಏನಿಲ್ಲಪ್ಪ ನಿನ್ನ ತಂದೆ ತಾಯಿಗಳ ಸಪೋರ್ಟಿವ್ ನಿನಗೆ ಭಾಳ ಐತಿ, ಅದಕ್ಕೆ ನಿನ್ನ ತಂದೆ ತಾಯಿಯವ್ರನ್ನ ನೀನು ನಾನು ಕರೆಸ್ಬೇಕು, ಅವರಿಗೂ ಸತ್ಕಾರ ಇಟ್ಕೊಂಡೇನೆ ಐತಿ. ಸೊ ಅವತ್ತು ಜೀವನದೊಳಗಡೆ ನನಗೆ ಅನಿಸ್ತು, ನನ್ನ ಹೆತ್ತ ತಂದೆ ತಾಯಿಗಳು ಎಷ್ಟು ಸಂಕಟಪಟ್ಟಿದ್ರು. ಇವತ್ತೊಂದು ಏನು ನನ್ನ ತಂದೆ ತಾಯಿಗಳನ್ನ ನಾನು ಕೂಡಿಸಿ ಸತ್ಕಾರ ಮಾಡಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿಲ್ಲ ಅಂತ ಭಾಳ ಖುಷಿ. ನಾನು ಭಾಳ ಕಣ್ಣಾಗಿ ನೀರು ಹೋಗ್ಬಿಟ್ಟು. ಸೊ ಹಿಂಗಾಗಿ ನೆಕ್ಸ್ಟ್ ಮನೆಗೆ ಹೋದ ತಕ್ಷಣ ಒಂಚೂರು ಶಾಕಿಂಗ್ ನ್ಯೂಸ್ ಕೊಡ್ಬೇಕಲ್ಲ ನಮ್ಮಪ್ಪ ಅವಾಗ ಅಂತೇಳಿ ನೆಕ್ಸ್ಟ್ ಹೋದೆ. ನಮ್ಮ ಮನೆಗೆ ಹೋದ ತಕ್ಷಣ ಏನಿಲ್ಲಪ್ಪ ಮತ್ತು ನಾಳೆಗೆ ನನ್ನ ವಿಷಯ ಎಲ್ಲ ಫೇಲ್ ಆಗ್ಯಾವು, ನೀ ಅಂತೂ ನನಗೆ ಗೊಂಜಾಳ ಕಡೆ ಹಚ್ಚಿದ್ದು ಕೆಲಸಕ್ಕೆ ಹಚ್ಚಿದ್ದು,
ಮತ್ತು ನೀ ಅಂತೂ ನನಗೆ ಆ ಕಡೆ ಓದ್ತೀನಿ ಅಂತಂದ್ರೆ ಬಿಡಲಿಲ್ಲ, ಇದು ಕೆಲಸ ಐತಿ ಮಾಡಬೇಕಂತ ಹೇಳಿದ್ವಿ. ಸೊ ಅದಕ್ಕೆ ನಾಳೆ ಅಂತೂ ಬಾ ಅಂದಾರ ನೀನು ಸ್ಕೂಲ್ಗೆ, ನೀನು ಬಂದ್ರೆ ಕರ್ಕೊಂಡು ಹೋದ್ರೆ ಎಲ್ಲ ನನಗೆ ಅಡ್ಮಿಷನ್ ಕಿತ್ತು ಕೊಡ್ತಾನೆ ಅನ್ನಕತ್ರ ನೀನು ಬರಬೇಕು. ಅವಾಗ ನನ್ನ ತಂದೆಯವ್ರು ಇಲ್ಲಪ್ಪ ನಾಯಿನಲ್ಲಿ ಬರೋಂಗಿಲ್ಲ, ಮತ್ತು ನೀ ಹೆಂಗೆ ಮಾಡ್ತಿದ್ವು ಅಂತ. ಇಲ್ಲಪ್ಪ ನೀನು ಒಟ್ಟು ಬರಬೇಕಂದ್ರೆ ಬರಬೇಕು, ನಿನಗಂತೂ ಬಾ ಅಂದ್ರೆ ನೀನು ಬರಬೇಕಂತ ಹೇಳಿ ಕಡೆಗೆ ನಮ್ಮ ಅಮ್ಮರಿಗೆಲ್ಲ ಫೋನ್ ಮಾಡಿ ಹೇಳಿದ ತಕ್ಷಣ ನಮ್ಮ ಅಮ್ಮರು ಕರ್ಕೊಂಡು ಅವ್ನು ಬಂದೆ. ಕಾಲೇಜಿಗೆ ಬಂದ ತಕ್ಷಣ ನೆಕ್ಸ್ಟ್ ಏನಾಯ್ತು ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ಅಲ್ಲೇ ಒಂಚೂರು ಗೇಟ್ ಹತ್ರ ಗುಬ್ಬೇವಾಡ ಸರ್ ಹತ್ರ ಅವ್ರು ಬಂದ ತಕ್ಷಣ ಸೀದಾ ನಮ್ಮ ಪಪ್ಪರ ಸರ್ ಇವರೇನ ಕೇಳಿದ್ರೆ ಹೌದು ಪಪ್ಪ ಇವರು ಅಂತ ಅಂದ ತಕ್ಷಣ ಸೈಡ್ ಕರೆದ ತಕ್ಷಣ ಅಂದರು ಏನಂತಂದ್ರೆ ಸರ್ ಏನು ಬೈತೀರಿ ಇಲ್ಲೇ ಬೈರಿ, ನಾ ಈ ಕಡೆ ಹೋಗಿ ಬಿಡ್ತೀನಿ ಸರ್, ಅದಕ್ಕೆ ಆ ಕಡೆ ಒಳಗೆ ಕ್ಯಾಂಪಸ್ ಹೋಗಿ ಗಾಡಿ ಅದಕ್ಕೆ ಇಲ್ರಿ ನಿಮ್ಮ ಕಡೆ ಕೆಲಸ ಐತಿ ಅಲ್ಲೇ ಬೇರೆ ನಾವು ಆಫೀಸ್ಗೆ ಕತ್ತೀವಿ ಸರ್ ಕರ್ಕೊಂಡು ಹೋಗಿ ಸರ್ಗೆ ಹೇಳಿದ್ದೇನೆ ಸರ್ ಒಂಚೂರು ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ರೀತಿ. ಸೊ ಹಿಂಗಿರೋದ್ರಿಂದ ಸರ್ಗಳು ನನಗೆ ಭಾಳ ಸಪೋರ್ಟಿವ್ ಮಾಡೋದು. ನನ್ನ ತಂದೆ ಹೆಂಗೆ ಆಗಿತ್ತಪ್ಪ ಅಂತಂದ್ರೆ ಎಷ್ಟು ಬೈತಾರೋ ಏನು ಬೈತಾರೋ ಅಂತೇಳಿ ಭಾಳ ಇದರಿಂದ ತವಕದಿಂದ ಬಂದಿದ್ರು. ಆಮೇಲೆ ಅವ್ರ ಕಾರ್ಯಕ್ರಮದಾಗ ಹೋಗಿ ನನ್ನನ್ನು ಹೊಗಳೋದು ನೋಡಿ ನಮ್ಮ ತಂದೆಗೆ ಸತ್ಕಾರ ಮಾಡೋದು ನೋಡಿ ನಮ್ಮ ತಂದೆ ಅವತ್ತು ಕಣ್ಣ ನೀರಕ್ಕೆ ಹೇಳಿದೆ ನಾನು, ಮಗನ ಇನ್ನ ಮೇಲೆ ನೀ ಏನು ಕಲಿತಿ ಕಲಿ, ನೀ ಏನು ಕಲಿತಿ ಕಲಿ, ನೀನು ಇದನ್ನ ಮಾಡ್ತಾರಂತ ನೀನು ಹೇಳಂಗಿಲ್ಲ, ನೀನು ಕೆಲಸ ಮಾಡತಾನೆ ಹೇಳಂಗಿಲ್ಲ, ನಿನಗೆ ಇಷ್ಟ ಆದರೆ ಮಾಡು ಇಲ್ಲಾಂದ್ರೆ ಬಿಡು, ಬಟ್ ಓದು ಚಂದ ಓದುತ್ತೆ. ನನ್ನ ತಂದೆ ಅವತ್ತು ಭಾಳ ಕೆಟ್ಟ ನನಗೆ ನನ್ನ ಜೀವನದಾಗ ಏನಂತಂದರೆ ಭಾಳ ಚಂದ ನನಗೆ ಮೋಟಿವೇಶನ್ ಮಾಡಿ ನನ್ನ ಜೀವನದಾಗ ದೊಡ್ಡ ಮೋಟಿವೇಟ್ ಆಗಿರೋದು. ಅವತ್ತು ನನಗೆ ಅನಿಸ್ತು ಜೀವನದೊಳಗಡೆ ಹೆತ್ತ ತಂದೆ ತಾಯಿಗಳಿಗಿಂತ ಇನ್ಯಾರ್ದಾರ ಏನೋ ಒಂದು ಆಗಿತ್ತಪ್ಪ ಅಂತಂದ್ರೆ ಹೆತ್ತ ತಂದೆ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ ಅಂತಂದ್ರೆ ಅತಿ ಹೆಚ್ಚು ಸಮಾಜದಲ್ಲಿ ಖುಷಿ ಪಡುವಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ತಂದೆ ತಾಯಿ. ಅದಕ್ಕೆ ನಾವು ಹೆತ್ತ ತಂದೆ ತಾಯಿಗೆ ಏನೋ ಒಂದು ಮೋಸ ಮಾಡಬಾರ್ದು. ವಿಶೇಷವಾಗಿ ವಿದ್ಯಾರ್ಥಿಗಳು ನಾನು ಯಾವತ್ತೂ ಕೂಡ ಅದನ್ನೇ ಹೇಳ್ತೇನೆ, ನಾವು ಹೆಂಗೆ ಆಗ್ಬೇಕಪ್ಪ ಅಂತಂದ್ರೆ ಹೆತ್ತ ತಂದೆ ತಾಯಿಗೆ ನಮ್ಮೂರೊಳಗಡೆ ಬಂದು ಇವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರ, ಇಂಥವ್ರ ಮಗ ಇವನು ಇಂಥವ್ರ ಮಗಳು ಇವಳು ಅಂತೇಳಿ ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ಗುರುತಿಸ್ಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ಹೆತ್ತ ತಂದೆ ತಾಯಿಗೆ ನಮ್ಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟು ಇಷ್ಟೆಲ್ಲ ಹಾಕಿ ನಮಗೆ ಬೆಳೆಸಿರ್ತಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಹೆತ್ತ ತಂದೆ ತಾಯಿಗೆ ಮಕ್ಕಳು ಅಲ್ವೇ ಅಲ್ಲ. ನಾವು ಹೆಂಗೆ ಬೆಳಿಬೇಕಂತಂದ್ರೆ ನಮ್ಮ ಊರೊಳಗಡೆ ಇವ್ರು ಯಾರಾದರೂ ಬಂದು ಕೇಳಿದ್ರೆ ಇವರು ಮೊನ್ನೆ SSLC ಒಳಗಡೆ PUC ಒಳಗಡೆ ಫಸ್ಟ್ ರ್ಯಾಂಕ್ ಬಂದ್ರಲ್ಲ, ಮೊನ್ನೆ ಅದ್ಭುತವಾಗಿ ಒಂದು ಸಾಧನೆ ಮಾಡಿ PSI ಆಗಿ KAS ಆಗಿ IAS ಆಗಿ ಮೊನ್ನೆ ಒಂದು ಗೌರವಯುತವಾಗಿ ಸತ್ಕಾರ ಮಾಡ್ಕೊಂಡ್ರಲ್ಲ, ಸೊ ಅಂಥವ್ರ ತಂದೆ ಇವರು ಅಂಥವ್ರ ತಾಯಿ ಇವರು ಅಂತೇಳಿ ನಮ್ಮಿಂದ ನಮ್ಮ ತಂದೆ ತಾಯಿಗಳು ಗುರುತಿಸಲ್ಪಡಬೇಕು. ವಿನಃ ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ಗುರುತಿಸಲ್ಪಡಬೇಕು. ಮೊನ್ನೆ ಏನಂತಂದ್ರೆ ನನ್ನ ಹೆತ್ತ ತಂದೆ ತಾಯಿಗಳು ನನ್ನ ಜೀವನದಲ್ಲಿ ಭಾಳ ದೊಡ್ಡದಾಗಿರುವಂಥ ಒಂದು ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ನನ್ನ ಜೀವನದೊಳಗೆ ನಾನು ಯಾವತ್ತೂ ಕೂಡ ಹೇಳ್ಕೊತಿರ್ತೀನಿ, ನನ್ನ ಜೀವನದೊಳಗಡೆ ಕಲ್ಲ ದೇವರಿಗೆ ನಾನು ಕೈ ಮುಗಿತೇನೆ ಎಲ್ಲ ಗೊತ್ತಿಲ್ಲ, ನನ್ನ ಹೆತ್ತ ತಂದೆ ತಾಯಿಗಳು ಬಂದ್ರೆ ನಾನು ಯಾವತ್ತೂ ಕೂಡ ಕೈ ಮುಗಿತೀನಿ. ನನ್ನ ಜೀವನದೊಳಗಡೆ ನನ್ನ ತಲೆಬಾಗೋದು ಇಬ್ಬರಿಗೆ, ಒಂದು ನನಗೆ ಅನ್ನ ಹಾಕಿ ಬೆಳೆಸಿ ಸಾಕಿ ಸಲ್ಲಿರೋದು ನನ್ನ ಹೆತ್ತ ತಂದೆ ತಾಯಿಗೆ, ಎರಡನೇದಾಗಿ ಏನಂತಂದ್ರೆ ನನ್ನ ಅಕ್ಷರವನ್ನು ಕಲಿಸಿರ್ತಕ್ಕಂಥ ನನ್ನ ಗುರುಗಳು. ಇವು ಇಬ್ಬರಿಗೆ ನಾನು ಮನಪೂರ್ವಕವಾಗಿ ಯಾವತ್ತೂ ಕೂಡ ನಮಸ್ಕಾರ. ಯಾಕಂತಂದ್ರೆ ಮನುಷ್ಯನೊಳಗಡೆ ಒಂದು ಚೂರು ಕಲ್ಮಶವಿಲ್ಲ, ನನ್ನ ಮಕ್ಕಳು ಬೆಳಿಬೇಕು, ನನ್ನ ಶಿಷ್ಯರು ಬೆಳಿಬೇಕು ಅಂತೇಳಿ ಜೀವನದೊಳಗಡೆ ಸ್ಫೂರ್ತಿ ತುಂಬುವಂಥ ಏಕೈಕ ವ್ಯಕ್ತಿಗಳಂತಂದ್ರೆ ಎರಡು, ಒಂದು ಹೆತ್ತ ತಂದೆ ತಾಯಿಗಳು, ಇನ್ನೊಂದು ಕಲಿಸಿರ್ತಾರೆ. ಹೀಗೆ ನನ್ನ ಹೆತ್ತ ತಂದೆ ತಾಯಿಗಳ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಅದು ಸಾಲ. ಈ ಥರದ ನನ್ನ ಹೆತ್ತ ತಂದೆ ತಾಯಿಗಳ ಸ್ಫೂರ್ತಿ. ಹೆತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಬದುಕು ಅವರನ್ನ ತಾನೇ ಪ್ರೀತಿಸುತ್ತೆ ಮತ್ತು ಗೆಲುವು ಅವರ ಬೆನ್ನ ಹಿಂದೆನೆ ಬರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವತ್ತಿನ ನಮ್ಮ ಸಾಧಕರು. ಸೊ ಸರ್, ಇಷ್ಟೆಲ್ಲ ಹೇಳಿದ ನೀವು ನಿಮ್ಮ ಶೈಕ್ಷಣಿಕ ಜೀವನ ಹೇಗಿತ್ತು ಸರ್? ಶೈಕ್ಷಣಿಕ ಜೀವನ ಅಂತ ಬಂದಾಗ ಸಾಮಾನ್ಯವಾಗಿ ನಾನು ಎವರೇಜ್ ಸ್ಟೂಡೆಂಟ್, ಅತಿ ಬುದ್ಧಿವಂತನೂ ಅಲ್ಲ ಅತಿ ದಡ್ಡನೂ ಅಲ್ಲ, ಮಧ್ಯಮ ವರ್ಗದ ವಿದ್ಯಾರ್ಥಿ. ಪ್ರೈಮರಿಯಲ್ಲೂ ಕೂಡ ನಾನು 8th ABCD ಕಲಿಸಿರುವಂಥ ನನ್ನ ಮೊಟ್ಟ ಮೊದಲನೆಯ ಗುರುಗಳಂತಂದ್ರೆ KE ಪ್ರಕಾಶ್ ಸರ್. ನಾನು ಫಸ್ಟ್ ಇಂಗ್ಲೀಷ್ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಫಸ್ಟ್ ಅವರಿಂದ. ಎರಡನೇದು ಏನಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಆದರೂ ಕೂಡ ಆಲ್ರೌಂಡರ್ ಟೀಚರ್. ಎಲ್ಲ ಥರ ನಾನು ಇವನ್ MA PG ಡಿಪ್ಲೊಮಾ ಇನ್ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ಸ್ ವಿತ್ ಗೋಲ್ಡ್ ಮೆಡಲ್ ಜೊತೆಗೆ ಜರ್ನಲಿಸಮನ್ನು ಕೂಡ PG ಡಿಪ್ಲೊಮಾ ಇನ್ ಇಂಗ್ಲೀಷ್ ಈ ಜರ್ನಲಿಸಮನ್ನು ಕೂಡ ಮುಗಿಸ್ಬೇಕಂದ್ರೂ ಕೂಡ ನನಗೆ ಪ್ರತಿ ಕ್ಷಣವೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬೆಳೆಸಿರುವಂಥ ಕೀರ್ತಿ ನನ್ನ KE ಪ್ರಕಾಶ್ ಸರ್ ಒಂದು. ಎರಡನೇದು ಏನಂತಂದರೆ ನಾನು ಅವರಲ್ಲಿ ಕಲ್ತ್ಕೊಂಡ ನಂತರ ಹೈಸ್ಕೂಲ್ಗೆ ಹೋದೆ. ನನ್ನ ಹೈಸ್ಕೂಲ್ ಜೀವನ ನಾನು ಹೇಳಿದೆ, ಯಾಕಂತಂದ್ರೆ ನನ್ನ ಹೈಸ್ಕೂಲ್ ಜೀವನದಲ್ಲಿ ಹೊಡ್ಸ್ಕೊಳ್ಳೋಂಥ ದಿನಗಳೇ ಯಾವುದೇ ಇರ್ತಿದ್ದಿಲ್ಲ. ಅಲ್ಲಿ ಏನೋ ಒಂಚೂರು ಪ್ರೇರೇಪಿತನಾದೆ, ಅಲ್ಲಿ ಹೈಸ್ಕೂಲ್ ಜೀವನವನ್ನು ಮುಗಿಸ್ಕೊಂಡೆ. ಅದಾದ ನಂತರ PUCಗೆ ಹೋದಾಗ ಬ್ರಾದರ್ ಸರ್ ಹತ್ರ ಟ್ಯೂಷನ್ ಹೇಳ್ತಿದ್ರು. ಸೊ ಅವ್ರ ಹತ್ರ ಹೋಗಿ ನನ್ನ ಕೈಕಾಲು ಬಿತ್ತು. ಸರ್ ಒಟ್ಟು ನಾನು ಇಂಗ್ಲೀಷ್ ಭಾಳ ಅಂದ್ರೆ ಭಾಳ ಡಲ್ ಐತ್ರಿ, ನಾನಂತೂ ಜೀರೋ ಅದನ್ನು ಸರ್, ಬಟ್ ನನ್ನ ಜೀವನಕ್ಕೆ ನಾನು ಆಶ್ರಯ ಆಗಬೇಕು, ನನ್ನ ತಂದೆ ತಾಯಿಗೆ ನಾನು ನೋಡ್ಕೊಳ್ಳೋವಂಥವ್ರು ಆಗಬೇಕು, ನನ್ನ ಕುಟುಂಬಕ್ಕೆ ನಾನು ಆಶ್ರಯ ಆಗಬೇಕು, ಸಮಾಜದೊಳಗಡೆ ನಾನು ಒಬ್ಬ ಮಾದರಿ ವ್ಯಕ್ತಿಯಾಗಿ ಬೆಳಿಬೇಕು ಸರ್, ನನಗೆ ಅದಕ್ಕೋಸ್ಕರ ಇಂಗ್ಲೀಷ್ ಭಾಳ ನೆಸಿಟೈತಿ, ತಾವು ಇಂಗ್ಲೀಷನ್ನು ನಾನು ಚೆನ್ನಾಗಿ ಹೇಳಬೇಕು ಅಂತೇಳಿ ಅವರಲ್ಲಿ ಭಾಳ ಕೇಳ್ಕೊಳ್ತಿದ್ದೆ. ನನಗೆ ಅವ್ರ ಪುಣ್ಯ ಇಂಗ್ಲೀಷಿಗೆ ಕರೆಕ್ಟ್ ನಾನು PUC ಜೀವನದೊಳಗಡೆ 41% ತೆಗೆದೆ.
41 ಮಾರ್ಕ್ಸನ್ನು ತೆಗೆದು ಟೋಟಲ್ ಪರ್ಸೆಂಟೇಜ್ 70% ಮಾಡ್ಕೊಂಡು ನಾನು ಸೆಕೆಂಡ್ PUC ಮುಗಿಸ್ಕೊಂಡೆ. ಅದಾದ ನಂತರ ಇಲ್ಲೇ SPM ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ರಾಯಬಾಗಕ್ಕೆ ಬಂದೆ. ನಾನು ಆಗಲೇ ಹೇಳ್ಕೊಂಡು ವಿಶೇಷವಾಗಿ ಡಿಗ್ರಿಗಳಲ್ಲೆಲ್ಲ ನಾವು ಸೈಕಲ್ ಮೇಲೆಲ್ಲ ಓಡಾಡ್ತಿದ್ವಿ. ರಾಜು ಶನ್ನೇವಾಡಿ ಅಂತೇಳಿ ನನ್ನ ಆತ್ಮೀಯ ಗೆಳೆಯ. ಸೊ ಅವನು ನಾನು ಅಲ್ಲಿಂದ ಬರ್ತಾ ಇದ್ವಿ. ಬರಬೇಕಂತಂದ್ರೆ ಏರು ಭಾಳ ಬರುತ್ತೆ. ಏರ್ ನಂತರ ನಮ್ಮ ಸೈಕಲ್ ಮೇಲೆ ಹೋದ ತಕ್ಷಣ ಒಂದ್ಸಲ ರೌಂಡ್ ಹಾಕೊಂಡು ಎಲ್ಲಿ ಕಮ್ಮಿ ಕಡೆ ಹಾಕುತ್ತಾರೆ ಅಂತ ನೋಡ್ಕೊತ ಹೋಗ್ತಿದ್ದೆ. ಅಲ್ಲಿಂದ ಡಿಗ್ರಿ ಕಾಲೇಜಿಗೆ ಬಂದ ನಂತರ ಪಿರಿಯಡ್ಗಳಿಗೆ ಮಾತ್ರ ಯಾವ ಪಿರಿಯಡನ್ನು ತಪ್ಪಿಸ್ತಾ ಇಲ್ಲ. ಪ್ರತಿ ಪಿರಿಯಡ್ ಕೂಡ ಕೂಡುತ್ತಿದ್ದೆ. ಎರಡನೇದು ಏನಂತಂದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಅಧ್ಯಯನ ಮಾಡ್ತಿದ್ವಿ. ಲೈಬ್ರರಿ ಒಳಗಡೆ ಏನು ಕೊಡ್ತಾರಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡ್ತಿದ್ವಿ, ಓದ್ತಿದ್ವಿ. ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ 10 ಕಿಲೋಮೀಟರ್ ಬರೀ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ರಾಜು ಶರ್ಮೆ ಅಂತೇಳಿ ಅವನು ಸಾಮಾನ್ಯ ಜ್ಞಾನ ಭಾಳ ಚಂದ ಇರ್ತದೆ. ಇತಿಹಾಸ ಅಂತೂ ಭಾಳ ಅದ್ಭುತವಾಗಿ ಹೇಳ್ತಿದ್ದೆ. ಅದಾಗಲಿ ಆಮೇಲೆ ಅಪ್ಡೇಟ್ ನ್ಯೂಸ್ಗಳು ಭಾಳ ಚಂದ ಹೇಳ್ತಿತ್ತು. ಈ ಪ್ರಚಲಿತ ಘಟನೆಗಳ ಬಗ್ಗೆ ಭಾಳ ಅದ್ಭುತವಾಗಿರುವಂಥ ನಾಲೆಜ್ ಇರ್ತದೆ. ಸೊ ಅವನ ಜೊತೆ ಚರ್ಚೆ ಮಾಡ್ಕೊತ ಭಾಳ ಚಂದ ಅದನ್ನು ಜೀವನವನ್ನು ನಾನು ಸಾಗಿಸ್ತೀನಿ. ಎರಡನೇದು ಏನಂತಂದ್ರೆ ನಾನು PUC ಮುಗಿದ ತಕ್ಷಣ ನಮ್ಮ ಸರ್ KE ಪ್ರಕಾಶ್ ಅವರು ನನಗೆ ಭಾಳ ಹೇಳ್ತಿದ್ರು. ಏನಂತಂದರೆ ಇಂಗ್ಲೀಷ್ನಲ್ಲಿ ಬಾಯಿ ಬಿಟ್ಟರೆ ನಿನಗೆ ಮುಂದೆ ಜೀವನ ಐತಿ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಈ ಭಾಗದೊಳಗಡೆ ಭಾಳ ನೆಸಿಟಿ ಐತಿ. ಅದಕ್ಕೆ ನೀ ಇಂಗ್ಲೀಷ್ ಚೆನ್ನಾಗಿ ಕಲಿ. ಸರ್ ನನಗೆ ಇಂಗ್ಲೀಷ್ ಅಂದರೆ ಭಾಳ ಡೆಡ್ ಅಪೋಸಿಟ್. ನನಗೆ ಇಂಗ್ಲೀಷ್ ಬ್ಯಾಡ್ರಿ ಸರ್ ಅಂತಂದು. ಬಟ್ ಅದು ನೀನು 10 ಸಲ ಫೇಲ್ ಆಗ ನಿನಗೆ ಏನು ಬೇಕಲ್ಲ ನನ್ನ ಹತ್ರ ಬಂದಕ್ಕೆ ನಾನು ಹೇಳ್ತೀನಿ. ನಿನಗೆ ಎಂಥ ಗೈಡೆನ್ಸ್ ಬೇಕು ನಾನು ಕೊಡಿಸ್ತೀನಿ. ಬಟ್ ನೀ ಅದನ್ನ ಇಂಗ್ಲೀಷ್ ತಗೋ ಅಂತೇಳಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾಕಾಶಿ ಅಂತ ಏನು ಧಾರವಾಡ ಕಳಿಸ್ಕೊಡುತ್ತೋ. ಸೊ ಅಂತ ಧಾರವಾಡಕ್ಕೆ ಒಂಚೂರು ಹೆಜ್ಜೆ ಇಡು. ಅಲ್ಲಿ ವಿಶೇಷವಾಗಿರುವಂಥ ಟ್ರೈನಿಂಗ್ ಸೆಂಟರ್ಗಳದಾವೆ. ನೀ ಅಲ್ಲಿ ವಿಶೇಷವಾಗಿ ಬೆಳಿತೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿ ಇರುವಂಥ ನಿಮ್ಮ ಸಹವಾಸ ದೋಷನೂ ಕೂಡ ಏನಾಗ್ತಂದ್ರೆ ಭಾಳ ಎಕ್ಸ್ಟ್ರಾರ್ಡಿನರಿ ಆಗ್ತೈತಿ. ಇಲ್ಲಿ ಥಿಂಕಿಂಗ್ ವಿಚಾರ ಏನಾಗ್ತೈತೆ ಅಂದ್ರೆ ಒಂಚೂರು ಲೋ ವೆಲ್ ನೀನು ಒಂಚೂರು ಹಿಂದೆ ಉಳಿಯೋಕ್ಕೆ ಸಾಧ್ಯ ಐತಿ. ಅದಕ್ಕೆ ನೀ ಒಂಚೂರು ಧಾರವಾಡಕ್ಕೆ ಹೋಗು ಅಂತೇಳಿ ಒಂದ್ಸಲ ನಮ್ಮ ಕಾಕರನ್ನು ಕೊಟ್ಟು ನನಗೆ ಧಾರವಾಡ ಕಳಿಸಿದೆ. ಹೋಗಿ ಕಿಟಲ್ ಕಾಲೇಜ್ ನಾನು ಅಡ್ಮಿಷನ್ ಮಾಡಿದ ನಂತರ ವಾಪಸ್ ಬರಬೇಕಾದ್ರೆ ನಾನು ಬರೀ ಹಾದಿ ನೋಡ್ಕೊಂಡು ಬರ್ತಿದ್ದೆ. ಕಾರಣ ಇಷ್ಟ ನನಗೆ ಧಾರವಾಡ ಒಳಗಡೆ ಹೋಗಿ ಅದು ಮೇಜರ್ ಇಂಗ್ಲೀಷ್ ಮಾಡ್ಕೊಂಡು ನಾನು ಪಾಸ್ ಹಾಕೊಂಡಿಲ್ಲ ಅಂತ ಡೌಟವ. ನನಗೆ ಅಲ್ಲಿ ಹೋಗೋಕೆ ಆಗಿಲ್ಲ ಅನ್ನೋಂಥ ಕಾನ್ಸೆಪ್ಟ್. ಎರಡನೇದು ಏನಂತಂದ್ರೆ ನಾನು ಅಲ್ಲಿ ಸಿಟಿ ಒಳಗಡೆ ಹೆಂಗೆ ಬದುಕಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಬೆಳೆಸ್ತಿರಲ್ಲ ಹಳ್ಳಿ ಒಳಗಡೆ. ನಾನು ಈ ಥರ ಕೆಲಸ ಮಾಡಲ್ಲ ಬೆಳೆದವ. ಬಟ್ ನನಗೆ ಅಲ್ಲಿ ಹಾಸ್ಟೆಲ್ ಅದು ಇದು ನಾನು ಹೋಗಂಗಿಲ್ಲ ಅಂತೇಳಿ 1ನೇ ದಿವ್ಸಕ್ಕೆ ಹೋಗಿ ಬಂದರು. 2ನೇ ದಿವ್ಸಕ್ಕೆ ಗೊತ್ತಿಲ್ಲ ವಾಪಸ್ ಹೋಗಿ ಮತ್ತೆ TC ವಾಪಸ್ ತೊಗೊಂಡು ಬಂದಿದ್ದೆ ಧಾರವಾಡಕ್ಕೆ. ರಿಟರ್ನ್ ತಂದ ತಕ್ಷಣ ನೆಕ್ಸ್ಟ್ ಏನಂತಂದರೆ ಇದೇ ಡಿಗ್ರಿ ಕಾಲೇಜ್ ಒಳಗಡೆ ನಮ್ಗೆ ಇಲ್ಲಿ ನಮ್ಮ ಗೋಕಾಕ್ ಸರ್ ಅಂತೇಳಿ ಅವರು ಹೇಳಿದ್ರು ನನಗೆ. ಯಾಕಂತಂದ್ರೆ ಇಲ್ಲಿ ಇಂಗ್ಲೀಷ್ ಐತಪ್ಪ, ಇಂಗ್ಲೀಷ್ ಮಾಡತ್ತೀವಿ. ನಮ್ಮ ಸರ್ ನನ್ನ ಮೇಲೆ ಸಿಟ್ಟಾಕಾರ ಅಂತೇಳಿ ನಾ ಏನು ಮಾಡಿದೆ ಅಂತಂದ್ರೆ ಇಂಗ್ಲೀಷರೇ ಅಟ್ಲೀಸ್ಟ್ ತೊಗೊಳ್ಳೋದು ನಾವು. ಸರ್ ಇಲ್ಲೇ ಇರ್ತಾರೆ ಓದೋನು ಅಂತೇಳಿ ಇದನ್ನು ಮಾಡ್ಕೊಂಡೆ. ಸರ್ ಭಾಳ ಸ್ವಲ್ಪ ಬೈದು ಇಲ್ಲ ಶಿಕ್ಷಕರು ಕೂಡ ಪ್ರೊಫೆಸರ್ಸ್ಗಳು ಭಾಳ ಅದ್ಭುತವಾಗಿ ಪಾಠ ಮಾಡಿಬಿಟ್ಟು. ಸೊ ಅವರಿಂದ ಒಂಚೂರು ಪ್ರೇರೇಪಣೆಯಾಗಿ ನಾನು ಡಿಗ್ರಿ ಒಳಗಡೆ ಏನೋ ಮಾಡ್ಕೊಂಡೆ. ಬಟ್ ಕಾಲೇಜ್ ಒಳಗಡೆ 2ನೇ ರ್ಯಾಂಕನ್ನು ತೆಗೆದುಕೊಂಡೆ. ಅದಾದ ನಂತರ ಮುಗಿದ ನಂತರ ನಾನು ಏನೋ ಒಂಚೂರು ಮಾಡಬೇಕು. ಅದು ವಿಶೇಷವಾಗಿ ಏನಂತಂದರೆ ನಾನು ಮಿಲ್ಟ್ರಿಗೆ ಹೋಗ್ಬೇಕು ಅನ್ನೋಂಥ ಆಸೆ ಹುಚ್ಚು ಭಾಳ. ಯಾಕೆ ಮಿಲ್ಟ್ರಿಗೆ ಹೋಗ್ಬೇಕಂತಂದ್ರೆ ಒಟ್ಟ ದೇಶ ಸೇವೆಯನ್ನು ನಾನು ಮಾಡಬೇಕು. ಅವತ್ತು ನನ್ನ ಮಿಲ್ಟ್ರಿ ಡ್ರೆಸ್ಸನ್ನು ಹಾಕ್ಕೊಂಡು ಮರುದಿನ ಸತ್ರು ಪರವಾಗಿಲ್ಲ, ಬಟ್ ಆ ಸೈನಿಕನಾಗಬೇಕು ಅನ್ನೋಂಥ ಛಲ ಭಾಳ ಇತ್ತು. ಬಟ್ PUC ವರೆಗೆ ನಾನು ಸಾಮಾನ್ಯವಾಗಿ ಕುಸ್ತಿ ಕರಾಟೆ ಈ ಥರದ ಫೀಲ್ಡ್ಗೆ ಹೋಗ್ತಿದ್ನಿ. ಬಟ್ ಆದರೆ ಡಿಗ್ರಿಗೆ ಬಂದ ನಂತರ ರನ್ನಿಂಗ್ ಅಂತೂ ಭಾಳ ಪ್ರಾಕ್ಟೀಸ್ ಮಾಡಿ ಡೈಲಿ ಏನಾದ್ರು 10 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಜೀವನದೊಳಗೆ ನನಗೆ ಹೆಂಗಂತಂದ್ರೆ ಕೆಲವು ಭರ್ತಿಗಳನ್ನೆಲ್ಲ ನಾನು ಡಿಗ್ರಿಗೆ ಇರಬೇಕಾದ್ರೆ ನಾನು ಅಲ್ಲಿ ಮಿಲ್ಟ್ರಿ ಭರ್ತಿಗಳಿಗೆಲ್ಲ ಹೋಗ್ತಿದ್ದೆ. ಹೋಗ್ಬೇಕಾದ್ರೆ ನನ್ನ ಜೀವನದೊಳಗಡೆ ನನ್ನ ಮಿಲ್ಟ್ರಿ ಜೀವನ ನಾನು ನೆನೆಸ್ಕೊಂಡ್ರೆ ಭಾಳ ಕಣ್ಣಾಗಿ ಹೋಗ್ಬಿಟ್ಟು. ಯಾಕಂತಂದ್ರೆ ನಾನು ಕೂಡ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರೋದ್ರಿಂದ ಸಾಗರ್ ಕಾಂಬ್ಳೆ ಅಂತೇಳಿ ಹನುಮಂತ್ ಭಜಂತ್ರಿ ಇನ್ನೊಬ್ಬ ನಾನೊಬ್ಬ 3 ಜನ ನಾವೇನು ಮಾಡ್ತಿದ್ವಿ ರನ್ನಿಂಗ್ ಭರ್ಜರಿ ಪ್ರಾಕ್ಟೀಸ್ ಮಾಡ್ತೀವಿ. ಗುಡ್ಡಾಡೆಲ್ಲ ಊಟೆಲ್ಲ ಮಾಡ್ತೀವಿ. ಅದಾದ ನಂತರ ಒಂದ್ಸಲ ನಾನು ಬೆಳಗಾವಿ ಫಸ್ಟ್ ನಾವು ಭರ್ತಿ ಹೆಂಗೆ ನಡೀತೈತಿ ಮಿಲ್ಟ್ರಿ ಭರ್ತಿ ಅಂತೇಳಿ ನೋಡಕ್ಕೆ ಹೋಗಿದ್ವಿ. ಹೋದ ಸಂದರ್ಭದೊಳಗಡೆ ನಾವು ಸಾಮಾನ್ಯವಾಗಿ ರನ್ನಿಂಗ್ ಎಲ್ಲ ನಮ್ಗೆ ಈ ಥರದ್ದು ಇರೋದ್ರಿಂದ ನಾವು ವಿಶೇಷವಾಗಿ ಇಲ್ಲಿ ಕಡಿ ಎಲ್ಲ ಹೋಗ್ತಿದ್ವಿ. ಅಂಥದ್ರೊಳಗಡೆ ಬರಗಾಲ ಓಡ್ತಿದ್ವಿ ನಾವು. ಸೊ ಇರೋದ್ರಿಂದ ಒಂಚೂರು ಮಳೆ ಆಗಿತ್ತು. ಸಿಟಿ ಒಳಗಡೆ ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದಿರ್ತಾರೆ. ಶೂಸ್ ಹಾಕೊಂಡು ಮಾಡೋದು, ಸ್ಲಿಪ್ ಹಾಕೋವು, ಜರಿತಾವು ಹಾಗೆ ಅಂತೇಳಿ ನಮ್ಮ ಕಾನ್ಸೆಪ್ಟ್ ಅದೇನೂ ಇರಲಿಲ್ಲ. ಒಟ್ಟು ಓಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಇತ್ತು. ಬಟ್ ಫಸ್ಟ್ ಗ್ರೂಪ್ನೊಳಗಡೆ ಹನುಮಂತ್ ಭಜಂತ್ರಿ ಮತ್ತು ಅವರು ಸಾಗರ್ ಕಾಂಬ್ಳೆ ಅಂತ ಅವ್ರು ಬಂದಿತ್ತು. ಅವ್ರು ರನ್ನಿಂಗ್ ಪಾಸ್ ಆದ ನಂತರ ಒಂಚೂರು ನನಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಒಳಗಡೆ ಒಂಚೂರು ಅವ್ರಿಗಿಂತ ಜಾಸ್ತಿ ಓಡ್ತೀನಿ ಆಗಿದ್ರು. ನಾನಂತೂ ಆರಾಮ್ಸೆ ಆಗುತ್ತೆ ಬಿಡೋ ಅನ್ನೋಂಥ ಕಾನ್ಸೆಪ್ಟ್ ಇತ್ತು. ಬಟ್ ಹಂಗಿರೋದ್ರಿಂದ ನಾನು ಆ ಥರ ಆ ರ್ಯಾಲಿ ಒಳಗಡೆ ಓಡಿದ ನಂತರ ಫಿಸಿಕಲ್ ಎಲ್ಲ ಆಯಿತು. ನೆಕ್ಸ್ಟ್ ಮೆಡಿಕಲ್ ಕೊಟ್ಟರು ಮರುದಿನ. ಅದಾದ ನಂತರ ನನ್ನೊಂಚೂರು ಮುಗನೊಳಗಡೆ ಒಂಚೂರು ಕರಾಟೆ ಒಳಗಡೆ ಏಟು ಬಿದ್ದಿರೋದ್ರಿಂದ ನನ್ನೊಂಚೂರು ಮೆಡಿಕಲ್ ಅನ್ಪಿಟ್ ಅಂತ ಮಾಡಿದ್ರು. ಪುಣಾಕ್ ಬರೆದು ಕೊಟ್ಟರು. ಅದಾದ ನಂತರ ಹನುಮಂತನು ಕೂಡ ಕೈ ಒಳಗಡೆ ಅನ್ಪಿಟ್ ಮಾಡಿದ್ರು. ಸಾಗರನ ಅವ್ನು ಕಿವ್ಯಾಗ ಅನ್ಪಿಟ್ ಮಾಡಿದ್ರು. ಸೊ ನನಗೂ ಸಾಗರಿಗೆ 2 ಮಂದಿಗೆ ನಾನು ಸಾಮಾನ್ಯವಾಗಿ ಅಲ್ಲಿ ಪುಣಾಕ್ ಕೊಟ್ಟಾಗ ನಾನು ಸಾಮಾನ್ಯವಾಗಿ ಪುಣಾಕ್ ಹಾಸ್ಪಿಟ್ಲಿಗೆ ಹೋಗಿ ಅದೇನೋ ತೋರಿಸ್ಕೊಂಡಿವಿ. ನನ್ನ ಅನ್ಪಿಟ್ಟಾಯಿತು. ಅವನು ಹನುಮಂತನೂ ಅನ್ಪಿಟ್ಟಾಯಿತು. ನೆಕ್ಸ್ಟ್ ಸಾಗರ್ ಅವ್ರದ್ದು ಫಿಟ್ ಆದ ನಂತರ SKT ಕ್ಲರ್ಕ್ ಆಗಿ ಹೋದ. ಅದಾದ ನಂತರ ಮತ್ತೆ 4 ಭರ್ತಿಗಳನ್ನ ನಾನು ಟ್ರೈ ಮಾಡಿದೆ. ಒಂದೇನಂತಂದ್ರೆ ಪುನಾದೊಳಗಡೆ ಇರಬೇಕಂತಂದ್ರೆ ಒಂದೊಂದು ಉದಾಹರಣೆ ಕೊಡ್ತೀನಿ ನಾನು. ಯಾಕಂತಂದ್ರೆ ಅತಿ ಚಳಿಗಾಲ ಇರ್ತಿತ್ತು. ಅತಿ ಚಳಿಗಾಲದೊಳಗಡೆ ಭಯಂಕರ ಥಂಡಿ ಇರ್ತಿತ್ತು. ಅದು ಥಂಡಿ ಒಳಗಡೆ ಅಲ್ಲಿ ಸಾಮಾನ್ಯವಾಗಿ ಮಿಲ್ಟ್ರಿ ಅಂತಂದ್ರೆ ಚೂರು ಈ ಭರ್ತಿಯಾಗಿ ಬರಬೇಕಂದ್ರೂ ಕೂಡ ಹಾರ್ಡ್ ಆಗಿರಬೇಕು. ಟ್ರೈನಿಂಗ್ ಒಳಗಡೆ ಏನು ಕಲಿತಲ್ಲ ಅದು ಇಲ್ಲೇ ಕಲಿಬೇಕು ಅನ್ನುವಂಥ ಕಾನ್ಸೆಪ್ಟ್ ಮಿಲ್ಟ್ರಿ ಅವ್ರದ್ದು. ಸೊ ಹಿಂಗಿರೋದ್ರಿಂದ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಅಲ್ಲಿ ಕಲ್ಲು ಮಾಡ್ಕೊಂಡು ಕಲ್ಲಂತೂ ಭಯಂಕರ ಕೋಲ್ಡ್ ಆಗ್ತಿತ್ತು.
ಸೊ ಅಂಥ ಪರಿಸ್ಥಿತಿ ಒಳಗಡೆ ಒಂದು ದಿವಸ ಮನ್ಕೊಂಡಾಗ ರಾತ್ರಿ ಇಲ್ಲ ಯಾಕೆ ಮನ್ಕೊಳ್ತೀರಿ ಅಂತೇಳಿ ಒಂದು ಸಲ ಭರ್ಜರಿ ಹೊಡೆದಾಗ ಅಲ್ಲಿಂದ ಕಿತ್ಕೊಂಡು ಬ್ಯಾಗ್ ಎಲ್ಲ ಕಿತ್ಕೊಂಡು ಹುಡ್ಕೊಂಡು ವಾಪಸ್ ಬಂದ್ವಿ. ವಾಪಸ್ ಬಂದಾಗ ಒಂಚೂರು ಮೇಲೆ ಒಂದು ಪತ್ರಾಸ ಸಟ್ ಕಾಣ್ತಿತ್ತು. ಸೊ ನಾ ಹಂಗೆ ಬೇರೆ ಎಲ್ಲ ಜಿಗಿದು ಒಳಗಡೆ ಓಡಿಬಿಟ್ಟಿತ್ತು. ಹೋಗಿ ಅಲ್ಲಿ ಹೋಗಿ ಮನ್ಕೊಳ್ಬೇಕು, ಇನ್ನೊಂಚೂರು ನಿದ್ದೆ ಮಾಡ್ಬೇಕಂತ. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಮೇಲೆ 5 ಗಂಟೆಗೆ ನಾವು ಅಲ್ಲಿ ಕಂಡೀಷನ್ ಇರಬೇಕಾಗಿತ್ತು. ಸೊ ಆ ಥರದ್ದು ಹೋಗಿ ಮನ್ಕೊಂಡಾಗ ನನಗೆ ಒಂದು ಸಲ ಅನಿಸುತ್ತೆ, ಅವತ್ತು ಅಮಾವಾಸ್ಯೆ ಕತ್ತಲಂತೂ ಭಯಂಕರ ಕತ್ತಲ. ಆ ಬೇಲೆ ಜಿಗಿದು ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಸೊ ಹಂಗೆ ಹೋಗಿ ಒಂದು ಸಲ ಮನ್ಕೊಂಡಾಗ ಬೆಳಗ್ಗೆ ಎದ್ದು ನಾನು ನೆಕ್ಸ್ಟ್ 5 ಗಂಟೆ ಒಳಗಡೆ ಎದ್ದು ನೋಡ್ತೀನಿ. ನೋಡಿದ ತಕ್ಷಣ ಎಷ್ಟು ಚಂದ ನಿದ್ದೆ ಆಗ್ತಲ್ಲಪ್ಪ ಅಂತ ನನಗೆ ಎದ್ದು ನೋಡಿದ ತಕ್ಷಣ ಅದು ಆ ಕಿಚನ್ ಗೋರಿತ್ತು. ಆ ಗೋರಿಗೆಲ್ಲ ಮನ್ಕೊಂಡಿದ್ದೆ. ಆ ಕಲ್ಲು ನೋಡಿದ ತಕ್ಷಣ ಶಾಕೆ. ಅಮಾವಾಸ್ಯೆ ಕತ್ತಲ ಒಳಗಡೆ ಎಲ್ಲರೂ ಗೋರಿ ಒಳಗಡೆ ಹೋಗ್ಬಾರ್ದು ಮಾಡಬಾರ್ದು ಅಂತ ಆಗ್ತಾರಲ್ಲ, ಇದು ಎಷ್ಟು ಮಸ್ತ್ ಆಗಿಲ್ಲ ಅಂತ. ಸೊ ಹಿಂಗೆ ಒಂದು ರೀತಿ ಏನೋ ನನ್ನ ಜೀವನವನ್ನು ನಾನು ಪ್ರತಿಯೊಂದು ಇಂಚು ಫಿಸಿಕಲ್ ಹೆಂಗೆ ಮಾಡಬೇಕು, ಮೆಡಿಕಲ್ ಹೆಂಗೆ ಮಾಡಬೇಕು. ಈಗ 4 ಭರ್ತಿ ಅದಾಯಿತು. ಪೊಲೀಸ್ ಭರ್ತಿ 7 ಪೊಲೀಸ್ ಭರ್ತಿಗೆ ಹೋಗ್ತಿದ್ದೆ. ಫಿಸಿಕಲ್ ಎಲ್ಲ ಮಾಡ್ತಿದ್ದೆ, ಬಟ್ ನಾನು ಹೈಟ್ ಒಳಗಡೆ ಪೊಲೀಸ್ ಆಗ್ತಿರಲಿಲ್ಲ. ಅದಾದ ನಂತರ ನೆಕ್ಸ್ಟ್ PSI 3 ರ್ಯಾಲಿ ನಿಂತೆ. PSI ಕೂಡ ಆಗಲಿಲ್ಲ. ಬಟ್ ಈ ಥರದ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಡಿಗ್ರಿ ಒಳಗಡೆ ನೆಕ್ಸ್ಟ್ B.Ed ನಾನು ಹೋಗ್ಬೇಕು. ಇದರೊಳಗಡೆ ನನಗೆ ಏನಂತಂದ್ರೆ ಈ ಸೈನಿಕನಾಗಕ್ಕಂತೂ ಆಗಲಿಲ್ಲ, ಬಟ್ ಅದು ನನ್ನ ಜೀವನದೊಳಗಡೆ ಇಂಥ ಸಾವಿರಾರು ಸೈನಿಕರನ್ನ, ಸಾವಿರಾರು ಪೊಲೀಸರನ್ನ ತಯಾರು ಮಾಡುವಂಥ ಒಬ್ಬ ಶಿಕ್ಷಕನಾಗಬೇಕಂತ ಒಂದು ಸಲ ಡಿಸೈಡ್ ಮಾಡಿತ್ತು. ಸೊ ಈ ಥರನೇ ನಾನು ಕಲ್ತ್ಕೊಂಡು B.Ed ಮಾಡಬೇಕು ಅಂತೇಳಿ ಇದೇ ಚಿಕ್ಕೋಡಿ B.Ed ಕಾಲೇಜ್ನಲ್ಲಿ ನಾನು ಸಾಮಾನ್ಯವಾಗಿ B.Ed ಅನ್ನು ಮಾಡಿಕೊಂಡೆ. ಅಲ್ಲಿ GS ಅಂತೇಳಿ ನಾನು ಗುರುತಿಸ್ಕೊಂಡು ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಅಲ್ಲಿಯೂ ಕೂಡ ಬೆಸ್ಟ್ ಒಬಿಡಿಯಂಟ್ ಟೀಚರ್ ಟೆನ್ನಿಸ್ ಅಂತ ಅವಾರ್ಡ್ ಮಾಡಿದರು, ಬೆಸ್ಟ್ GS ಅಂತೇಳಿ ಅವಾರ್ಡ್ ಮಾಡಿದರು. ಸೊ ಅದರಿಂದ ಭಾಳ ಪ್ರೇರೇಪಿತ ನಾನು. ಬಟ್ ನನಗೆ ಈ ಥರ ಆಯ್ತಲ್ಲ, ಹೌದಲ್ಲ, ನಾವು ಸ್ವತಃ ನಮ್ಮದು ವೃತ್ತಿ ಏನೈತಿಲ್ಲ ಅದೊಂಚೂರು ಇಂಟ್ರೆಸ್ಟ್ ಕೊಟ್ಟು ನಾವು ಕೆಲಸ ಮಾಡಿದ್ದಾದ್ರೆ ನಮ್ಗೆ ಒಳ್ಳೆ ಬೆಳೆ ಐತಿಲ್ಲ ಸಮಾಜ ಒಳಗಡೆ ಅಂತ ತಿಳ್ಕೊಂಡೆ. ಬಟ್ ಒಂದು ವಿಚಾರ ಅಂತಂದ್ರೆ ಯಾರು ಹೆಂಗೆ ತಿಳ್ಕೊಂಡ್ರಲ್ಲ ಗೊತ್ತಿಲ್ಲ, B.Ed ಒಳಗಡೆ ನಮ್ಮ ಶಿಕ್ಷಕರು ಹೇಳುವಂಥ ಪ್ರತಿಯೊಂದು ಸ್ಕಿಲ್ಗಳು ನಾನು ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಳ್ತಿದ್ದೆ. ಯಾಕೆ ಅಡಾಪ್ಟ್ ಮಾಡ್ಕೊಳ್ತಿದ್ದೆ ಅಂತಂದ್ರೆ ನಾನು ನೆಕ್ಸ್ಟ್ ಒಬ್ಬ ಟೀಚರ್ ಆಗೋರು ಹೋಗಿ ವಿದ್ಯಾರ್ಥಿಗಳ ಮುಂದೆ ನಿಂತಾಗ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮ್ಮ ಹತ್ರ ಇರಬೇಕು. ವಿದ್ಯಾರ್ಥಿಗಳಲ್ಲಿ ಯಾವ್ದು ಇಲ್ಲ ಆ ಕಾನ್ಸೆಪ್ಟನ್ನು ನಾವು ಮನವರಿಕೆ ಮಾಡಿಸ್ಬೇಕು. ಅದನ್ನು ಮನವರಿಕೆ ಮಾಡ್ಬೇಕಂತಂದ್ರೆ B.Ed ಒಳಗಡೆ ಇರ್ತಕ್ಕಂಥ ಪಾಠದ ಟೆಕ್ನಿಕ್ಸ್ಗಳನ್ನ ನಾವು ಕಲಿಬೇಕು ಅಂತೇಳಿ ಅದು ಭಾಳ ಪ್ರತಿಯೊಂದು ಇಂಚು ನಾನು ಭಾಳ ಚೆನ್ನಾಗಿ ಕಲಿತಿದ್ದೆ. ಸೊ ಒಂದು ಥಿಂಗ್ ಏನಂತಂದರೆ ನನಗೆ ಡಾಕ್ಟರ್ C.V. ಹಿರೇಮಠ ಅಂತೇಳಿ ಭಾಳ ಅದ್ಭುತವಾಗಿರುವಂಥ ಗುರುಗಳು, ಕಂಬಾರ್ ಸರ್ ಅಂತೇಳಿ, ಮುಲ್ಲಾ ಸರ್ ಅಂತೇಳಿ, ಶಿಲ್ಪಾ ಮೇಡಮ್ರು, ವಂಟಮೂರೆ ಮೇಡಮ್ ಅಂತಿದ್ರು, ಬೆನ್ನಾಡಿ ಸರ್ ಅಂತಿದ್ರು, ಮುಲ್ಲಾ ಸರ್ ಅಂತಿದ್ರು. ಭಾಳ ಅದ್ಭುತವಾಗಿ ಈ ಟೀಚಿಂಗನ್ನು ನಾವು ಮಾಡ್ತಾಯಿದ್ದೆ. ಸೊ ಚಿನಗುಂಡಿ ಸರ್ ಅಂತೇಳಿ ಅಂಥ ಗುರುಗಳು ಕಲಿಬೇಕಂದ್ರೆ ನಾವು ದೊಡ್ಡ ಪುಣ್ಯ ಮಾಡಿದೆ. ಸೊ ನಾನು ಸ್ಕೂಲ್ ಒಳಗಡೆ ಕಲಿಬೇಕಂದ್ರೂ ಕೂಡ ಪಾಠ ಅವರು ಬಂದು ಅಬ್ಸರ್ವೇಷನ್ ಮಾಡ್ತಿದ್ರು. ಅಬ್ಸರ್ವೇಷನ್ ಮಾಡಿದಾಗ ನಾನು ಹೋಗಿ ಬಂದರೆ ಸ್ಪಷ್ಟವಾಗಿ ಕೇಳ್ತಿದ್ದೆ, ಸರ್ ನನಗೆ ಏನು ತಪ್ಪಿದೆ, ನನಗೆ ಏನು ಮಾಡಿದೆ ಹೇಳ್ರಿ. ನೆಕ್ಸ್ಟ್ ನನ್ನ ತಪ್ಪುಗಳಿಂದಗಳನ್ನು ನಾನು ಮರದಿಸು ಮತ್ತೆ ತಿಳ್ಕೊಂಡು ಮತ್ತು ಅದಕ್ಕಿಂತ ಅಟ್ರಾಕ್ಟಿವ್ ಆಗಿ ಪಾಠ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ಥರ B.Ed ಅನ್ನು ಮಾಡಿಕೊಂಡು ನಾನು B.Ed ಅನ್ನು ಕೂಡ 85% ಜೊತೆಗೆ ನಾನು ಚಿಕ್ಕೋಡಿ ಕಾಲೇಜ್ B.Ed ಕಾಲೇಜ್ ಮಾಡಿ ನಾನು B.Ed ಅನ್ನು ಪೂರ್ಣಗೊಳಿಸಿದೆ. ಅದಾದ ನಂತರ ನನ್ನ ಏನಿತ್ತಂದ್ರೆ ಮನೆಯೊಳಗಡೆ ಕೂಡ ಪರಿಸ್ಥಿತಿ ನನಗೆ ಭಾಳ ಗಂಭೀರತೆ ಇರೋದ್ರಿಂದ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಂದಿಲ್ಲ ಡಿಗ್ರಿ ಅಂತೂ B.Ed ಅಂತೂ ಕಂಪ್ಲೀಟ್ ಆಯಿತು, ಇನ್ನು ನೆಕ್ಸ್ಟ್ ನಾನು ಏನು ಮಾಡಲಿ, ಏನಿಲ್ಲಪ್ಪ ಟೈಲರಿಗೆ ಒಂದು ಕಡೆ ನೋಡು, ಯಾವುದೋ ಸ್ಕೂಲ್ ನೋಡು, ಕಾನ್ವೆಂಟ್ಗಳನ್ನ ನೋಡ್ಕೊ, ಹೆಂಗೋ ಮಾಡ್ಕೋತಿ. ಸೊ ಅವಾಗ ನಾನು ಏನು ಮಾಡ್ಕೊಂಡೆ ಅಂತಂದ್ರೆ ಏನೋ ಒಂದು ಮಾಡ್ಕೋಬೇಕು, ಎಲ್ಲೋ ಒಂದು ಕಾನ್ವೆಂಟ್ ಒಳಗಡೆ ಕಲಿಸೋಕೆ ಹೋಗ್ಬೇಕು ಅನ್ನೋಂಥ ವಿಚಾರ ಇತ್ತು. ಹಂಗೆ ಹೋಗ್ಬೇಕಾದ್ರೆ ನಾನು ಇನ್ನೊಂದು ಏನಂತಂದ್ರೆ ನಾನು ಸಣ್ಣವನಿದ್ದಾಗಿಂದನೂ ನಮ್ಮ ಪ್ರಕಾಶ್ ಸರ್ ಅವರು ನನ್ನ ಮಾತು ಕೇಳಿದಾಗ ನಾನು ಯಾವುದೂ ಹೋಗಿಲ್ಲ. ಅವರು ಆರ್ಡರ್ ಮಾಡಿರಿ ಅಂತಂದ್ರೆ ನಾನು ಹೆತ್ತ ತಂದೆ ತಾಯಿ ಮಾತು ಮೀರ್ತಿದ್ದೆ, ಹೊರತಾಗಿ ಅವ್ರ ಮಾತಂತೂ ನಾನು ಯಾವತ್ತೂ ಮೀರ್ತಿರ್ಲಿಲ್ಲ. ಆಮೇಲೆ ಗುರುಗಳನ್ನ ಏನಾದರೂ ಒಂದು ತಪ್ಪು ದಾರಿ ನಾನು ತೊಗೊಂಡೆ ಅಂತಂದ್ರೆ ಅವ್ರು ಬಂದು ನಮ್ಮ ಪಾಲಕರಿಗೆ ಹೇಳಿದ್ರು ಕೂಡ ಅವ್ರಿಗೆ ಎಸ್ ನನ್ನ ಪಾಲಕರು. ಸೊ ಈ ಥರದ ಒಂದು ಮನವರಿಕೆ ಇರೋದ್ರಿಂದ ಪ್ರಕಾಶ್ ಸರ್ ಅಂತ ನಾನು ಹೋಗಿ ಸರ್ ಇಲ್ಲ ನಾನು ಈ ಥರ ಮಾಡ್ಬೇಕಂತಿದ್ರೆ ಯಾವುದೋ ಒಂದು ಸ್ಕೂಲ್ ಹೋಗ್ಬೇಕಂತ ಸರ್ ಯಾವುದೋ ಒಂದು ಸ್ಕೂಲ್ ನೋಡ್ಕೋಬೇಕಂತ ಹುಚ್ಚ ಅಂತ ಬೈದ್ರು. ಯಾಕೆ ನೀ ಇಲ್ಲಿ ರೆಸ್ಟ್ರಿಕ್ಟೆಡ್ ಹಾಕಿ 4,000 3,000 5,000 ನೀ ಯಾಕೆ ರೆಸ್ಟ್ರಿಕ್ಷನ್ ಹಾಕಿ, ನೀನು ನಾಲೆಜ್ ಇಷ್ಟಕ್ಕೆ ಹಾಕೈತಿ ಬ್ಯಾಡ ಹೋಗಿ. ಇನ್ನೂ ನೀ ಇಲ್ಲಿ ಬರೀ ಕಲಿಯೋದು ಏನಂತಂದ್ರೆ ಬಾವಿ ಒಳಗಡೆ ಇರುವಂಥ ನೀರು ನೋಡಿ, ಸಮುದ್ರದೊಳಗಡೆ ಇರುವಂಥ ನೀರು ಬ್ಯಾರೆ ಐತಿ. ಅದಕ್ಕೆ ನೀವು ಒಂಚೂರು ಧಾರವಾಡಕ್ಕೆ ಹೋಗು, ಧಾರವಾಡದಲ್ಲಿ ಕಲಿ, ಅದು ವಿಶೇಷವಾಗಿ ಕರ್ನಾಟಕ ಯೂನಿವರ್ಸಿಟಿ ಅಂತೇಳಿ ಕಲಿ, ಸ್ವಲ್ಪ ಅದರ ನೆರಳು ನೀರು ತಗೋ, ನಿನಗೆ ಗೊತ್ತಾಗ್ತೈತಿ ಹೋಗು ಅಂತೇಳಿ ನಮ್ಮ ಧಾರವಾಡಕ್ಕೆ ಮಾಡಿ. ಬಟ್ ಒಂದು ವಿಷಯ ಏನಂತಂದ್ರೆ ಸರ್ ಒತ್ತಾಯ ಮೇರೆಗೆ ನಾನು ಎಂಟ್ರೆನ್ಸ್ ಎಕ್ಸಾಮ್ ಕಟ್ಟಿ ಬಂದಾಗ ರಿಟರ್ನ್ ಕಟ್ಟಿ ಬಂದಂತ ನೆಕ್ಸ್ಟ್ ಎಕ್ಸಾಮ್ ಇತ್ತು, ಚೆಂದ ಪ್ರಿಪೇರ್ ಆದೆ, ಹೋಗಿ ಎಕ್ಸಾಮು ಕೂಡ ಬರೆದ ನಂತರ ಏನಾಯ್ತು ಅಂದ್ರೆ ನನಗೊಬ್ಬ ಒಬ್ಬ ಆತ್ಮೀಯ ವಿದ್ಯಾರ್ಥಿ ಇದ್ದ. ಸೊ ಆತ್ಮೀಯ ವಿದ್ಯಾರ್ಥಿ ಅನ್ನೋಕ್ಕಿಂತ ಆ ರೀತಿ ಒಬ್ಬ ವಿದ್ಯಾರ್ಥಿ ಅಲ್ಲ ಸ್ನೇಹಿತ ಇದ್ದ. ಸ್ನೇಹಿತರು ಕೂಡ ಒಂದೊಂದು ಸಂದರ್ಭದೊಳಗೆ ಹೆಂಗೆ ಕಾಲು ತುಳಿತಾರೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ಶೈಕ್ಷಣಿಕವಾಗಿರುವಂಥ ಒಂದು ಅಂಶ. ಹೆಂಗಂತಂದ್ರೆ ನಾವು ಅಲ್ಲಿ ಹಾಸ್ಟೆಲ್ ಒಳಗಡೆ ಕನ್ನಡ MA ಇನ್ ಕನ್ನಡ ಮಾಡ್ತಿದ್ವಿ. ಮಾಡಬೇಕಾದ್ರೆ ಕೆಲವು ವಿಚಾರಕ್ಕೆ ಹೆಂಗಂತಂದ್ರೆ CET ಏನೋ ಬರ್ಕೊಂಡೆ, ಅದಾದ ನಂತರ ರಿಸಲ್ಟ್ ಏನೋ ಬರ್ತಿತ್ತು. ರಿಸಲ್ಟ್ ಬಂದಾಗ ಡಿಪಾರ್ಟ್ಮೆಂಟ್ದಾಗ ಹಾಸ್ತಾರೆ ಅನ್ನೋದು ನನಗೆ ಆನ್ಲೈನಾಗ ಬಿಡ್ತಾರೆ ಅಂತ ಕಾನ್ಸೆಪ್ಟು ಇರಲಿಲ್ಲ. ಸೊ ಅಷ್ಟು ನಾನು ಮುಗ್ದಿತ್ತು. ಅವಾಗ ಅಲ್ಲಿ ಲಿಸ್ಟ್ ಹಾಸ್ತಾರೆ ಹೋಗಿ ನೋಡ್ಪ ಅಂತ ಹೇಳಿದ್ದೆ ನಾನು. ಅವಾಗ ಸರ್ ಕೂಡ ನಾನು ಇರ್ತಿದ್ದೆ. ಸರ್ ಕೂಡ ಇದ್ದಾಗ ನಾನು ಫೋನ್ ಮಾಡಿದ್ದು ನೋಡಿದ ತಕ್ಷಣ, ಏನಿಲ್ಪ ನಿನಗೆ 9 ಮಾರ್ಕ್ಸ್ ಬಿದ್ದಾವ, ನೀನು ಹೆಂಗೆ ಅಪಾಯಿಂಟ್ಮೆಂಟ್ ಹಾಕಿನೋ ಯೂನಿವರ್ಸಿಟಿಯಾಗ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಗೆ ಭಾರಿ ಶಾಕ್ ಆಯಿತು. ನನಗೆ ಏನಿಲ್ಲ ಅಂದರೂ ಒಂದು 86 ಮಾರ್ಕ್ಸ್ ಕನ್ಫರ್ಮ್ ಬರಬೇಕು, ಇವ್ರು ಯಾಕೆ 9 ಮಾರ್ಕ್ಸ?
ಇಷ್ಟಾಗಿ ಫೇಲ್ಯೂರ್ ಆಯ್ತು ಇಂಗ್ಲೀಷ್ ಒಳಗಡೆ ಅಂತೇಳಿ ಭಾಳ ನೋವಾಗಿ ಅವ್ರು ಪ್ರಕಾಶ್ ಸರ್ ಅವ್ರು ಹೇಳಿದ್ರು, ಇಲ್ಲ ಯೂನಿವರ್ಸಿಟಿ ಒಳಗಡೆ ಆಗದೆ ಇದ್ರೆ ಪರವಾಗಿಲ್ಲ, JSS ಕಾಲೇಜ್ ಆಗಲಿ ಇಲ್ಲ KCDಗಾಗಲಿ ಹೋಗಿ ಪೇಮೆಂಟ್ ಸೀಟ್ ಆದರೂ ಮಾಡ, ಬಟ್ ಆದ್ರೆ ನೀ ಅಲ್ಲಿ ಧಾರವಾಡ ಕಲಿಬೇಕು, ಹೋಗೋದು ಮಾತ್ರ ಫಿಕ್ಸ್ ಇಟ್ಕೊತೀವಿ. ಅದಕ್ಕೆ ಇಲ್ಲ ಸರ್ ನನಗಂತೂ ಆಗಂಗಿಲ್ಲ ಅದನ್ನು ಕಡಿಕು ಹಂಗೆ ಮಾಡ್ಕೊಂಡು ನಿನ್ನ ಗುರುಗಳ ಮಾತು ಮೀರಬಾರ್ದು ಅನ್ನೋ ಕಾರಣಕ್ಕಾಗಿ ಆಯ್ತು ಸರ್ ಮಾಡ್ತಾನೆ ರೀ. ಆಮೇಲೆ ಇನ್ನೊಂದು ಏನಂತಂದ್ರೆ ತುಮಕೂರು ಪೊಲೀಸ್ ರ್ಯಾಲಿ ಇತ್ತು. ಸೊ ಅವಾಗ ಹೋಗ್ಬೇಕಾದ್ರೆ ನೀವು ಧಾರವಾಡ ಒಳಗಡೆ ಕೌನ್ಸಿಲಿಂಗ್ ಹೆಂಗೆ ನಡೀತಿ ನೋಡ್ಕೊಂಡ್ರೆ ಹೋಗಿ ಅಟ್ಲೀಸ್ಟ್ ನಿಮ್ಮ ಕೌನ್ಸಿಲಿಂಗ್ ಒಂದು ನಾಲೆಜ್ ಬರ್ತೈತಿ. ಸೊ ಅದಕ್ಕೆ ಆ ಕೌನ್ಸಿಲಿಂಗ್ ಹೆಂಗೆ ನಡೀತೈತಿ ಯೂನಿವರ್ಸಿಟಿ ಹಂತದೊಳಗೆ ಒಂಚೂರು ನೋಡ್ಕೊಂಡು ಹೋಗುವಂತ ನನಗೆ ಕಳಿಸಿದ ತಕ್ಷಣ ನಾನೇನೋ ಹೋದೆ ಕೌನ್ಸಿಲಿಂಗ್ ಹೆಂಗೆ ನಡೀತೈತಿ ನೋಡ್ಬೇಕಂತೇಳಿ ಹೋಗಿ ಎಲ್ಲ ಅದ ದೋಸ್ತನ ರೂಮ್ನಾಗ ವಸ್ತಿ ಇದ್ದೆ. ಮರದನ ಎದ್ದು ಹೋಗ್ಬೇಕಂತಂದ್ರೆ ಫಸ್ಟ್ ಕನ್ನಡ ಡಿಪಾರ್ಟ್ಮೆಂಟ್ ಇತ್ತು, ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಒಳಗಡೆ ಇಂಗ್ಲೀಷ್ ಕೌನ್ಸಿಲಿಂಗ್ ಇರ್ತಿತ್ತು. ಹೋದ ತಕ್ಷಣ ಒಂಚೂರು ಲಿಸ್ಟ್ ನೋಡ್ಬೇಕಂತೆ ನಂದು ಎಲ್ಲಿ ಹೆಸರು ಇದು ನೋಡ್ಬೇಕು, ಎಷ್ಟನೇ ರ್ಯಾಂಕ್ ನಾನು ಬಂದಿದ್ದು ನೋಡ್ಬೇಕಂತೇಳಿ ಕೆಳಗಿಂದ ಹುಡ್ಕಾಡ್ಕೊತ ಹೋದೆ. ಅದೆಲ್ಲೂ ಸಿಗಲಿಲ್ಲ. ಲಾಸ್ಟ್ ಹೋಗಿ 24ನೇ ರ್ಯಾಂಕ್ ಸಿಕ್ತು. 24ನೇ ರ್ಯಾಂಕ್ ಅಂದ್ರೆ ಆಲ್ಮೋಸ್ಟ್ 40 ಸೀಟ್ ತೊಗೊಳ್ತಾರೆ. ನನಗೆ ಸೀಟ್ ಕನ್ಫರ್ಮ್ ಆಯಿತು. ಸೀಟ್ ಕನ್ಫರ್ಮ್ ಆದ ತಕ್ಷಣ ನಾನು ಹೋಗಿ ಅಲ್ಲಿ ಫಸ್ಟ್ ಒಬ್ಬರು ಪ್ರೊಫೆಸರ್ ಬಂದಿದ್ರು. ಬಂದ ತಕ್ಷಣ ಸರ್ ನಾನು 24ನೇ ರ್ಯಾಂಕ್ ಐತಿ, ನನಗೆ ಸೀಟ್ ಸಿಗ್ತೈತೇನ್ರಿ ಅಂತ ಕೇಳಿದ್ರು. ಹುಚ್ಚದೇನಿ ಅಂತ ಕೇಳಿದ್ರು. ನನ್ನ ಅನಾನ್ಸರ್ ಒಳಗಡೆ ಸಿಗ್ತೈತಿ, 25,000 ರೂಪಾಯಿ ಫೀ ಐತಿ, ಇವತ್ತು 5 ಗಂಟೆ ಒಳಗೆ ನಿನ್ನ ನಂಬರ್ ಬಂದಾಗ ನೀ ಅದನ್ನ ಸೀಟ್ ತೊಗೊಳ್ಳದೇ ಇದ್ರೆ ನಿನ್ಗೆ ಸೀಟ್ ಸಿಗಂಗಿಲ್ಲ, ನಿನ್ಗೆ ಸೀಟ್ ಕನ್ಫರ್ಮ್ ಐತಲ್ಲ ಅಂತ ಹೇಳಿದ್ರು. ಇಲ್ಲರಿ ಸರ್ ನನ್ನ ದೋಸ್ತ್ ನನಗೆ ಹಿಂಗೆ ಅಂದ್ರಿ, ಹಿಂಗಾಗಿ ನಾನು ಓಡ್ಲಿಲ್ಲ. ಯಾವ ಕಾಲದಾಗ ಇದೀನಿ ಅಂತ ಭಾಳ ಬೈದ್ರು. ನಾನು ಆನ್ಲೈನ್ದಾಗ ಬಿಟ್ಟಿರ್ತೀವಿ, ವೆಬ್ಸೈಟ್ನಲ್ಲಿ ನೋಡ್ಬೇಕಪ್ಪ, ನೀವು ತಿಳ್ಕೊಬೇಕು, ನಿಮ್ಗೆ ಇಷ್ಟು ನಾಲೆಜ್ ಇಲ್ಲ ಅಂತಂದ್ರೆ ಹೆಂಗಂತೆ. ಅವತ್ತು ಆನ್ಲೈನ್ದಾಗೂ ಈ ರೀತಿ ಕಾನ್ಸೆಪ್ಟ್ ಬಿಡ್ತಾರೆ ನನಗೆ B.Ed ಮುಗಿದ ನಂತರ ಗೊತ್ತಾಗುತ್ತೆ. ಸೊ ಹಿಂಗಾಗಿ ಅದನ್ನು ನೋಡಿಕೊಂಡೆ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಆದ ನಂತರ ನಾನು ಫಸ್ಟ್ ನಮ್ಮ ಪಪ್ಪರಿಗೆ ಫೋನ್ ಮಾಡಿದೆ, ಇಲ್ಲಪ್ಪ ಈ ಥರ ಸೀಟ್ ಸಿಕ್ಕೈತಿ, ಇವತ್ತೇ 25,000 ರೂಪಾಯಿ ಕಟ್ಟಬೇಕು, ಹಾಗಿದ್ರೆ ನನಗೆ ಸೀಟ್ ಕನ್ಫರ್ಮ್ ಆಕೈತಿ, ಇಲ್ಲ ಅದ್ರ ಆಗಂಗಿಲ್ಲ ಅಂತ. ಇಲ್ಲಪ್ಪ ನನ್ನ ಕಡೆ ಅಂತೂ ಕೊಡಾಕ ನಿನಗೆ ಏನು ದುಡ್ಡಿಲ್ಲ, ಅದಕ್ಕೊಂದು ಕೆಲಸ ಮಾಡು, ಇದೊಂದು ವರ್ಷ ನೀನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡು, ಅದನ್ನು ದುಡ್ಡು ಮಾಡ್ಕೊ, ಮತ್ತೆ ನೀನು ನೆಕ್ಸ್ಟ್ ವರ್ಷ ಹೋಗ್ಬೇಕಾದ್ರೆ MA ಕಂಟಿನ್ಯೂ ಮಾಡು ಅಂತ. ಅವಾಗಪ್ಪ ಮತ್ತೆ ನನಗೆ ಎಂಟನೇ ಸಿಕ್ಕೈತಿ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಸಲ ಸಿಕ್ಕೈತಿ. ದುಡಿಯೋದಂತೂ ನಾ ಕಲ್ತ ನಂತರ ಇದ್ದೇ ಇರ್ತೈತಿ, ಬಟ್ ಕಲಿಬೇಕಾದ್ರೆ ನಾ ಕಲ್ತು ಬಿಡ್ತಾನು, ಅದಕ್ಕೆ ನನಗೆ ಏನಾರು ಅಡ್ಜಸ್ಟ್ ಮಾಡಪ್ಪ ಅಂತ ನೋಡೋದು ತಗೊಂಡ ನಮ್ಮ ಪಪ್ಪರಿಗೆ ಇಟ್ಟ ತಕ್ಷಣ ನೆಕ್ಸ್ಟ್ ಫಸ್ಟ್ ಫೋನ್ ಮಾಡಿದ್ರೆ ನನಗೆ ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ, ಸರ್ ಇಲ್ಲ ಈ ಥರ ನೀವು ಹೇಳ್ದಂಗೆ ನನಗೆ ಕರೆದಿನ ಸರ್ ನನಗೆ ಈ ಥರ ಸೀಟ್ ಸಿಕ್ಕೈತಿ. ಯಾಕೆ ಹುಚ್ಚಾದ್ನಾಗ ಕೆಲಸ ಮಾಡ್ತೀನಿ, 5 ನಿಮಿಷನಾಗ ನಾನು ATMದಾಗ ದುಡ್ಡು ಬಂದಿರ್ತಾವೆ, ಸುಮ್ಮನೆ ತಗೋ ಮೊದಲು ಹೋಗಿಲ್ಲ ಅಡ್ಮಿಷನ್ ಮಾಡಿ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ನನಗೆ ಸೀಟ್ ಸಿಕ್ಕಿದ್ದು ಭಯಂಕರ ಖುಷಿ ಆಯಿತು. ನನಗೂ ಇಂಥದ್ದೆಲ್ಲ ಸಿಕ್ಕಲ್ಲ ಅಂತನ್ನುವಂಥ ಖುಷಿ ಇತ್ತು ಒಂದು. ಎರಡನೇದು ಸಿಕ್ಕ ನಂತರ ನಮ್ಮ ಪರಿಸ್ಥಿತಿ ಹೆಂಗಾಗಿಬಿಡ್ತಪ್ಪ ಅಂತಂದರೆ, ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿಗಳೊಳಗಡೆ ಕಾಲಿಡ್ಬೇಕಂತಂದ್ರೆ ನಮಗೊಂದು ಭಾರಿ ಹೆಮ್ಮೆ, ಅವನು ಇಂಥದ್ರೊಳಗಡೆ ಕಲಿಯೋಕ್ಕಂಥ ಅವಕಾಶ ಸಿಕ್ತಲ್ಲ ಅಂತೇಳಿ. ಸೊ ಅವಾಗ ನಾನು ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಫಸ್ಟ್ ನಾನು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗ್ಬೇಕಂತಂದ್ರೆ ನೆಕ್ಸ್ಟ್ ಹಾಸ್ಟೆಲ್ ಮಾಡ್ಕೋಬೇಕಂತ ಅನಿವಾರ್ಯ ಇತ್ತು. ಸೊ ಅವಾಗ ನಮ್ಮ ದೋಸ್ತ ರೂಮ್ನಾಗ ಅಲ್ಲಿ ಇಲ್ಲಿ ಅಂತ ನಾನು ಸ್ವಲ್ಪ ಅದಾರೆ, ಯಾಕಂತಂದ್ರೆ ರೂಮ್ ಬಾಡಿಗೆ ಕೊಟ್ಟು ನಮ್ಮ ಕಡೆ ಇದು ಇರ್ತಿರ್ಲಿಲ್ಲ. ಸೊ ಅಂಥ ಪರಿಸ್ಥಿತಿ ಒಳಗಡೆ ಸಾಮಾನ್ಯವಾಗಿ ಶಂಕರ್ ಚಿಕ್ಕೋಡಿ, ಸಾಬು ಕೋಳಿ ಅಂತೇಳಿ ಕೆಲವು ನನ್ನ ಭಾಳ ಆತ್ಮೀಯ ಮಿತ್ರರೆಲ್ಲ ಬಿಜಾಪುರ ಚಾಣಕ್ಯ ಕೋಚಿಂಗ್ ನಾವು ಒಂದ್ಸಲ ಕೋಚಿಂಗ್ ಹೋಗಿದ್ವಿ. ಕೋಚಿಂಗ್ ಹೋದ ಸಂದರ್ಭದೊಳಗಡೆ ಅಲ್ಲೆಲ್ಲ ಭಾಳ ಆತ್ಮೀಯವಾಗಿ ನನ್ನ ಫ್ರೆಂಡ್ಸ್ ಇದ್ರು. ಸೊ ಹಿಂಗಾಗಿ ಅವರೆಲ್ಲ ಬಂದ ತಕ್ಷಣ ಇಲ್ಲಿ MAದೊಳಗಡೆ ಸಾಮಾನ್ಯವಾಗಿ ಅವ್ರು ಭೇಟಿ ಆದಾಗ ನಾವು ಹೆಂಗೆ ಮಾಡಿದ್ವಿ ಅಂತಂದ್ರೆ, ಸಾಬು ಕೋಳಿ ಅಂತೇಳಿ ಒಂದು ಕೆಟಗರಿ 1 ಕಾಸ್ಟ್. ಸೊ ಅದಕ್ಕೆ ನಿಮ್ಮದು ಫೀ ಕಡಿಮೆ ಇರ್ತೈತಪ್ಪ, ನಮ್ಮ 3rd ಕಾಸ್ಟ್ ಒಳಗಡೆ ನಮ್ಗೆ ಅದು ಜಾಸ್ತಿ ಇರ್ತೈತೆ ಫೀ, ಅದು ಕಟ್ಟಕ್ಕಂತೂ ನಮ್ದು ಯೋಗ್ಯತೆ ಇಲ್ಲ, ಅದಕ್ಕೆ ನಿಂದು ಒಂದು ಹಾಸ್ಟೆಲ್ ತಗೋ, ನಾವು 4 ಜನ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಹೋಗುವಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಹಿಂಗಾಗಿ ಶಾಲ್ಮಲ ಹಾಸ್ಟೆಲ್ ಅಂತೇಳಿ ಹಾಸ್ಟೆಲ್ಗೆ ಒಂದು ಅಡ್ಮಿಷನ್ ಮಾಡ್ಕೊಂಡು ಎಲ್ಲರೂ 5-6 ಜನ ಕೂಡ ಪಟ್ಟಿ ಹಾಕಿ ಅವನೊಂದು ಅಡ್ಮಿಷನ್ ಮಾಡಿಕೊಂಡು ಚಂತನ ಎಲ್ಲ ಅಲ್ಲಿ ಇರಬೇಕಾದ್ರೆ ವಾರ್ಡನ್ಗಳು ಬಂದು ಬೈತಾರ ಅನ್ನೋ ಕಾರಣಕ್ಕಾಗಿ ಚಂತನ ಎಲ್ಲ ಏನು ಮಾಡ್ಬಿಡ್ತಿದ್ವಿ ಅಂತಂದರೆ, ಈ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೇ 5 ಗಂಟೆಗೆ ಎದ್ದು ಹೋಗ್ತಿದ್ವಿ. 24x7 ಲೈಬ್ರರಿ ಇರ್ತಿತ್ತು, ಲೈಬ್ರರಿ ಒಳಗಡೆ ಓದ್ತಿದ್ವಿ. ಅದಾದ ನಂತರ ಗೇನ್ ಗಾರ್ಡನ್ ಅಂತ ಇರ್ತಿತ್ತು, ಅಲ್ಲಿ ಕೂತ್ಕೊಂಡು ಓದ್ತಿದ್ವಿ. ಅದಾದ ನಂತರ ಸೀದಾ 8 ಗಂಟೆಗೆ ಅಂದರೆ ಕಾಲೇಜ್ಗೆ ಹೋಗ್ತಿದ್ವಿ, ನಾಷ್ಟ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಿದ್ವಿ. ಕಾಲೇಜ್ಗೆ ಹೋಗಿ ಕಾಲೇಜೆಲ್ಲ ವಾಪಸ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಮತ್ತೆ ಅಲ್ಲಿ ಇಲ್ಲಿ ಊಟ ಮಾಡಿಕೊಂಡು, ಅಲ್ಲಿ ಅಂತಂದರೆ ಇಟ್ ಮೀನ್ಸ್ ಗೌರ್ಮೆಂಟ್ ಹಾಸ್ಟೆಲ್ ಒಬ್ಬಂದಾಗಿತ್ತು ನಮ್ಮ ದೋಸ್ತ. ಅವ ಒಂದು ತಾಟ್ ಪ್ಲೇಟ್ ಊಟ ಅಂತಂದ್ರೆ 4-5 ಜನ ಎಲ್ಲ ಅದಾಗಿ ಊಟ ಮಾಡ್ತಿದ್ವಿ. ಈ ಥರದ ಒಂದು ಪರಿಸ್ಥಿತಿ. ಹೀಗಾಗಿ ಅಲ್ಲಿ ಏನೇನೋ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲವರೆಗೂ ಲೈಬ್ರರಿ ಒಳಗಡೆ ಏನು ಮಾಡೋಣ ಅಲ್ಲಿ ಇಲ್ಲಿ ಓದ್ಕೊಂಡು ಮತ್ತೆ ರಾತ್ರಿ 9 ಗಂಟೆ ಸುಮಾರಾಗಿ ನಾವು ಮತ್ತೆ ರೂಮ್ ಎಂಟ್ರಿ ಹೊಡಿತೀವಿ. ಅದು ರೂಮ್ ಎಂಟ್ರಿ ಹೊಡಿಬೇಕಾದ್ರೆ ಒಬ್ರು ಹೋಗೋದು ಊಟ ಮಾಡೋದು ರಿಟರ್ನ್ ಬರೋದು, ಇಲ್ಲ ಒಬ್ರು ಹೋಗೋದು ಆಮೇಲೆ ರಾತ್ರಿ ಹೋಗಿ 10 ಗಂಟೆ ಮುಂದೆ ಹೋಗಿ ನೆಕ್ಸ್ಟ್ ಹೋಗಿ ಮಾಡ್ಕೊಂಡ್ಬಿಡು. ಸೊ ಈ ಥರದ ಒಂದು ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ. ಬಟ್ ಒಂದು ವಿಚಾರ ಏನಂತಂದ್ರೆ, ನಾವು ಏನು ನಮ್ಮ ಸರ್ಕಲ್ ಇತ್ತು ಅತಿ ಕಡೆ ಬಡ್ತಾನೆ ಶಂಕರ್ ಚಿಕ್ಕೋಡಿ ಆದ್ರೆ ಅಷ್ಟೇ ಆ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು. ಯಾಕಂತಂದ್ರೆ ಅವನು ಎಫರ್ಟ್ ಹೆಂಗಂತಂದ್ರೆ ಅವ್ರ ತಾಯಿಯವ್ರು ತಂದೆಯವರೆಲ್ಲ ಇನ್ನೊಬ್ರ ಹತ್ರ ಕಸ ತೆಗೆದು ಇನ್ನೊಬ್ರೊಳಗಡೆ ಕಸ ತೆಗೆದು ಬಂದು ಬದುಕುವಂಥ ಜೀವನ. ಸೊ ಭಾಳ ಕಡು ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಬಟ್ ಅದರ ಒಂದು ವಿಶೇಷತೆ ಏನಂತಂದರೆ 10th ಕೂಡ ಟಾಪರು, 2nd PUC ಟಾಪರು, ಡಿಗ್ರಿ ಟಾಪರು, B.Ed ಕೂಡ ಟಾಪರು, ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿರುವಂಥ ವ್ಯಕ್ತಿ. ಕನ್ನಡ ಡಿಪಾರ್ಟ್ಮೆಂಟಲ್ಲಿ
ಇಲ್ಲಿವರೆಗೂ 8 ಗೋಲ್ಡ್ ಮೆಡಲ್ ತೊಗೊಂಡಿರುವಂಥ ಉದಾಹರಣೆ ಇರಲಿಲ್ಲ. ಬಟ್ ಆದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 8 ಗೋಲ್ಡ್ ಮೆಡಲ್ ಪಡೆದಿರುವಂಥ ಏಕೈಕ ವ್ಯಕ್ತಿ ಮಿಸ್ಟರ್ ಶಂಕರ್ ಚಿಕ್ಕೋಡಿ. ಸಾವು ನನ್ನ ರೊಮ್ಯಾಂಟ್ ಅಂತ ಹೇಳಿ ಹೇಳ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಅಂತ. ಒಂದು ಎರಡನೇದು ಏನಂತಂದ್ರೆ ಅವ್ರ ಜೋಡಿ ಎಲ್ಲ ಕೂತ್ಕೊಂಡು ಎಲ್ಲರೂ ಬಡವರಾಗಿ ಸೇರ್ಕೊಂಡಿರೋದ್ರಿಂದ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ರು. ಬಟ್ ನಮಗೊಂದು ಕಿಚ್ಚು ಏನಂತಂದ್ರೆ ಎಷ್ಟೋ ಶ್ರೀಮಂತಿಕೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇದ್ರು ಕೂಡ ಅವ್ರು ಮಸ್ತ್ ಮಜಾ ಮಾಡ್ತಾರೆ ಹೋಗ್ತಿದ್ರು. ಕೆಲವರೆಲ್ಲ ನನಗೆ ಭಾಳ ಇನ್ಸಲ್ಟ್ ಮಾಡ್ತಿದ್ರು. ಕೆಲವರು ಇನ್ಸಲ್ಟ್ ಮಾಡೋದ್ರೊಳಗಡೆ ಆ ವ್ಯಕ್ತಿಗಳ ಹೆಸರು ಹೇಳಂಗಿಲ್ಲ. ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಒಂದು ಹಾಸ್ಟೆಲಿಂದ ಇನ್ನೊಂದು ಹಾಸ್ಟೆಲ್ಗೆ ಅಲ್ಲಿ ಊಟಕ್ಕೆಲ್ಲ ನಂಗೆ ಎಳ್ದಾಡ್ಬೇಕಂತೇಳಿ ನನಗೆ ಆರಾಮಾಗಿ ಹೋಗಕ್ಕೆ ಈಜಿ ಆಗಲಿ ಅನ್ನೋ ಕಾರಣಕ್ಕಾಗಿ ನನಗೆ ಏನು ಕಬ್ಬು ಕಡಿಯುವಂಥ ಸೈಕಲ್ ಇತ್ತು ಆ ಸೈಕಲ್ ಹೋಗಿ ನಾನು ಯೂನಿವರ್ಸಿಟಿ ಒಳಗಡೆ ಓಡಿಸಾಡ್ತೀನಿ. ಅದರೊಳಗಡೆ ನಾವು ಏನು ಮಾಡ್ತೀವಿ ಅಂದರೆ ಹಿಂದೆ ಇಬ್ಬಿಬ್ಬರು ಜನ ಮುಂದೆ ನಮ್ಮ ಇದ್ರ ಸೈಕಲ್ ಇದ್ರ ಮೇಲೆ ಒಬ್ಬರನ್ನ ಕೂಡಿಸ್ಕೊಂಡು ಯೂನಿವರ್ಸಿಟಿ ಒಳಗಡೆ ಎಲ್ಲ ರೌಂಡ್ ಹೊಡ್ತೀವಿ. ಸೊ ಹೀಗಾಗಿ ಹೊಡಿಬೇಕಂತಂದ್ರೆ ಅವರೆಲ್ಲ ನಾನು ಹಂಗಿಸ್ತಿದ್ರು. ಒಂದ್ಸಲ ಹಿಂಗೆ ಯೂನಿವರ್ಸಿಟಿ ಒಳಗಡೆ ಕಾಲೇಜಿಗೆ ಹೋಗ್ಬೇಕಂತೇಳಿ ನಾನು ಒಳಗಡೆ ಗೇಟ್ ಒಳಗಡೆ ಹೋಗ್ಬೇಕಂತೇಳಿ ಮುಂದ್ಗಡೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಬಂದ ನನಗೆ. ಅವ್ರು ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ ಒಂದು ದಿವಸ ಜೈಲು ತರ್ತಿದ್ದ, ಒಂದು ದಿವಸ ಇನೋವಾ ತರ್ತಿದ್ದ, ಒಂದು ದಿವಸ ಎನ್ಫೀಲ್ಡ್ ತರ್ತಿದ್ದ. ಹಿಂಗೆಲ್ಲ ಹುಡುಗಿಯರೆಲ್ಲ ಇರ್ತಿದ್ದು. ಒಬ್ಬನ ಸ್ಕೋಪ್ ತೊಗೋಬೇಕು ಅನ್ನೋ ಕಾರಣಕ್ಕೆ ಮುಂದೆ ಎನ್ಫೀಲ್ಡ್ ತರ್ಕೊಂಡು ನಿಂತಿದ್ದ. ನಾವು ಎನ್ಫೀಲ್ಡ್ ಸ್ವಲ್ಪ ಸ್ಪೋಸ್ ಕೊಡ್ಕೋಬೇಕಂತ ನಿಂತಿದ್ದ. ಸೊ ನಾನು ಸೈಕಲ್ ಹೋದ್ ನಾನು ಸೈಡ್ ಹತ್ಕೊಂಡು ಮುಂದ್ಗಡೆ ಹೋಗ್ಬೇಕು ಅನ್ನೋದ್ರಾಗ ಅವ್ನು ನನಗೆ ಅಂದ ಏನಂತ ನೀ ಬಾರಲ್ಲಿ ಅಂತ. ಯಾಕನ ಅಂದಾಗ ಏನಿಲ್ಲ, ನೀ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಬಂದ ನಮ್ದೆಲ್ಲ ಅಬ್ರು ಹೋಗ್ತೈತಿ, ನೀ ಇಂಥ ಸೈಕಲ್ ತೊಗೊಂಡು ಇಲ್ಲಿ ತಿರುಗಾಡ್ತಿ, ನಿನಗೆ ಗೊತ್ತಾಕೈತಿಲ್ಲ ಅಂತ. ಏನಿಲ್ಲ, ನಾನು ನಿಮ್ಮ ತಾಕತ್ತು ನಿಮ್ದು, ನಮ್ಮ ತಾಕತ್ತು ನಮ್ದು. ನಾವೊಂದು ಏನಂತಂದ್ರೆ ಸ್ವಲ್ಪ ಸ್ವಾಭಿಮಾನಿ ಮನುಷ್ಯ. ಹೆಂಗೆ ಸ್ವಾಭಿಮಾನಿ ಅಂತಂದ್ರೆ ನಾನು ವಿದ್ಯಾರ್ಥಿಗಳಲ್ಲಿ ಕೈ ಕಲಿಯೋದು ವಿದ್ಯಾರ್ಥಿಗಳಿಗೆ ನಾನು ಅದನ್ನೇ ಹೇಳ್ತಿರ್ತೀನಿ. ಏನಂತಂದ್ರೆ ಅವ್ವ ಅಪ್ಪನ ದುಡ್ಡಿನೊಳಗಡೆ ಮಸ್ತ್ ಮಜಾ ಮಾಡೋದು ದೊಡ್ಡ ಸ್ಥಿತಿ ಅಲ್ಲ. ಸ್ವಂತ ದುಡಿಮೆ ಒಳಗಡೆ ದುಡಿದು ನಾವು ಮಾಡ್ಬೇಕು. ಇವತ್ತು ಎಷ್ಟೋ ಜನ ನಾನು ಡಿಗ್ರಿ ಕಾಲೇಜು ಆ ಕಡೆ ಎಲ್ಲ ನೋಡ್ತೀನಿ. ಸಾಮಾನ್ಯವಾಗಿ ಹೆಂಗೆ ನೋಡ್ತೀನಿ ಅಂತಂದ್ರೆ ಆರಾಮ್ಸೆ ಬೈಕ್ ತರ್ತಾರೆ, ಸೈಲೆನ್ಸರ್ ಎಲ್ಲ ಬಿಚ್ಕೊಂಡು ಓದಿಸ್ಕೊತ ಬರ್ತಾರೆ, ಇಲ್ಲ ಹೆಂಗೆಂಗೋ ಮಾಡ್ಕೊತ ಬರ್ತಿರ್ತಾರೆ. ಬಟ್ ಅವ್ರುಗಳು ಹೇಳೋದೇನಂತಂದ್ರೆ ಅವ್ವ ಅಪ್ಪ ಏನೋ ಕಳಿಸ್ತಾರೆ, ಕೊಂಡು ಕೊಡ್ತಾರೆ, ಅದ್ರೊಳಗೆ ಬೇಕು ಮಸ್ತ್ ಮಜಾ ಮಾಡ್ತೀರಿ. ನೋಡೋಣ ನಿಮ್ಮ ತಾಕತ್ತಿದ್ರೆ ಕಳ್ತನ ಒಂದನ್ನು ಹೊರತುಪಡಿಸಿ ನೀವು ಏನು ಕೆಲಸ ಮಾಡ್ತೀರ ಅಂತ ನಾನು ಕೇಳಂಗಿಲ್ಲ. ಹೋಗಿ ಮೈ ಮುರಿದು ಕೆಲಸ ಮಾಡ್ಬೇಕು. ಅದರೊಳಗಡೆ ದುಡಿದಿರುವಂಥ ಪೇಮೆಂಟ್ ಒಳಗಡೆ ತೊಗೊಂಡು ಪೇಮೆಂಟ್ ಒಳಗಡೆ ನಮ್ಮ ಸ್ವಂತ ಊಟ ಏನು ನಾವು ಮನ್ಯಾಗ ಊಟ ಮಾಡಿದ್ರೆ ಅಂತಂದ್ರೆ ಅದನ್ನು ಪೇ ಮಾಡಬೇಕು. ಮನ್ಯಾಗ ವಸ್ತು ಇದೀವಿ ಅಂತಂದ್ರೆ ರೂಮ್ ರೆಂಟ್ ಪೇ ಮಾಡಬೇಕು. ಅದರೊಳಗಡೆ ಉಳಿಸಿರುವಂಥ ಫೀಸ್, ಸ್ಕೂಲ್ ಫೀ, ನಮ್ಮ ಡ್ರೆಸ್ ಎಂತ ಬೇಕಂತ ಕ್ವಾಲಿಟಿ ಡ್ರೆಸ್ ಹಾಕಿದ್ರು ಕೂಡ ನಮ್ಮ ದುಡ್ಡಿನೊಳಗಡೆ ನಾವು ದುಡ್ಡು ಇರಬೇಕು. ಆ ದುಡ್ಡು ತೊಗೊಂಡು ನಮ್ಗೆ ಈಸಿಯಾಗಿ ಸ್ಕೂಲ್ ಫೀ ಎಲ್ಲ ಕಟ್ಟಿ ಅದರೊಳಗಡೆ ಉಳಿತಾಯ ಮಾಡಿರುವಂಥ ಹಣವನ್ನು ಇಟ್ಕೊಂಡು ಅದರೊಳಗೆ ಉಳಿತಾಯ ಮಾಡ್ಕೊಂಡು ಅದ್ರ ದುಡ್ಡಿನೊಳಗಡೆ ಎನ್ಪಿಟ್ ತರ್ತಿರೋ ನೀವು ಯಾವ ತರ್ತಿರೋ ಅವ್ರಿಗೆ ಬಿಟ್ಕೊಳ್ಳಿ ವಿಚಾರ. ಅದನ್ನು ತಂದ ನಂತರ ಅದನ್ನು ಬೇಕಾದ್ರೆ ಸೈಲೆನ್ಸರ್ ಹಚ್ಚಿ ಸ್ವಂತ ದುಡ್ದು ಅಮೌಂಟ್ ಒಳಗಡೆ ಪೆಟ್ರೋಲ್ ಹಾಕಿಬಿಟ್ರೆ ಓದಿಸ್ರಿ. ಅವ್ರು ಓದಿಸೋಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಓದಿಸಿದ್ರೆ ಗಾಡಿ ಮತ್ತೆ ಡ್ಯಾಮೇಜ್ ಆಕೈತಿ, ಡ್ಯಾಮೇಜ್ ಆದರೆ ಮತ್ತೆ ಗ್ಯಾರೇಜ್ಗೆ ಹೋಗ್ಬೇಕಾದ್ರೆ 4 ದಿನ ಕೆಲಸಕ್ಕೆ ಹೋಗ್ಬೇಕು. ಅಂದರೆ ಒಬ್ಬ ಮನುಷ್ಯಾಗ ಆ ಒಂದು ದುಡ್ಡಿನ ವ್ಯಾಲ್ಯೂ ಗೊತ್ತಾಗೋದು, ದುಡಿಮೆಯ ವ್ಯಾಲ್ಯೂ ಗೊತ್ತಾಗೋದು ಯಾವಪ್ಪ ಅಂದ್ರೆ ಸ್ವತಃ ಆ ಮನುಷ್ಯ ಯಾವಾಗ ದುಡಿಗೈತವ. ಸೊ ನಾನು ಅದನ್ನೇ ಹೇಳ್ತಿದ್ದೀನಿ, ನೀವೆಲ್ಲ ಶ್ರೀಮಂತರ ಮಕ್ಕಳು, ನೀವೆಲ್ಲ ಇದ್ದವ್ರ ಮಕ್ಕಳು ಬೇಕಾದ್ ಮಾಡ್ತೀರಿ. ಬಟ್ ಆದರೆ ನಾವು ಬಡವ್ರ ಮಕ್ಕಳು. ಸೊ ನಮಗೇನಂತಂದ್ರೆ ನಾವು ಇಲ್ಲಿ ಬರೋದು ವಿದ್ಯಾರ್ಥಿ, ನಾವು ಅದನ್ನ ಒಂದು ಬಿಟ್ಟು ಬೇರೆ ಇನ್ನೂ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಇಲ್ಲಿ ನಾವು ಹುಡುಗರೊಳಗಡೆ ಬಿಲ್ಡಪ್ ಬಿಡಬೇಕು, ನಾವು ಒಳ್ಳೆ ಪೋಸ್ಟ್ ತೊಗೋಬೇಕು, ನಾವು ಅವ್ರೊಳಗಡೆ ಹಂಗೆ ಶೈನಪ್ ಆಗಬೇಕು, ಹಿಂಗೆ ಶೈನಪ್ ಆ ಥರದ ಕಾನ್ಸೆಪ್ಟ್ ನಮಗೆ ಯಾವುದೇ ರೀತಿ ಇರಲಿಲ್ಲ. ಒಂದೇನಂತಂದ್ರೆ ಸ್ಪೋರ್ಟ್ಸ್ ಒಳಗಡೆ ಇನ್ವಾಲ್ವ್ ಆದರೂ ಕೂಡ ಜನರಲ್ ಚಾಂಪಿಯನ್ಶಿಪ್ ಸ್ಪೋರ್ಟ್ಸ್ ಒಳಗಡೆ ನಮ್ಮದೇ ಇರ್ತಿತ್ತು. ಕಲ್ಚರ್ ಒಳಗಡೆ ಇನ್ವಾಲ್ವ್ ಆದರೂ ಕೂಡ ಕಲ್ಚರಲ್ ಜನರಲ್ ಚಾಂಪಿಯನ್ಶಿಪ್ ಯೂನಿವರ್ಸಿಟಿ ಒಳಗಡೆ ನಾನೇ ಕಲ್ತ್ಕೊತಿದ್ದೆ. ಸೊ ನಮ್ಮ ಒಂದು ಕ್ಲಾಸ್ಮೇಟ್ಸ್ ಒಳಗಡೆ ನನಗೆ ಭಾಳ ಅಂದರೆ ಭಾಳ ಪ್ರೇರಣೆ ಆಗಿರುವಂಥ ಸ್ನೇಹಿತರದ. ಸೊ ಅಂಥದ್ರೊಳಗಡೆ ಅವ್ನು ನನಗೆ ಅಸಹ್ಯ ಮಾಡ್ಬೇಕಾದ್ರೆ ನಾನು ಅವತ್ತ ಹೇಳಿದವನು, ದೋಸ್ತ ನೋಡೋನು ನಾ ಬೇಕಾದ್ರೆ 3 ಜನ ಕೂಡಿಸ್ಕೊಂಡು ಇಲ್ಲೇ ಯೂನಿವರ್ಸಿಟಿ ಒಳಗಡೆ ಪೊಲೀಸ್ ಸ್ಟೇಷನ್ ಇತ್ತು, ಅದ್ರ ಮುಂದೆ ಆ ಪೊಲೀಸ್ ಮುಂದೆ ಹಾದು ಹೋಗ್ಕೊಂಡು ನೀ ಬೇಕಾದ್ರೆ ನೋಡೋಣ, ನೀನು ಎನ್ಫೀಲ್ಡ್ ಐತಿಲ್ಲ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಿಲ್ಲ, 3 ಜನ ಕೂಡಿಸ್ಕೊಂಡು ನೋಡೋಣ ಪೊಲೀಸ್ ಮುಂದೆ ಹಾದು ಹೋಗಿ ನೋಡೋನು, ನಿನ್ನ ಗಾಡಿ ಹಿಡಿತಾರೋ ನನ್ನ ಗಾಡಿ ಹಿಡಿತಾರೋ ನೋಡೋಣ ಅಂತ ಹೇಳ್ತಾರೆ. ಅವ್ನು ಬಂದು ಅಂತಿದ್ದವ, ಅಲ್ಲ ನೀನು ಅಸಹ್ಯ ಮಾಡ್ಬೇಕಂತ ಮಾಡ್ದೆ, ನೀವು ಕಾಮಿಡಿ ಮಾಡಿಬಿಡ್ತಿರೋ. ಅದೇ ಹೇಳ್ತಿದ್ದೆ ಅವ್ನಿಗೆ. ಯಾಕಪ್ಪ ಅಂತಂದ್ರೆ ದೋಸ್ತ ನಮ್ಗೆ ರಿಯಲ್ ಹಸುಲು ಏನೋ ನಮ್ಗೆ ಭಾಳ ಚಂದ ಗೊತ್ತೈತಿ, ನಾವು ಜೀವನ ಒಳಗಡೆ ಏನೋ ಒಂದು ಸಾಧಿಸೋದು ನಮಗೆ ಬದುಕೈತಿ, ನಿನಗೆಲ್ಲ ಐದು ದೋಸ್ತ ನಿಮ್ಗೆ ನಡೀತೈತಿ, ತಂದೆ ತಾಯಿಗಳೆಲ್ಲ ಮಾಡಿಬಿಟ್ಟ ಅಂತೇಳಿ ಈ ರೀತಿ ಇದನ್ನು ಮಾಡ್ಕೊಂಡು ಆಯ್ತು ಹೋಗುತ್ತೆ. ಬಟ್ ಒಂದು ಏನಂತಂದ್ರೆ ನನ್ನ ಜೀವನದೊಳಗಡೆ ನನ್ನ ಸ್ನೇಹಿತರಿದ್ರು ಕೂಡ ನಾನು ಕಲಿಯೋದಕ್ಕೆ ನಾನು ಯಾವತ್ತೂ ಹಿಂಜರಿತಿರ್ಲಿ. ನಾವು ನಮಸ್ಕಾರ ಮಾಡ್ತಿದ್ದೆ, ನಾವು ಓಪನ್ ಆಗಿ ಹೇಳ್ತಿದ್ದೆ. ಹೆಂಗಂತಂದ್ರೆ ಭೀಮಾ ಹಾಸ್ಟೆಲ್ ಅಂತಿತ್ತು, ಅಲ್ಲಿ ಮಹೇಶ್ ಹಿರೇಮಠ ಸರ್ ಅಂತಿದ್ದೆ, ಭಾಳ ಅದ್ಭುತವಾಗಿರುವಂಥ ಇಂಗ್ಲೀಷ್ ನಾಲೆಜ್ ಲಿಟ್ರೇಚರ್ ಓದ್ತಾರೆ. ಎರಡನೇದು ಏನಂತಂದ್ರೆ ಗ್ರಾಮರ್ ಒಳಗಡೆ ಮಿಸ್ಟರ್ ಬಾಗಣ್ಣ ವಾಲಿಕರ್ ಅಂತೇಳಿ ಇವತ್ತು ಹುಬ್ಬಳ್ಳಿ ಒಳಗಡೆ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಮಹೇಶ್ ಹಿರೇಮಠ ಅವರು ಕೂಡ ಏರ್ಫೋರ್ಸ್ ಒಳಗಡೆ ಸೆಲೆಕ್ಷನ್ ಆಗಿದೆ. ಬಟ್ ಒಂದು ವಿಚಾರ ಏನಂತಂದ್ರೆ ಆಮೇಲೆ ಅಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಅಂತಿತ್ತು, BCM ಹಾಸ್ಟೆಲ್ ಒಳಗಡೆ ರಮೇಶ್ ಅಂತ ಇರ್ತಿದ್ದ, ಪ್ರಶಾಂತ್ ಸರ್ ಅಂತ ಇರ್ತಿದ್ರು. ಅವರೆಲ್ಲ ಸಾಮಾನ್ಯವಾಗಿ ಏನಂತಂದ್ರೆ ನಮ್ಮ ಫ್ರೆಂಡ್ಸ್. ಆಮೇಲೆ ವೀರನಗೌಡ ಅಂತೇಳಿ ಒಬ್ಬ ಭಾಳ ಆತ್ಮೀಯ ಗೆಳೆಯ. ಸೊ ಒಂದು ಏನಂತಂದ್ರೆ ಅವರೆಲ್ಲರೂ ಇರಬೇಕಾದ್ರೆ ನಾ ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ ಅವರೆಲ್ಲ ಭಾಳ ಜೀನಿಯಸ್, ನಾ ಭಾಳ ಕಡು ಬಡತನದಲ್ಲಿ ಇರ್ತಕ್ಕಂಥದ್ದು. ಬಟ್ ನನಗೆ ಹೆಂಗಂತಂದ್ರೆ ಇಂಗ್ಲೀಷ್ ಅಂತಕ್ಕಂಥದ್ದು ಭಾಳ ಪೂವರ್ ಇರ್ತಿತ್ತು. ಬಟ್ ನಮ್ಮಲ್ಲಿ ಬರುವಂಥದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಭಾಳ ಟಾಪ್ ಆನ್ ಇಂಗ್ಲೀಷ್ ಅವರು, ಕೃಷ್ಣ ಮನವಳ್ಳಿ ಮೇಡಮ್, ಡಾಕ್ಟರ್ ಕೃಷ್ಣ ಮನವಳ್ಳಿ ಮೇಡಮ್ ಅದ್ಭುತವಾಗಿರುವಂಥ ಪ್ರೊಫೆಸರು, ಶ್ಯಾಮಲಾ ರತ್ನಾಕರ್ ಅಂತವರು, ಆಮೇಲೆ ಕಲ್ಲೂರು ಸರ್ ಅಂತಿದ್ರು, ಉಲಿಬೆಟ್ಟಿ ಸರ್ ಅಂತಿದ್ರು, ಆಮೇಲೆ ನಮ್ಮ ರಘುನಾಥ್ ಸರ್ ಅಂತಿದ್ರು. ಭಾಳ ಅದ್ಭುತವಾಗಿರುವಂಥ ಟೀಚರ್ಸ್ ಫ್ಯಾಕಲ್ಟಿ ನಮ್ಮಲ್ಲಿ ಇರ್ತಿತ್ತು.
ಶ್ರೀದೇವಿ ಮೇಡಮ್ ಅಂತವ್ರು. ಸೊ ಒಂದು ಏನಂತಂದ್ರೆ ಅವರೆಲ್ಲ ಇಂಗ್ಲೀಷ್ ಕೇಳ್ತಿದ್ರೆ ನಾ ಎಲ್ಲ ಬಟ್ಲರ್ ಇಂಗ್ಲೀಷ್ ಕೇಳ್ತಿದ್ದೆ, ಬಟ್ ಅವ್ರು ಇಂಗ್ಲೀಷ್ ಕೇಳಿದಾಗ ನನಗೆ ಇನ್ನೂ ಅರ್ಥ ಆಗ್ತಿದ್ದಿಲ್ಲ. ನಾ ಇನ್ನು ಕೊಟ್ಕೊಂಡು ನಮ್ಮ ಸರ್ ದಿನ ಫೋನ್ ಮಾಡೋಣ, ಸರ್ ನನಗಂತೂ ಇಂಗ್ಲೀಷ್ ಮೇನ್ ಇಂಗ್ಲೀಷ್ ನಿಲ್ಸೋದು ಆಗಂಗಿಲ್ಲ, ನಾನಂತೂ ಫೇಲ್ ಹಾಕನ್ರಿ, ಸೊ ಹಿಂಗೆ ನಾ ವಾಪಸ್ ಬರ್ತೀನಿ ರೀ. ಆಮೇಲೆ ಇನ್ನೊಂದು ಏನಂತಂದ್ರೆ ನನಗೆ ಹೆಂಗೆ ಹೇಳ್ತಿದ್ದೆ ನಮ್ಮ ಸೀನಿಯರ್ಸ್ ಅಂತಂದ್ರೆ, ಬರೀ ಇರುವಂಥ ಸ್ಟೋರಿ ನೀವು ಸ್ಟೋರಿ ಬಂದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ, ಇಲ್ಲಿ ಇರುವಂಥ ಸ್ಟೋರಿಯನ್ನು ಕ್ರಿಟಿಕಲ್ ಅನಾಲಿಸಿಸ್ ಮಾಡೋದು, ವಿಮರ್ಶಾತ್ಮಕವಾಗಿ ಬಂದರೆ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಇಲ್ಲಿ 55% ಎಲಿಜಿಬಲ್ ಆಗ್ಬೇಕಂದ್ರೆ ಕೆಸೆಟ್ಟು ಆಮೇಲೆ ನೆಟ್ಗಳಿಗೆ ನಾವೆಲ್ಲ ಸಾಮಾನ್ಯವಾಗಿ ಎಲಿಜಿಬಲ್ ಆಗ್ಬೇಕಂದ್ರೆ 55% ಬೇಕೇ ಬೇಕು. ಸೊ ಹಿಂಗಿರೋದ್ರೆ 55 ಕೊಡೋದು ಇಲ್ಲಿ ಮುಷ್ಕಿಲ್ಲ. ಹಂಗಾದ್ರೆ ಸರ್ 55 ನಾವು ಇಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇಲ್ಲ ವಿದ್ಯೆ ಏನು ಪ್ರಯೋಜನ ಅನ್ನುವಂಥ ಕಾನ್ಸೆಪ್ಟ್. ಈ ಥರದ್ದೆಲ್ಲ ದೋಸ್ತುಗಳು ನನಗೆಲ್ಲ ಸಿಕ್ಕಾಗ ಹೆಂಗೆ ವಿಚಾರ ಮಾಡ್ತಿದ್ದೆ ಅಂತಂದ್ರೆ, ಒಂದು ಸೈಕಾಲಜಿಕಲ್ ಫ್ಯಾಕ್ಟು, ಅತಿ ಶಾನೆ ವಿದ್ಯಾರ್ಥಿಗಳಿಗೆ ಆಗ್ತಿಲ್ಲ, ಅದಾಗಲ್ಲ ಸೈಕಾಲಜಿಕಲ್ ಫ್ಯಾಕ್ಟು ಕೂಡ. ಬಟ್ ನಾ ಹೆಂಗೆ ಮಾಡ್ತೀನಿ ಅಂತಂದ್ರೆ, ನಾನು ಯಾವ ಗೆಳೆಯ ಇದ್ರೂ ಕೂಡ ನಾನು ಡೈರೆಕ್ಟಾಗಿ ಸೈಕಲ್ ತೊಗೊಂಡು ಅವ್ರ ಹತ್ರ ಹೋಗ್ತೀನಿ, ದೋಸ್ತ ಏನಿಲ್ಲ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಒಂದು, ಆಮೇಲೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಒಂದು ಎರಡನೇದು ನಾನು ರೈತನ ಮಗ, ಸಿಂಗಿರೋದ್ರೆ ನನಗೆ ಇಂಗ್ಲೀಷ್ ಏನೂ ಗೊತ್ತಿಲ್ಲ, ನೀವೇನಾದರೂ ಒಂಚೂರು ನನಗೆ ಹೇಳಿಕೊಟ್ರೆ ನಾ ಇಂಗ್ಲೀಷ್ ಪಾರ್ ಮಾಡ್ತೀನಿ ದೋಸ್ತಿಲ್ಲ, ನನ್ನ ಬಿಟ್ಟು ಹೋಗ್ಕೊ ನಾನು ಅಂತ ಕಾನ್ಸೆಪ್ಟ್ ಹೇಳ್ತೀನಿ. ಆಮೇಲೆ ಪ್ರತಿದಿನ ನಮ್ಮ ಸರ್ ಫೋನ್ ಹಚ್ಚಿದಾಗ ಅದನ್ನೇ ಹೇಳ್ತಿದ್ದೆ, ನೀನು ಯೂನಿವರ್ಸಿಟಿ ನೆರಳೊಳಗಡೆ ನೀ 10 ಸಲ ಫೇಲ್ ಆಗು, 100 ಸಲ ಫೇಲ್ ಆಗ, ಬಟ್ ಅಲ್ಲಿ ಇರು, ನೀ MA 2 ವರ್ಷ ಇರು ಮಟ ನೀ ಅಲ್ಲಿ ಇರು, ನಿನಗೆ ಮುಂದೆ ಗೊತ್ತಾಗ್ತೈತೆ ಅದ್ರದ್ದು ಏನು ಅನ್ನೋದು ನನಗೆ ಭಾಳ ಥರ ಹೇಳ್ತೀನಿ. ಸೊ ಹಿಂಗಾಗಿ ಸರ್ ಹಿಂಗೆ ಹೇಳ್ತಾರಲ್ಲ ಇರೋದನ್ನ ಬಿಡತ್ತೆ ಅಂತ ಕಾನ್ಸೆಪ್ಟ್ ಬಂತು. ಸೊ ಅವತ್ತು ಮಹೇಶ್ ಹಿರೇಮಠ್ ಸರ್ ಹತ್ರ ಹೋದಾಗ ಅವರೆಲ್ಲ ಭಾಳ ಚಂದ ಹೇಳ್ಕೊಡ್ತಿದ್ರು ನನಗೆ. ಅದನ್ನು ನಾನು ಮೊದಲು ಏನು ಮಾಡ್ತಿದ್ದೆ, ರೂಮ್ನಾಗ ಕೂತ್ಕೊಂಡು ಒಂದು ನೋಟ್ಸ್ ಓದ್ತಿದ್ದೆ. ಓದ ತಕ್ಷಣ ನನಗೆ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ. ಅರ್ಥ ಆಗದೆ ಇದ್ದಾಗ ನಾನು ಸೀದಾ ಅವ್ರ ಹತ್ರ ಹೋಗ್ತೀನಿ, ಸರ್ ನನಗೆ ಇದು ಅರ್ಥ ಆಗ್ತಿಲ್ಲ, ಈ ಥರ ಆಯ್ತು ದಯವಿಟ್ಟು ಸ್ವಲ್ಪ ಹೇಳ್ರಿ ಅಂತ ನಾನು ಕೇಳ್ಕೊಡ್ತೀನಿ. ನಮ್ಮ ಕ್ಲಾಸ್ಮೇಟ್ ಆದರೂ ಕೂಡ ಪಾಪ ಭಾಳ ಚಂದ, ಭಾಳ ಗೌರವಪೂರ್ವಕವಾಗಿ ನನಗೆ ಹೇಳ್ತಿದ್ರು, ಭಾಳ ಅದ್ಭುತವಾಗಿ ಅದನ್ನು ಲಿಟ್ರೇಚರ್ ಎಲ್ಲ ಹೇಳ್ತಿದ್ರು, ಅದನ್ನೆಲ್ಲ ತಿಳ್ಕೊಳ್ತಿದ್ದೆ. ಇನ್ನೊಬ್ರ ಹತ್ರ ಹೋಗ್ತಿದ್ನಿ. ಆಮೇಲೆ ಗ್ರಾಮರ್ ಪಾಠ ಅಂತ ಬಂದಾಗ ಬಾಗನ ಮಾಲೀಕರ ಹತ್ರ ಭಾಳ ಚಂದ ಭಾಳ ಅದ್ಭುತವಾಗಿರುವಂಥ ಗ್ರಾಮರ್. ಸೊ ಹಿಂಗಾಗಿ ಅವ್ರ ಹತ್ರ ಗ್ರಾಮರ್ ಇರುವಂಥ ಕಾನ್ಸೆಪ್ಟ್ಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಿದ್ದೆ. ಈ ಥರ ಹೇಳಿರೋದು ವಿಷಯಗಳನ್ನೆಲ್ಲ ತಿಳ್ಕೊಂಡು ಹೋಗಿ ಎಕ್ಸಾಮ್ದಾಗ ಬರ್ತೀನಿ. ಅಂದ್ರೆ ಅವ್ರು ಹೇಳಿರುವಂಥ ಪಾಯಿಂಟ್ಸ್ಗಳನ್ನ, ನಾ ಹೇಳಿರುವಂಥ ಪಾಯಿಂಟ್ಸ್ಗಳನ್ನ ಎಲ್ಲ ತಿಳ್ಕೊಂಡು ಎಲ್ಲ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ತೀನಿ. ಹಿಂಗೆ ಮಾಡಿ ಎಕ್ಸಾಮ್ ಒಳಗಡೆ ಬರೀತಿದ್ದೆ. ಸೊ ಹಿಂಗಾಗಿ 65% ಜೊತೆಗೆ ನನ್ನ MA ಇನ್ ಇಂಗ್ಲೀಷನ್ನು ಕೂಡ ಪೂರ್ಣಗೊಳಿಸ್ಕೊಂಡೆ. ಅದಾದ ನಂತರ ಹಾಸ್ಟೆಲ್ದಾಗಂತೂ ಭಾಳ ಪಡಬಾರ್ದ ಕಷ್ಟವನ್ನು ನಾನು ಪಡ್ಕೊಂಡೆ, ಯಾಕಂದರೆ ಗೌರ್ಮೆಂಟ್ ಹಾಸ್ಟೆಲ್ ಆಗಲೇ ಇಲ್ಲ ಜಲ್ದಿ. ಸೊ ಇದಾಗ ಲಾಸ್ಟಿಗೆ ನನ್ನ MP ಅವ್ರ ಹತ್ರ MLA ಹತ್ರ ಎಷ್ಟು ಬಡದಾಡಿದ್ರು ಕೂಡ ನನ್ನ ಹಾಸ್ಟೆಲ್ ಆಗಲಿಲ್ಲ. ಆಗದೇ ಇದ್ದಾಗ ಒಬ್ರು ಯಾರೋ ಊಟ ತಂದು ಕೊಡ್ತಿದ್ರು, ಅದ್ರೊಳಗೆ ಊಟ ಮಾಡ್ತಿದ್ವಿ. ಒಂದು ಎರಡನೇದು ಏನಂತಂದ್ರೆ, ಧಾರವಾಡ ಒಳಗಡೆ ಎಲ್ಲೋ ಒಂದು ಕಡೆ ನಮ್ಗೆ ಹಬ್ಬ ಹೆಂಗಂತಂದ್ರೆ, ಎಲ್ಲೋ ಮದುವೆ ಐತಿ ಜಾತ್ರೆ ಐತಿ ಅಂತಂದ್ರೆ ಯಾರ ಮದುವೆ ಯಾರು ಅನ್ನೋದನ್ನು ನಮ್ಗೆ ನೋಡ್ತಿದ್ದಿಲ್ಲ, ಒಟ್ಟು ಸುಮಾರು ಊಟ ಮಾಡಿ ಬರ್ತಿದ್ವಿ. ಅದು ದೊಡ್ಡ ಖುಷಿ ನಮ್ಗೆ. ಒಂದೊಂದ್ಸಲ ದುಡ್ಡು ಇರ್ತಿರ್ಲಿಲ್ಲ, 5 ರೂಪಾಯಿ ಆ್ಯಪಲ್ ಕೇಕ್ ತಿಂದು ಒಂದ್ಸಲ ಆರಾಮ್ಸೆ ನೀರು ಕುಡಿದು ಸುಮ್ಮನೆ ಅಂದ್ಕೊಂಡ್ಬಿಡ್ತಿದ್ವಿ. ಈ ಥರ ಮಾಡಿ ಕಷ್ಟಪಟ್ಟು ಓದಿದ್ದಕ್ಕೆ ಸಿಕ್ಕಿರುವಂಥ ಪ್ರತಿಫಲ ನಮ್ಗೆ ಕನ್ನಡ ಡಿಪಾರ್ಟ್ಮೆಂಟ್ದಾಗ ಅವರಿಗೆ 8 ಗೋಲ್ಡ್ ಮೆಡಲ್ ಸಿಕ್ಕು. ನಾನು MA ಇನ್ ಇಂಗ್ಲೀಷ್ ಮುಗಿಸಿದ ತಕ್ಷಣ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ಸ್ ಮಾಡಿದೆ. ಅಲ್ಲಿ ಫಸ್ಟ್ ರ್ಯಾಂಕ್ ಮಾಡಿಕೊಂಡು ಇಡೀ ಕರ್ನಾಟಕ ಯೂನಿವರ್ಸಿಟಿಗೆ ನನಗೆ ಗೋಲ್ಡ್ ಮೆಡಲ್ ಕೂಡ ಸಿಕ್ತು. ಅದಾದ ನಂತರ ಮತ್ತು ಮೈಸೂರು ಯೂನಿವರ್ಸಿಟಿ ಒಳಗಡೆ ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್, ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಕೂಡ ನಾನು ಸಾಮಾನ್ಯವಾಗಿ ಮುಗಿಸ್ಕೊಂಡೆ. ಸೊ ಈ ಥರ ನನ್ನ ಒಂದು ಶೈಕ್ಷಣಿಕ ಜರ್ನಿ ಆಯಿತು. ಇದಾದ ನಂತರ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರೋದು ಏನಂತಂದರೆ, ನಾನೊಬ್ಬ ಟೀಚರ್ ಆಗಕ್ಕೆ ಹೊರಟಿದ್ದೀನಿ. ಒಂದು ಕಾನ್ಸೆಪ್ಟ್ ಏನಂತಂದರೆ, ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ವಿದ್ಯಾರ್ಥಿಯಾಗಿ, ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಒಬ್ಬ ವಿದ್ಯಾರ್ಥಿ, ನಾನು ಏನು ಇಂಗ್ಲೀಷನ್ನು ಕಲ್ತ್ಕೊಂಡಿದ್ದೀನಿ. ಸೊ ನನ್ನ ಥರ ದೊಡ್ಡ ಇರುವಂಥ ವಿದ್ಯಾರ್ಥಿಗಳಂದ್ರೆ ಭಾಳಷ್ಟು ಪ್ರತಿಭಾನ್ವಿತಿ ಇರ್ತೈತಿ, ಬಟ್ ಆದರೆ ಸರಿಯಾಗಿರುವಂಥ ಪುಷಪ್ಪು, ಸರಿಯಾಗಿರುವಂಥ ಮಾರ್ಗದರ್ಶನ ಸಿಗದೇ ಇರೋದ್ರಿಂದ ಭಾಳಷ್ಟು ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳು ಅಲ್ಲೇ ಕಮರ್ ಹೊಂಟಾರ. ಸೊ ಅದಕ್ಕೆ ಅವ್ರ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ನಾನೊಬ್ಬ ದೊಡ್ಡ ವಿದ್ಯಾರ್ಥಿಯಾಗಿ, ನಾನೊಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿ, ನಾನೊಬ್ಬ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಯಾಗಿ, ನಾನೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಯಾಗಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಹೆಂಗೆ ಟೀಚಿಂಗ್ ಅಡಾಪ್ಟ್ ಮಾಡ್ಕೊಳ್ಬೇಕಂತಂದ್ರೆ, ನನಗೆ ಕಲಿಸಿರುವಂಥ ಗುರುಗಳು 108 ಜನ ಅದ. ಬಟ್ ಆ ಗುರುಗಳಲ್ಲಿ ಸಾಮಾನ್ಯವಾಗಿ ನನಗೆ ಇನ್ಸ್ಪೈರ್ ಆಗಿರುವಂಥ ಗುರುಗಳು ಯಾರು, ಅವರು ಯಾವ ಟೆಕ್ನಿಕ್ಸ್ ಅನ್ನು ಅಳವಡಿಸ್ತಾ ಇದ್ರು. ವಿಶೇಷವಾಗಿ ನಮ್ಮ MA ಇನ್ ಇಂಗ್ಲೀಷ್ನಲ್ಲಿ ಗಿರಡ್ಡಿ ಗೋವಿಂದರಾಜ್ ಸರ್ ಅಂತ ಭಾಳ ಅದ್ಭುತವಾಗಿ ಟೀಚಿಂಗ್ ಅನ್ನು ಮಾಡ್ತಾ ಇದ್ರು. ಸೊ ಹಂಗೆ ಅಂಥ ಗುರುಗಳ ಒಂದು ಪ್ರೇರೇಪಣೆಯನ್ನು ತಗೊಂಡು ನಮ್ಮ KE ಪ್ರಕಾಶ್ ಅವರಂಥ ಪ್ರಾಥಮಿಕ ಶಾಲೆಗಳಲ್ಲಾಗಿರ್ಬೋದು, ಈ ಥರ ನಾನು ಒಬ್ಬೊಬ್ಬರು ಶಿಕ್ಷಕರಲ್ಲಿ ಒಂದೊಂದು ಕ್ವಾಲಿಟೀಸ್ಗಳನ್ನು ಕಂಡು ಆ ಕ್ವಾಲಿಟೀಸ್ಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಈಸಿಯಾಗಿ ತಿಳಿಸುವಂಥ ವೇಗಳನ್ನು ನನ್ನದೇ ಆಗಿರುವಂಥ ಶೈಲಿ ಒಳಗಡೆ ನೋಟ್ಸ್ ಮಾಡಿಕೊಂಡೆ. ಸೊ ಹಿಂಗೆ ಧಾರವಾಡ ಒಳಗಡೆ ಇರಬೇಕಂತಂದ್ರೆ ಒಂದು ಸತತವಾಗಿ ಒಂದು 2 ವರ್ಷ 12ರಿಂದ 14 ವರ್ಷ 24x7 ಲೈಬ್ರರಿ ಒಳಗಡೆ ಕೂತ್ಕೊಂಡು ಎಷ್ಟಿದಾವೋ ಅಷ್ಟೆಲ್ಲ ಬುಕ್ಸ್ಗಳನ್ನೆಲ್ಲ ರೆಫರ್ ಮಾಡ್ಕೊಂಡು, ವಿಶೇಷವಾಗಿ ಒಂದು ಉದಾಹರಣೆ ಅಂತ ನಾನು ಹೇಳಬೇಕು. ಯಾಕಂದ್ರೆ ಗಿರಡ್ಡಿ ಗೋವಿಂದರಾಜ್ ಸರ್ ಅಂತೇಳಿ ಒಬ್ಬರು ಖ್ಯಾತ ವಿಮರ್ಶಕರು, ಭಾಳ ಅದ್ಭುತವಾಗಿರುವಂಥ ಕ್ರೆಡಿಟ್. ಅವ್ರ ಮನೆಯೊಳಗಡೆ ಹೋದೇನೆ, ಸರ್ ಏನಿಲ್ರಿ ನನಗಂತೂ ಸರ್ ನಾನು ಭಾಳ ಅಂದ್ರೆ ಭಾಳ ಇಂಗ್ಲೀಷ್ ಬೇಕೈತಿ, ದಯವಿಟ್ಟು ತಾವು ಏನಾದರೂ ಒಂಚೂರು ಪುಷಪ್ ಮಾಡಿದ್ರೆ, ನೀವು ಒಂಚೂರು ಹೇಳ್ಕೊಟ್ರೆ ಸರ್ ನಾನು ಇಂಗ್ಲೀಷ್ ಪಾಸ್ ಆಗಿರಲಿಲ್ಲ ಆಗಂಗಿಲ್ಲ ಅನ್ನೋಂಥ ಕಾನ್ಸೆಪ್ಟ್ ಹೇಳಿ. ಸರ್ ಒಂದು ಮಾತು ಹೇಳಿದ್ರು ನನಗೆ, ಯಾಕೆ ಬೇಕಿದೀಪ ಅಂತಂದ್ರೆ ನೀ ಗ್ರಾಮರ್ ಚೆನ್ನಾಗಿ ಮಾಡ್ಕೋ ಫಸ್ಟ್ ಅಂತ ಹೇಳಿ. ಸರಿ ಸರ್ ಗ್ರಾಮರ್ ಮಾಡ್ಕೋಬೇಕಾದ್ರೆ ಸರ್ ನಾನು ಭಾಳ ವೀಕ್ ಐತಿ, ಅದನ್ನ ಹೆಂಗೆ ಮಾಡ್ಕೊಳ್ತೀವಿ. ಅವಾಗ ಒಂದು ಬುಕ್ ಕೊಟ್ಟರು, ಈ ಬುಕ್ ತಗೋ ಹೋಗಿ ಓದ್ಕೊಂಡು ಬಾ ಅಂತ ಹೇಳಿ.
ನಾ ಬುಕ್ ತೊಗೊಂಡು ಹೋಗಿ ಸೀದಾ ಲೈಬ್ರರಿಗೆ ಹೋಗಿದ್ರೆ 2 ದಿವಸದೊಳಗಡೆ ಆ ಪೂರ್ತಿ ಬುಕ್ ಮುಗಿಸಿದ್ರು ವಾಪಸ್ ತೊಗೊಂಡು ಅವ್ರು ಕೊಟ್ಟು ಸರ್ ಮುಗೀತು ನೋಡ್ರಿ ಅಂತ. ಅವಾಗ ಅಂದ ತಕ್ಷಣ ಅವ್ರು ಹೇಳಿದ್ರು ನನಗೆ, ಅದು ತೊಗೊಂಡ ತಕ್ಷಣ ಸುಮ್ ಕೂಡಲಿಲ್ಲ ಅವ್ರು. ಸರ್ ಏನು ಮಾಡೋದು ಅಂತಂದ್ರೆ ಎಲ್ಲ ಬರೀ ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಒಂದಕ್ಕೇನೋ ಉತ್ತರ ಕೊಟ್ಟೆ ಅಷ್ಟೇ, ಉಳ್ಕಂದಕ್ಕೆ ಯಾವುದೂ ಉತ್ತರ ಕೊಡೋಕ್ಕಾಗಲಿಲ್ಲ. ಆಗದೇ ಇದ್ದಾಗ ನನಗೆ ಹೇಳಿ, ನೀವು ಮಾಡುವಂಥ ತಪ್ಪು ಮೊದಲೇ ತಪ್ಪಿದೆ ನೋಡಿ. ನಾವು ಎಷ್ಟು ಓದಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿರುವಂಥ ವಿಷಯಗಳನ್ನ ಹೆಂಗೆ ಅರ್ಥೈಸ್ಕೊಳ್ತೀವಿ, ಅರ್ಥೈಸ್ಕೊಂಡಿರುವಂಥ ವಿಷಯಗಳನ್ನ ಹೆಂಗೆ ಮಂಡತ ಮಾಡ್ಕೊಂಡಿರ್ವಿ, ಮಂಡನ ಮಾಡ್ಕೊಂಡಿರುವಂಥ ವಿಷಯಗಳನ್ನ ನಮ್ಮ ಎಕ್ಸಾಮಿನೇಷನ್ ಒಳಗಡೆ ನಾವು ಹೆಂಗೆ ಸ್ಕಿಲ್ಫುಲ್ ಆಗಿ ಅದನ್ನು ನಾವು ಬರಿತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಥರದ ನಾವು ಅಂಶಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಚೆನ್ನಾಗಿ ಹೋಗಿ ಇನ್ನೊಂದು ಬುಕ್ ತಗೋ ಹೋಗಿ ಓದ್ಕೊಂಡು ಬಾ ಅಂತ ಹೇಳಿ. ಸೊ ಅವತ್ತು ಹೋಗಿ ನಾ 2 ದಿನದಲ್ಲಿ ಓದುವಂಥ ಬುಕ್ಕನ್ನು ಸರಿಯಾಗಿ 1 ವಾರ ಕುತ್ಕೊಂಡು ಹೋಗಿ ಸರ್ ಕೇಳ್ತಾರಲ್ಲ ದೊಡ್ಡ ಸಾಹಿತ್ಯ ಅಲ್ಲ, ಅವ್ರ ಮುಂದೆ ನಾ ಕುತ್ಕೊಂಡು ಕೇಳ್ತಿರ್ತೇನಂತಂದ್ರೆ ಅವ್ರೊಂದು ಏನೋ ಹೇಳ್ತಿರ್ತಾರಲ್ಲ ಅದನ್ನ ಕೇಳ್ಬೇಕಲ್ಲ, ಅವ್ರಲ್ಲಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡ್ಬೇಕಲ್ಲ ಅನ್ನುವಂಥ ಒಂದು ಹುಚ್ಚು ಬೆಳೀತು. ಸೊ ಅವತ್ತು ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ಹೋಗಿ ಈಗ ನೆಕ್ಸ್ಟ್ ಒಂದು 10-12 ಕ್ವಶನ್ ಕೇಳಿದೆ, ಎಲ್ಲಕ್ಕೂ ಆನ್ಸರ್ ಮಾಡಿದೆ. ಬಹಳ ಖುಷಿ ಆಯ್ತು. ಸಾಹಿತ್ಯಗಳ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಲ್ಲ ಅಂತ. ಅವತ್ತು ಅವ್ರು ಏನು ಮಾಡಿದ್ರು ಅಂತಂದ್ರೆ ಆ ಬುಕ್ ಇಟ್ರಿ, ಇನ್ನೊಂದು ಬುಕ್ ಕೊಟ್ರಿ, ಈ ಬುಕ್ ಓದ್ಕೊಂಬಂದೆ, ಆ ಬುಕ್ ಓದ್ಕೊಂಬಂದೆ, 3ನೇ ಬುಕ್ ಓದ್ಕೊಂಬಂದೆ, 4ನೇ ಬುಕ್ ಓದ್ಕೊಂಬಂದೆ, 5ನೇ ಬುಕ್ ಓದ್ಕೊಂಬಂದೆ, 10 ಬುಕ್ ಎಲ್ಲ ಓದಿದೆ. 10 ಬುಕ್ ಎಲ್ಲ ಓದಿದ ನಂತರ ಈ ಬುಕ್ಕಿಗೂ ನೀವೆಲ್ಲ ಓದಿಯಲ್ಲ, ಈ ಬುಕ್ಕಿಗೆ ಏನು ವೇರಿಯೇಷನ್ ಐತಿ, ಇದನ್ನೊಂಚೂರು ವಿಮರ್ಶಾತ್ಮಕವಾಗಿ ಹೇಳೋದು ಅಂದಾಗ ಅದ್ರಾಗ ಏನೇನು ಥಾಟ್ಸ್ ಇದ್ವು, ಇದ್ರಾಗ ಏನಿದ್ದು, ಇದ್ರಾಗ ಡಿಫ್ರೆನ್ಸಸ್ ಏನು ಕೊಟ್ಟ ಅನ್ನೋದನ್ನು ಕಾನ್ಸೆಪ್ಟ್ ನಮ್ಗೆ ಭಾಳ ಚೆನ್ನಾಗಿ. ಸೊ ಇದೇ ಏನಪ್ಪ ಅಂತಂದ್ರೆ ಕ್ರಿಟಿಸಿಸಮ್. ಈ ಥರ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಯಾವುದೋ ಒಂದು ಪರಿಕಲ್ಪನೆಯನ್ನು ಕಲಿಬೇಕಂದ್ರೆ ಬರೀ ಬಾಯಾಟ ಮಾಡಬಾರ್ದು. ಇರುವಂಥ ವಿಷಯವನ್ನು ಹೆಂಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಂಡಿರುವಂಥ ವಿಷಯಗಳನ್ನು ಇನ್ನೊಂದು ಇರುವಂಥ ವಿಷಯಗಳಿಗೆ ಎರಡಕ್ಕೂ ಹೋಲಿಕೆ ಮಾಡಬೇಕು. ಸೊ ಅವಾಗ ಏನಾಗ್ತೈತೆ ಅಂದ್ರೆ ನಮ್ಗೊಂದು ವಿಷಯ ಗಟ್ಟಿಬೋದು. ಈ ಥರ ಮಾಡಿದ್ದಾದ್ರೆ ನಿನ್ನ ಮುಂದಿನ ಭವಿಷ್ಯದೊಳಗಡೆ ಭಾಳ ಅದ್ಭುತವಾಗಿರುವಂಥ ಒಬ್ಬ ಶಿಕ್ಷಕನಕ್ಕೆ ಅಂತ ಹೇಳಿ. ಇವತ್ತು ಪಾಪ ಅವರು ಡೆತ್ ಆದರು, ಭಾಳ ನನಗೆ ದುಃಖ ಆಗುತ್ತೆ. ಯಾಕಂತಂದ್ರೆ ಗಿರಟಿ ಗೋವಿಂದರಾಜ್ ಸರ್ ಅವ್ರದ್ದು ನಾನು ಇನ್ಸ್ಟಿಟ್ಯೂಟನ್ನು ನಾನು ಇದ್ದ ರಾಘವದೊಳಗಡೆ ಪ್ರಾರಂಭ ಮಾಡಬೇಕು, ನನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಅವ್ರಲ್ಲಿ ನಾನು ನಮಸ್ಕಾರ ಮಾಡಿದಾಗ ಕಾಲು ಬಿದ್ದಾಗ ಒಂದು ಮಾತು ಹೇಳಿದ್ರು. ಹೆಂಗಂತಂದ್ರೆ, ನೀನು ಹೊಂಟಿ ಒಳ್ಳೆ ವಿಚಾರಕ್ಕೆ ಹೊಂಟಿ, ಆದ್ರೆ ಈ ಫೀಲ್ಡ್ ಒಳಗಡೆ ದುಡ್ಡು ಮಾಡ್ತಾನಂತ ಹೋಗಬೇಡ. ಹುಡುಗರಿಗೆ ಒಳ್ಳೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುವಂಥ ನಾಲೆಜ್ ಕೊಡ್ತಾನಂತ ಹೋಗು. ನಿನ್ನ ಹಿಂದೆ ಲಕ್ಷ್ಮಿ ಹೆಂಗೆ ಬೆನ್ನ ಹತ್ತೈತಿ ನೋಡೋಣ ಅಂತ ಮಾತನ್ನ ಹೇಳಿ. ಸೊ ಅದಕ್ಕೆ ಇವತ್ತು ತಾವು ಸಾಧಕರಾಗಿ ಏನು ಕರೆದಿರಿ, ಸ್ವಲ್ಪ ಬೆಸ್ಟ್ ನಿದರ್ಶನ. ಇದೆಲ್ಲವೂ ಏನಂತಂದ್ರೆ ನನ್ನೊಂದು ಈ ಶೈಕ್ಷಣಿಕವಾಗಿರುವಂಥ ಒಂದು ಈ ಶೈಕ್ಷಣಿಕ ಜರ್ನಿಯಿಂದ ಏನು ಕರಿತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವಮಾನವನ್ನ ನಿಭಾಯಿಸಕ್ ಬಂದವನಿಗೆ ಮಾತ್ರ ಸನ್ಮಾನನೂ ನಿಭಾಯಿಸಕ್ ಬರುತ್ತೆ ಅಂತ ಒಂದು ನಮ್ಮ ಸಾಧಕರ ಸೀಟಲ್ಲಿ ಕೂತಿರುವಂಥ ಇವರು ನಮಗೆ ಮಾದರಿಯಾಗಿದ್ದಾರೆ. ತಾವು ಅನುಭವಿಸಿದ ಕಷ್ಟಗಳನ್ನು ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳು ಅನುಭವಿಸಬಾರದೆಂದು ನೀವು ವಿದ್ಯಾರ್ಥಿ ಪರ ಹೋರಾಟಕ್ಕೆ ಇಳಿತಿರಿ ಸರ್. ಆ ಒಂದು ಅನುಭವ ಹೇಗಿತ್ತು? ಅನುಭವ ಅಂತಂದ್ರೆ ವಿಶೇಷವಾಗಿ ವಿದ್ಯಾರ್ಥಿ ಪರವಾಗಿರುವಂಥ ಹೋರಾಟ ನನ್ನ ಒಂದು ಚೂರು ಮುಂಚಿತವಾಗಿನಿಂದಲೂ ನಂದಿತ್ತು. ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗೂ ಕೂಡ ವಿಶೇಷವಾಗಿ ಏನಂತಂದ್ರೆ ಅನ್ಯಾಯ, ಆಕ್ರಮಣ, ಒಂಚೂರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ, ವಿದ್ಯಾರ್ಥಿಗಳ ಹತ್ರ ದುಡ್ಡು ಕಿತ್ಕೊಳ್ಳೋದು, ಲಂಚ ಕಿತ್ಕೊಳ್ಳೋದು, ಈ ಥರದ ಒಂದು ಪರಿಸ್ಥಿತಿ ಅಧಿಕಾರಿಗಳು ಏನಾದರೂ ಕಂಡ್ರಂತಂದ್ರೆ ನನಗೆ ಭಾಳ ಅಂದರೆ ಭಾಳ ಕೋಪ ಬರ್ತಿತ್ತು. ಒಂದು. ಎರಡನೇದು ಏನಂತಂದ್ರೆ, ನನಗೆ ಅತಿ ಹೆಚ್ಚು ಮಾಧ್ಯಮ ವರ್ಗದವರು ಕೂಡ ಹೆಚ್ಚಿಗೆ ಪರಿಚಯ ಇರೋದ್ರಿಂದ ವಿಶೇಷವಾಗಿ ನಾನು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದೀನಿ. ಕೆಲವೊಂದು ಸಲ ನಮ್ಮ ಆತ್ಮೀಯ ಗೆಳೆಯನಾಗಿರುವಂಥ ಶಂಕರ್ ಚಿಕ್ಕೂಡಿ ಅವರ 8 ಗೋಲ್ಡ್ ಮೆಡಲ್ಗಳನ್ನು ಕೆಲವು ಪ್ರಭಾವಿ ರಾಜಕೀಯ ಒಂದು ಒತ್ತಡದಿಂದಾಗಿ ಅದರ ರೂಲು ಕೂಡ ಒಂದು ಸಲ ಬದಲಾವಣೆ ಮಾಡಿದ್ದೆ. ಬಟ್ ಆ ವಿಚಾರಕ್ಕೂ ಕೂಡ ನನ್ನ ಮಾಧ್ಯಮದವರ ಒಂದು ಸಹಾಯವನ್ನು ತಗೊಂಡು ABP ಅವರ ಒಂದು ಸಹಕಾರದೊಂದಿಗೆ ದೊಡ್ಡದಾಗಿರುವಂಥ ಒಂದು ಹೋರಾಟವನ್ನು ಮಾಡೋದ್ರ ಜೊತೆಗೆ ಆ 8 ಗೋಲ್ಡ್ ಮೆಡಲನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ನಮಗೆ ಕಾರಣ ಆಯಿತು. ಒಂದು. ಎರಡನೇದೇನಂತಂದರೆ, ಕೆಲವೊಂದು ವಿಚಾರದೊಳಗಡೆ ಮೆಡಿಕಲ್ ಸೀಟಿಗೋಸ್ಕರ ಡ್ರೀಮ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಕಾರಣಕ್ಕೂ, ಯಾಕಂತಂದರೆ ಅತಿ ಕಡುಬಡತನದಲ್ಲಿ ಬೆಳೆದಿರುವಂಥ ಮಕ್ಕಳು ಚುಮ್ಮಿ ಬೆಳಕಿನೊಳಗಡೆ ಓದಿ, ವಿಶೇಷವಾಗಿ ಸೆಕೆಂಡ್ PUC 98 PCMB 98% ಮಾಡಿದ್ರು ಕೂಡ CETಯಲ್ಲಿ ಅತ್ಯುನ್ನತವಾಗಿರುವಂಥ ರ್ಯಾಂಕನ್ನು ಗಿಟ್ಟಿಸ್ಕೊಂಡ್ರು ಕೂಡ ಇವತ್ತು BAMS ಸೀಟ್ ಅಂತೇಳಿ ಗೌರ್ಮೆಂಟ್ ಸೀಟಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಚಲನ ತುಂಬಿ ಅವರು ಹೋಗಿ ಅಲ್ಲಿ ಜಾಯಿನ್ ಆಗಬೇಕಾದ್ರೂ ಕೂಡ ಅಂಥದ್ರಲ್ಲೂ ಕೂಡ ಕೆಲವು ಕುತಂತ್ರಿಗಳು ದುಡ್ಡಿನ ಲಾಬಿಗೋಸ್ಕರ ಆ ಮಕ್ಕಳನ್ನ ತೆಗೆಯುವಂಥ ಪರಂಪರೆನೂ ಕೂಡ ಇತ್ತು. ಸ್ಪೆಸಿಫಿಕ್ ಆಗಿ ಯಾಕಂತಂದ್ರೆ ಆ ಸಂಸ್ಥೆ ಹೆಸರು ಹೇಳೋದಿಲ್ಲ. ಯಾಕಂತಂದ್ರೆ ನನ್ನ ಮಾಧ್ಯಮದಲ್ಲಿ ಆಲ್ಮೋಸ್ಟ್ ಯಾವ ಚಾನಲ್ ಒಳಗಡೆ ಇಲ್ಲ ಅಂತಲ್ಲ, ಭಾಳ ಎಲ್ಲ ಚಾನಲ್ ಒಳಗಡೆ ಅದು ಭಾಳ ಪ್ರಭಾವಿಯಾಗಿ ಬೆಳೀತು. ಒಂದು ವಿಚಾರ ಏನಂತಂದ್ರೆ, ಅದರ ಪ್ರತಿಫಲವಾಗಿ ವಿಶೇಷವಾಗಿ ನನಗೊಂದು ಜೀವ ಬೆದರಿಕೆ ಕೂಡ ಭಾಳ ಇತ್ತು. 3 ತಿಂಗಳು ಪೊಲೀಸ್ ಸೆಕ್ಯೂರಿಟಿನೂ ಕೂಡ ನಾನು ಅದರೊಳಗೆ ಗಿಟ್ಟಿಸ್ಕೊಂಡೆ. ಭಾಳಷ್ಟು ಪ್ರಭಾವಿ ವ್ಯಕ್ತಿಗಳು ಫೋನ್ ಮಾಡಿ, ಇಲ್ಲ ನಿನಗೆ ಎಷ್ಟು ಲಕ್ಷ ರೂಪಾಯಿ ಬೇಕು ಕೇಳು, 10 ಲಕ್ಷ ಬೇಕಾದ್ರೂ ಕೊಡ್ತೀನಿ, 4 ಜನಕ್ಕೆ ನಿನಗೆ MBBS ಸೀಟ್ ಕೊಡ್ತೀನಿ, ನೀನು ಅದಕ್ಕೆ ಕೇಸ್ ಹಿಂದೆ ತೆಗಿ, ಆ ಒಂದು ಪ್ರತಿಭಟನೆಯಿಂದ ಹಿಂದೆ ತೆಗಿ ಅಂತ ಭಾಳ ಜನ ನನಗೆ ಫೋರ್ಸ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಬಗ್ದಿರೋದ್ರಿಂದ ಒಂದು ವಿಚಾರ ಏನಂತಂದ್ರೆ, ನಾವು ಅಂಥದ್ರೊಳಗಡೆ ಏನಾದರೂ ಒಂದು ಚೂರು ಕಮಿಟ್ಮೆಂಟ್ ಆಗಿದ್ದೆ ನಿಜವಾಗಿದ್ದೆ ಇವತ್ತು ಈ ಸ್ಥಾನದೊಳಗಡೆ ನಾನು ಕೊಡೋಕ್ಕಾಗ್ತಿರ್ಲಿಲ್ಲ. ಒಂದು, ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳು ನನ್ನ
ಇದ್ರೊಳಗೆ ಹೆಂಗಂತಂದ್ರೆ ಪಾಲಕರು ಸಹಿತ ಕಾಲು ಬಿಡಕ್ಕೆ ಬರ್ತಿದ್ರು. ಇದರರ್ಥ ನಾನು ದುಡಿಸ್ಲಿಕ್ಕೆ ಅಂತ ನಾನು ಹೇಳಕತ್ತಿಲ್ಲ, ಬಟ್ ಆದರೆ ಆ ವಿಚಾರದೊಳಗಡೆ ಸತ್ಯ ನ್ಯಾಯ ನೀತಿಗೋಸ್ಕರ ನಾವು ನಿಂತರೆ ಎಂಥ ವ್ಯಕ್ತಿನೂ ಕೂಡ ನಮಗೆ ಗೌರವ ಕೊಡ್ತಾರೆ ಅನ್ನೋದು ಬೆಸ್ಟ್ ನಿದರ್ಶನ. ಬಟ್ ಒಂದು ವಿಚಾರ ಏನಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿರುವಂಥ ಹೋರಾಟ ನಮ್ಮ ABP ಅವರು ಕೂಡ ಸಾಮಾನ್ಯವಾಗಿ ಭಾಳ ಮಾಡ್ತಾರೆ. ಆ ABP ಜೊತೆಗೆ ನನ್ನ ನಿಕಟ ಸಂಪರ್ಕ ಇರೋದ್ರಿಂದ ಭಾಳಷ್ಟು ಹೋರಾಟಗಳನ್ನು ನಾನು ವಿದ್ಯಾರ್ಥಿಗಳ ಪರವಾಗಿ ಮಾಡಿದ್ದೆ. ಈಗಾದರೂ ಕೂಡ ನನ್ನ ವಿದ್ಯಾರ್ಥಿಗಳ ಹೋರಾಟ ನನ್ನ ಜೀವನದ ಉದ್ದಕ್ಕೂ ಇರುತ್ತೆ. ಕಾರಣ ಇಷ್ಟ ಆ ಹೋರಾಟ ಹೆಂಗೆ ನಾನು ಬದಲಿಸ್ಕೊಂಡಿದ್ದೀನಿ ಅಂತಂದ್ರೆ, ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ನಾನು ಅಸ್ತ್ರಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಇಳಿದು ಧರಣಿ ಕೂತು ಅವ್ರ ಬಗ್ಗೆ ಹೋರಾಟ ಮಾಡಿಕೊಂಡು ಕಾನೂನು ರೀತಿ ಒಳಗಡೆ RTA ಆ್ಯಕ್ಟ್ ಮಾಹಿತಿ ಕೇಳಿ ಅವ್ರನ್ನ ಹಿಡಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿ. ನನ್ನ ಜೀವನದಲ್ಲಿ 19 ಜನ ಸಸ್ಪೆಂಡ್ ಮಾಡಿಸಿ. ಬಟ್ ಒಂದು ವಿಚಾರ ಏನಂತಂದ್ರೆ ಅದು ಸಚಿವರ ಒಬ್ಬ ಸ್ವಂತ ಹಳೆಯನು ಕೂಡ ನನ್ನ ಸಸ್ಪೆಂಡ್ ಮಾಡಿಸಿದ್ರು. ಬಟ್ ಅವ್ರು ಯಾವ ಒಂದು ಇದಕ್ಕೂ ನಾನು ಬಗ್ಗಂಗಿಲ್ಲ. ಒಂದು ವಿಚಾರಕ್ಕೆ ಏನಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲಿ ದೌರ್ಜನ್ಯ ಆಗುತ್ತೋ ಅಲ್ಲಿ ನಾನು ನೆಟ್ಟಿನಿರ್ತೀನಿ. ಬಟ್ ನಾನು ಕಲ್ಕೊಂಡಿರುವಂಥ ಅಂಶ ಇಷ್ಟ ನನಗೊಬ್ಬರು ಗುರುಗಳು ಭಾಳ ಚೆನ್ನಾಗಿ ಹೇಳಿದ್ರು, ವಿದ್ಯಾರ್ಥಿಗಳ ಪರವಾಗಿ ನೀನು ಹೋರಾಟವನ್ನು ಮಾಡ್ಕೊಳ್ತಾ ಹೋದ್ರೆ ಅಂದ್ರೆ ಇದೇ ರೀತಿ ಹೋರಾಟ ಮಾಡ್ಕೊಂಡು ಹೋದ್ರೆ ನಿನ್ನ ನಂಬಿರುವಂಥ ಕುಟುಂಬ ಇದೆ, ನಿನ್ನ ಹೆತ್ತ ತಂದೆ ತಾಯಿಗಳು, ಬಟ್ ಅವ್ರಿಗೆ ಯಾರು ಆಶ್ರಯ ಆಗೋರು. ಅದಕ್ಕೆ ನೀ ಮಾಡುವಂಥ ಹೋರಾಟ ಹೆಂಗಿರಲಿ ಅಂತಂದ್ರೆ ನೀ ಫಸ್ಟ್ ಬೆಳಿ. ನೀ ಬರವಾಗಿ ಬೆಳೆದಿಪ್ಪ ಅಂತಂದ್ರೆ ಹಸದು ಬಂದವ್ರಿಗೆ ಹಣ್ಣು ಕೊಡೋಕ್ಕೂ ಸಾಧ್ಯ ಆಯ್ತಿ, ದನಕೊಂಡು ಬಂದವರಿಗೆ ನೆರಳು ಕೊಡೋಕ್ಕೂ ಸಾಧ್ಯ. ನೀನೊಬ್ಬ ಸಸಿ ಆಗಿದ್ಕೊಂಡು ಇನ್ನೊಬ್ಬರು ನೆರಳು ಕೊಡಕ್ಕೆ ಹೋದೆ ಅಂತಂದ್ರೆ ನಿಮ್ಗೆ ಚೂಟಿ ಬಿಡ್ತದೆ ಸಮಾಜ. ಅದಕ್ಕೆ ಫಸ್ಟ್ ನೀ ಸ್ಟ್ಯಾಂಡ್ ಆಗ ಅಂಥೇಳಿ ನನಗೊಬ್ಬರು ಗುರುಗಳು ಭಾಳ ಚಂದ ಆಶ್ರಯವನ್ನು ಕೊಟ್ಟಾಗ, ನನಗೆ ಆ ಮಾತುಗಳನ್ನು ಹೇಳಿದಾಗ ಸೊ ನಾ ಅದರಿಂದ ಒಂಚೂರು ಪ್ರೇರೇಪಿತನಾಗಿ ನನ್ನ ದೃಷ್ಟಿಕೋನ ಹೆಂಗಂತಂದ್ರೆ ಕಡು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿರುವಂಥ ಸವಲತ್ತುಗಳನ್ನು ಕೊಟ್ಟು ಇವತ್ತೇನು ನಾವು B.Ed ಮತ್ತು MA ಏನು IAS ಪ್ಯಾಟರ್ನ್ ಅಂದ್ರೆ ಹೆಂಗಿರ್ತೈತಿ, KAS ಪ್ಯಾಟರ್ನ್ ಹೆಂಗಿರ್ತೈತಿ, PSI ಅಂತಂದ್ರೆ ಸಿಲಾಬಸ್ ಏನಿರ್ತೈತಿ ನಾವು ತಿಳ್ಕೊಂಡಿರೋದು MA. ಬಟ್ ಅದು ನಮ್ಮ ಮಕ್ಕಳಿಗೆ ಈಗಿನ ಟ್ರೆಂಡ್ಗೆ ಅದು ಅರ್ಥ ಆಗಬಾರ್ದು. ಇರುವಂಥ ವಾಸ್ತವಿಕ ಸಮಾಜ ಹೆಂಗೈತಿ, ನಾವಿಲ್ಲಿ ಸಮಾಜದೊಳಗಡೆ ಹೆಂಗೆ ಬದುಕಬೇಕು, ನಾವು ಒಂದು ಏನಂತಂದ್ರೆ ಈ ಸಮಾಜದೊಳಗಡೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಿನ ಸಮಾಜದೊಳಗಡೆ ಹೆಂಗಿರ್ಬೇಕಂತಂದ್ರೆ ಒಂದು ದುಡ್ಡಿದ್ದವನ ಬೆಲೆ ಐತಿ, ಒಂದು ಚೆನ್ನಾಗಿ ಆರ್ಥಿಕವಾಗಿ ಸದೃಢನಿದ್ದವನಿಗೆ ಅವನಿಗೆ ಬೆಲೆ ಕೊಡ್ತಾರೆ. ಎರಡನೇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇವತ್ತು ನಾನು ಕೆಟ್ಟ ಒಂದು ಕಡೆ ನೋಡ್ತಿರ್ತೇನೆ ಪೇಪರ್ದಲ್ಲೆಲ್ಲ ಎಷ್ಟೋ ಒಂದು ಬಾಲಕಿಯರ ಮೇಲೆ ಅತ್ಯಾಚಾರ ಇಸ್ಕೊಂಡು ನಾನು ನೋಡ್ತೀನಿ. ಒಂದು ಚಲೋ ಸೌಂದರ್ಯವತಿ ಇದ್ದಪ್ಪ ಅಂತಂದ್ರೆ ಅವಳಿಗೆ ಇವತ್ತು ಸಮಾಜದೊಳಗಡೆ ಬೆಲೆ. ಎರಡನೇದಂತಂದ್ರೆ ಅವ್ರಿಗೆ ಹಿಂದಿನ ಒಂದು ರಾಜಕೀಯವಾಗಿರುವಂಥ ಪ್ರೆಸರ್, ಅತಿಯಾಗಿರುವಂಥ ರಾಜಕೀಯ ಒಂದು ಬೆಂಬಲ ಇತ್ತಂತಂದ್ರೆ ಆ ವ್ಯಕ್ತಿ ಬೆಳೆಯಕ್ಕೆ ಸಾಧ್ಯ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಕಾಸ್ಟ್ ಒಳಗಡೆ ಅತಿ ಉನ್ನತ ಮಟ್ಟದ ಒಂದು ಕಾಸ್ಟ್ ಇತ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಬೆಳೆಯಕ್ಕೆ ಸಾಧ್ಯ. ಇವೆಲ್ಲವುಗಳು ಯಾವುದೇ ಇರದೇ ಇದ್ರೂ ಪರವಾಗಿಲ್ಲ, ಇವ್ಯಾವೂ ಇರದೇ ಇದ್ರೂ ಪರವಾಗಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ರ ಒಳ್ಳೆ ನಾಲೆಜ್ ಅನ್ನ ಇಟ್ಕೊಂಡು ಈ ಸಮಾಜನ ಬೆಳೆಸುವಂತ ಪ್ರವೃತ್ತಿ. ಒಂದೇನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ಬ್ಯೂಟಿ ಇರಲಿಲ್ಲ, ಒಂದು ಆರ್ಥಿಕವಾಗಿ ಸದೃಢವಾಗಿರುವಂಥ ಕುಟುಂಬ ಇರಲಿಲ್ಲ, ಎರಡನೇದ್ದು ರಾಜಕೀಯವಾಗಿ ಬೆಳೆದು ನಿಂತಿರುವಂಥ ಸಮಾಜದ ಹಿಂದ್ಗಡೆ ಯಾವುದೇ ರೀತಿಯಾಗಿರುವಂಥ ಬೆಂಬಲ ಇರಲಿಲ್ಲ, ಮೂರನೇದ್ದು ಯಾವುದೇ ರೀತಿಯಾಗಿರುವಂಥ ಅವರ ಕೌಟುಂಬಿಕ ಹೆಲ್ಪ್ ಮಾಡುವಂತಂದ್ರೆ ವಿಶೇಷವಾಗಿ ರಾಜಕೀಯದ್ದು ಇರಲಿಲ್ಲ, ಆರ್ಥಿಕವಾಗಿ ಸದೃಢ ಇರಲಿಲ್ಲ, ಪ್ರಭಾವಿ ಜಾತಿಯವರು ಕೂಡ ಅಲ್ಲ. ಬಟ್ ಆದ್ರೆ ಅವರಲ್ಲಿ ಇರುವಂಥ ಅಸ್ತ್ರ ಏನಂತಂದ್ರೆ ಅವರ 125ನೇ ಜಯಂತ್ಯೋತ್ಸವದ ಅಂಗವಾಗಿ ಇಡೀ ಜಗತ್ತಿನೊಳಗಡೆ ಅತಿ ಮೇಧಾವಿ ಅತಿ ಬುದ್ಧಿವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಸಂವಿಧಾನ ಶಿಲ್ಪಿ ಅಂತೇಳಿ 1000 ಸಂವಿಧಾನಗಳನ್ನು ಓದ್ಕೊಂಡು ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲ್ಲ. ಅವರು ಕೂಡ ನನ್ನ ಜೀವನದ ಒಂದು ದೊಡ್ಡದಾಗಿರುವಂಥ ಮಾಡೆಲ್ ವ್ಯಕ್ತಿಗಳು. ಯಾಕೆ ಅವ್ರನ್ನ ನಾನು ಅಸ್ತ್ರವಾಗಿ ಇಟ್ಕೊಂಡಿದ್ದೆ ಅಂತಂದ್ರೆ ಸಮಾಜದೊಳಗಡೆ ಅವರು ಕೂಡ ಯಾವುದೇ ರೀತಿಯಾಗಿರುವಂಥ ಹೋರಾಟವನ್ನು ಮಾಡಿದ್ರು ಕೂಡ ಶಿಕ್ಷಣ ಸಂಘಟನೆ ಹೋರಾಟ ಅವ್ರು ಫಸ್ಟ್ ಪ್ರಯಾರಿಟಿ ಕೊಟ್ಟಿರೋದು ಸಂಘಟನೆ ಹೋರಾಟ. ಆಮೇಲೆ ಇದ್ರು ಕೂಡ ಫಸ್ಟ್ ಪ್ರಯಾರಿಟಿ ಏನ್ ಮಾಡ್ಬೇಕಂದ್ರೆ ಶಿಕ್ಷಣ ಕೊಡ್ರಿ. ಯಾಕಂತಂದ್ರೆ ಇವತ್ತು ನಿರ್ಗತಿಕರು ಅತಿ ಹಿಂದುಳಿದಿರುವಂಥ ವ್ಯಕ್ತಿಗಳು ಬಡ ವಿದ್ಯಾರ್ಥಿಗಳದಾರ ಅಂತೇಳಿ, ಆಮೇಲೆ ಮಹಿಳೆಯರು ಶೋಷಿತ ಮಹಿಳೆಯರದಾರ ಅಂತೇಳಿ ಅವ್ರಿಗೆ ಹೋಗಿ ಕೈ ಒಡ್ಡಿ ನಾವು ಏನೋ ಒಂಚೂರು ಅನ್ನ ಕೊಡ್ರಿ, ಅವ್ರಿಗೆ ದುಡ್ಡು ಕೊಡ್ರಿ, ಅವ್ರಿಗೆ ಬಟ್ಟೆ ಕೊಡ್ರಿ, ಬರಿ ಕೊಡ್ರಿ ಅಂತೇಳಿ ಯಾವುದೇ ರೀತಿಯಾಗಿರುವಂಥ ಕಾನ್ಸೆಪ್ಟ್ ಹೇಳಿಲ್ಲ ಅವರು. ಮೊಟ್ಟ ಮೊದಲನೇದಾಗಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥ ತತ್ವ ಏನಂತಂದ್ರೆ ಹಿಂದುಳಿದಿರುವಂಥ ವರ್ಗಗಳಿಗೆ ಮೇಲ್ಸ್ತರಕ್ಕೆ ಬರ್ಬೇಕಂದ್ರೆ ಫಸ್ಟ್ ಶಿಕ್ಷಣ ಕೊಡ್ರಿ. ಮನೆಗೊಬ್ಬ ಅದ್ಭುತವಾಗಿರುವಂಥ ಶಿಕ್ಷಣಸ್ಥ ರೆಡಿ ಆದಂತಂದ್ರೆ ಅವನ ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾನೆ. ಅವತ್ತು ಏನಪ್ಪಾ ಅಂತಂದ್ರೆ ಶಿಕ್ಷಣ ಚೆನ್ನಾಗಿ ಸುಧಾರಿಸ್ತಪ್ಪ ಅಂತಂದ್ರೆ ಅದು ನಮ್ಮ ದೇಶ ಪ್ರಬಲಗೊಳ್ತೈತಿ. ಸೊ ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡ್ಬೇಕಂತಂದ್ರೆ ಸಂಘಟನೆ ಮಾಡ್ಬೇಕಂದ್ರೆ ಫಸ್ಟ್ ನಾವು ಅದ್ಭುತವಾಗಿರುವಂತ ಒಂದು ಶಿಕ್ಷಣ ಕೊಡಬೇಕು. ಆ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಇಟ್ಕೊಂಡು ನಾನು ಕೂಡ ಈ ತರದ ಹೋರಾಟ ಮಾಡುವ ಬದಲಿ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ಅರಿವನ್ನ ಕೊಡಿಸಿದ್ರೆ ಇಲ್ಲಿ ನಾನು ಒಬ್ಬ ಹೋರಾಟಗಿಳಿದ್ರೆ ನಾನು ಒಂದು ಶಕ್ತಿ ಆದ್ರೆ 1000 ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಕೊಟ್ಟಿದ್ರೆ 1000 ಶಕ್ತಿಗಳನ್ನ ತಯಾರು ಮಾಡೋಕೆ ಸಾಧ್ಯ ಇದೆ. ಸೊ ಹಂಗಾಯ್ತಪ್ಪ ಅಂತಂದ್ರೆ ಬಲಿಷ್ಠವಾಗಿರುವಂತಹ ರಾಷ್ಟ್ರವನ್ನ ಸದೃಢವಾಗಿರುವಂತಹ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುವಂತ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಸಂಸ್ಥೆ ಹೊರಗಡೆ ಪ್ರೆಸ್ ಮೀಟ್ ನಡೆದಾಗ ಒಂದು ಪ್ರಶ್ನೆ ಕೇಳ್ತಾರೆ,
ನಿಮ್ಮ ಸಮಾಜಿಗ ನಿಮ್ದು ಇವೇನಂತಂದ್ರೆ ನಿಮ್ಮ ದೇಶದೊಳಗಡೆ ಇಷ್ಟೊಂದು ನೀವು ಬಲಿಷ್ಠವಾಗಿರುವಂಥ ಕಾನೂನುಗಳನ್ನು ಜಾರಿಗೆ ತರಬೇಕು, ನಿಮ್ಮ ರಾಷ್ಟ್ರವನ್ನು ಈ ರೀತಿ ಸುಧಾರಿಸಬೇಕು ಅಂತೇಳಿ ನೀವು ಕೇಳ್ಕೊಳ್ತಿರಲ್ಲ. ಸೊ ಹಂಗ ನಿಮ್ಮ ದೇಶ ಇಡೀ ಜಗತ್ತಿಗೆ ಗುರು ಆಗ್ಬೇಕಂತಂದ್ರ ನಿಮ್ಮ ಒಂದು ರಾಷ್ಟ್ರದಲ್ಲಿ ತಾವು ಏನು ಸುಧಾರಣೆ ಮಾಡ್ಬೇಕಂತೀರಿ, ನಿಮ್ಮ ರಾಷ್ಟ್ರದ ಜನರಿಗೆ ತಾವು ಏನು ಸಂದೇಶವನ್ನು ರವಾನಿಸ್ತೀರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಅದು ಬಹಳ ನನ್ನ ಎದೆಯೊಳಗಡೆ ನಾಟಿರುವಂತ ಒಂದು ಮಹತ್ತರವಾಗಿರುವಂತ ಉತ್ತರ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತಂದ್ರೆ, ನಮ್ಮ ದೇಶ ನಮ್ಮ ರಾಷ್ಟ್ರ ಇಡೀ ಜಗತ್ತಿಗೆ ಗುರು ಆಗಬೇಕಂತಂದ್ರೆ ಒಂದೇ ಒಂದು ತತ್ವವನ್ನ ನಮ್ಮ ಭಾರತೀಯರನ್ನ ಅನುಸರಿಸಬೇಕು. ಅದೇನಪ್ಪಾ ಅಂತಂದ್ರೆ, ಇವತ್ತು ಏನು ಗುಡಿ ಗುಂಡಾರಗಳಿಗೆ ದೇವಸ್ಥಾನಗಳಿಗೆ ನಮ್ಮ ಜನ ಏನು ಕ್ಯೂ ಹೆಚ್ಚಿ ನಿಂದಾಕತ್ತಲ್ಲ, ಈ ಕ್ಯೂ ಅನ್ನ ಬಿಟ್ಟು ಯಾವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಲೈಬ್ರರಿಗಳಿಗೆ ಜನ ಕ್ಯೂ ಹಚ್ಚತ್ತಲ್ಲ, ಅವತ್ತು ನಮ್ಮ ದೇಶ ಇಡೀ ಜಗತ್ತಿಗೆ ಗುರು ಆಗುತ್ತೆ ಅನ್ನುವಂಥ ಒಂದು ತತ್ವವನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು. ಅದಾಗಿರ್ಬೋದು. ಆಮೇಲೆ ಸ್ವಾಮಿ ವಿವೇಕಾನಂದರಂತೂ ನನಗೆ ಬಹಳ ಅತ್ಯುತ್ತಮವಾಗಿರುವಂಥ ಸ್ಫೂರ್ತಿದಾಯಕವಾಗಿರುವಂಥ ವ್ಯಕ್ತಿತ್ವ. ಯಾಕಂತಂದ್ರೆ ಅವ್ರು ಹೇಳಿರುವಂಥ ಮಾತು ಒಂದೇ ಒಂದು ತತ್ವ ಏನಂತಂದ್ರೆ, ಅದು ಎಷ್ಟು ಅದ್ರ ಮೇಲೆ PhD ಮಾಡಿದ್ರು ಕೂಡ ಸಾಲದು, ಅಷ್ಟು ಅಪಾರವಾಗಿರುವಂಥ ಒಂದೇ ಒಂದು ಮಾತಿನೊಳಗಡೆ ನಾಲೆಜ್ ಇರುವಂಥ ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ನಮ್ಮ ಬಾಳಿನ ಶಿಲ್ಪಿ ನಾವೇ. ನಾವು ಹೆಂಗಂತಂದ್ರೆ ನಮ್ಮ ಜೀವನದೊಳಗಡೆ ನಾವು ಹೆಂಗ್ ಶಿಲ್ಪಿಗಳಾಗಬೇಕಪ್ಪ ಅಂತಂದ್ರೆ, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು ನಮ್ಮ ಕಡೆನೇ, ಕೆಡಿಸ್ಕೊಳ್ಳೋದು ನಮ್ಮ ಕಡೆನೇ. ಸವಾಸ ದೂಸಿ ಇಲ್ಲ ಸಲ್ಲದವರೆಲ್ಲ ಸವಾಸ ಮಾಡ್ಕೊಂಡು ನಮ್ಮ ಹಾಳಾಗೋದು ಕೂಡ ನಮ್ದು ಐತಿ. ಸೊ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಹೇಳೋದು ಅದನ್ನ, ಫಸ್ಟ್ ನೀವೇನಂದ್ರೆ ಚಟದಿಂದ ಮುಕ್ತರಾದ್ರಿ ಅಂತಂದ್ರೆ ಚಟದಿಂದ ಮೊದಲು ದೂರ ಉಳಿತೀವಿ. ಒಂದು. ಎರಡನೇದು ಏನಂತಂದ್ರೆ, ಯಾವುದೋ ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳಿತಾನಂತಂದ್ರೆ ಅವ್ನ ಹಾಳು ಮಾಡ್ಲಿಕ್ಕೆ ಮೇನ್ ಆಸ್ತಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅವನಲ್ಲಿರುವಂತ ವೀಕ್ ಪಾಯಿಂಟ್. ಆ ವೀಕ್ ಪಾಯಿಂಟ್ ಯಾವ್ದಂತಂದ್ರೆ ಅವ್ನ ಚಟ. ಅದನ್ನ ನಾವು ಮಾಡದೇ ಇದ್ರೆ ಸಮಾಜದೊಳಗಡೆ ಬಹಳ ಚಂದ ಬೆಲೆ ಇರ್ತೈತಿ. ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅದನ್ನೇ ಹೇಳ್ತಿರ್ತೇನೆ, ನೀವು ಯಾವುದೇ ರೀತಿಯಾಗಿರುವಂತ ಒಂದು ಕೆಟ್ಟ ಕೆಲಸ ಮಾಡ್ಬೇಕಂತಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗಳು ನಮ್ಮ ಸಂಬಂಧ ಎಷ್ಟು ಕಷ್ಟ ಪಡಕತ್ತಾರ ಒಂಚೂರು ವಿಚಾರ ಮಾಡಿ. ಆ ಹೆತ್ತ ತಂದೆ ತಾಯಿಗಳ ಮುಖ ನೋಡಿ ನಮಗೆ ಅದನ್ನ ಮಾಡ್ಬೇಕನ್ಸುತ್ತೆ ನಿಮ್ಮ ಸ್ವಾಮಿ ವಿವೇಕಾನಂದ ಕೆಲವು ವಿವೇಕವಾಣಿಗಳಂತೂ ನನಗೆ ಬಹಳ ಒಂದು ಇನ್ಸ್ಪಿರೇಷನ್. ಸೊ ಈ ತರನಾಗಿ ನಾನು ಸಾಮಾಜಿಕವಾಗಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಬೆಳೆಸೋದ್ರ ಜೊತೆಗೆ ಈ ರೀತಿಯ ಹೋರಾಟವನ್ನು ಮಾಡೋ ಬದಲಾಗಿ ನಾನು ಏನ್ ಮಾಡಕತ್ತೀನಿ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ಮೂಡಿಸ್ತಕ್ಕಂಥ ವಿಶೇಷವಾಗಿ ಮೌಲ್ಯಾಧಾರಿತವಾಗಿರುವಂತಹ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಈ ಸಮಾಜವನ್ನು ತಿದ್ದಿಸಬೇಕು ಅನ್ನುವಂಥ ಇದೇ ಒಂದು ದೊಡ್ಡದಾಗಿರುವಂಥ ಒಂದು ದೊಡ್ಡ ಹೋರಾಟ. ಈ ತರದ ಹೋರಾಟದ ಮೂಲಕ ನನ್ನ ಹೋರಾಟಗಳನ್ನು ಪ್ರಾರಂಭಿಸಿ ಪತ್ರಕರ್ತರಾಗಿ ಕೆಲಸ ಮಾಡ್ತೀವಿ. ಆ ಅನುಭವ ಹೇಗಿತ್ತು ಸರ್, ಹಂಚಿಕೊಳ್ಳಿ. ಪತ್ರಕರ್ತ ಅನ್ನುವಂಥ ಹೆಸರೇ ಹೇಳ್ಬೇಕಂತಂದ್ರೆ ಅದೊಂದು ಬಹಳ ಸಾಮಾಜಿಕವಾಗಿರುವಂಥ ಅದ್ಭುತ ಕಾರ್ಯ. ಒಂದು. ಎರಡನೇದು ಏನಂತಂದ್ರೆ, ನಾನೊಬ್ಬ ಪತ್ರಕರ್ತನಾಗಿ ಭಾರತ ವೈಭವ ಮತ್ತು ಗಡಿ ಕನ್ನಡಿಗ ಎರಡು ಪತ್ರಿಕೆಗಳಲ್ಲಿ ನಾನು ಪತ್ರಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ವಿಶೇಷವಾಗಿ ಶೈಕ್ಷಣಿಕವಾಗಿರುವಂಥ ವಿಚಾರಗಳನ್ನು ಬಡತನದಲ್ಲಿ ಬೆಂದು ನೊಂದು ಭಾಳ ಚಂದ ಅವರು ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಮಾಡೋದ್ರ ಜೊತೆಗೆ ಸಾಮಾಜಿಕವಾಗಿ ಅದು ವಿಶೇಷವಾಗಿ ಶೈಕ್ಷಣಿಕವಾಗಿ ಏನು ನಾವು ಮಾಡಲಿಕ್ಕೆ ಸಾಧ್ಯ ಐತೆ ಪರಿವರ್ತನೆ, ಯಾವ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ವಿಶೇಷವಾಗಿ ಅಂಥ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಗಳನ್ನು ನನ್ನ ಪತ್ರಿಕೋದ್ಯಮದಲ್ಲಿ ವಿಶೇಷವಾಗಿ ಪತ್ರಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ವಿಶೇಷವಾಗಿ ಭಾರತ ವೈಭವ ಪತ್ರಿಕೆಯ ಸಂಪಾದಕರಾಗಿರುವಂಥ ಪ್ರಶಾಂತ್ ರಾವ್ ಸರ್ ಅವರು ಕೂಡ ಇವತ್ತೇನು ಆಶಾ ಐಹೊಳೆಯವರು ಏನು ನಮ್ಮ ಮಾನ್ಯ ಆಶಾ ಐಹೊಳೆಯವರು ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದರು. ಸೊ ಅವರ ಒಬ್ಬ ಯಜಮಾನರಾಗಿರುವಂಥ ಪ್ರಶಾಂತ್ ರಾವ್ ಸರ್ ಅವರು ನಮ್ಮ ಪತ್ರಿಕೆಯನ್ನು ನಡೆಸ್ತಾರೆ. ಭಾಳ ಅದ್ಭುತವಾಗಿ ಕೆಲವು ವಿಡಿಯೋಗಳ ಮೂಲಕ ಆಗಿರ್ಬೋದು, ಕೆಲವು ಬರವಣಿಗೆ ಮೂಲಕ ಭಾಳ ಅದ್ಭುತವಾಗಿರುವಂಥ ಪತ್ರಿಕೆಯನ್ನು ನಾವು ಭಾಳ ಮಾರಲ್ ಸಪೋರ್ಟನ್ನು ಕೊಡ್ತೇವೆ. ಸೊ ಯಾವುದೇ ಕ್ರೈಮ್ ಇರಲಿ ಸರ್, ಯಾವುದು ಬೇಕಾದ ವಿಚಾರ ಇರಲಿ, ಸೊ ನೀವು ಮಾಡ್ತಿರ್ತೀರಿ ಅಂತಂದ್ರೆ ಆ ವಿಚಾರ ಭಾಳ ಅದ್ಭುತವಾಗಿರ್ತೈತಿ. ಆ ನ್ಯೂಸನ್ನು ಕಳಿಸಿರಿ ಅಂತಂದ್ರೆ ಒಂದೊಂದ್ಸಲ ರಾತ್ರಿ 8 ಗಂಟೆಗೆ ನ್ಯೂಸನ್ನು ಕಳಿಸಿದ್ರೆ ನ್ಯೂಸನ್ನು ತಗೊಂಡು ಭಾಳ ಅದ್ಭುತವಾಗಿ ನ್ಯೂಸನ್ನು ಮಾಡ್ತಾರೆ. ಒಂದೇನಂತಂದ್ರೆ, ಈ ಸಾಮಾಜಿಕವಾಗಿರುವಂಥ ಸೇವೆಯಲ್ಲಿ ಒಂದಾಗಿರುವಂಥ ಅತ್ಯುನ್ನತವಾಗಿರುವಂಥ ಒಂದು ಸೇವೆ ಪತ್ರಕರ್ತ. ಸೊ ಅದನ್ನು ಕೂಡ ಮಾಡೋದಕ್ಕೆ ನನಗೆ ಭಾಳಷ್ಟು ಆತ್ಮವಿಶ್ವಾಸದಿಂದ ನಾನು ಕೆಲಸ ಮಾಡಿದ್ದೀನಿ. ಒಂದು, ಅದರಿಂದ ಸಮಾಜಕ್ಕೆ ನಮ್ಮಲ್ಲಿ ಇರುವಂಥ ಓರೆಕೋರೆಗಳನ್ನು ತಿದ್ದಲಿಕ್ಕೆ ನಾನು ಭಾಳಷ್ಟು ಕೆಲಸವನ್ನು ಕೂಡ ಅದರಲ್ಲಿ ಮಾಡಿದ್ದೀನಿ. ವಿಶೇಷವಾಗಿ ಏನಂತಂದ್ರೆ, ಈ ಭಾರತ ವೈಭವ ಮತ್ತು ಗಡಿ ಕನ್ನಡಿಗ ಪತ್ರಿಕೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಕೆಲವು ಸಾಮಾಜಿಕವಾಗಿರುವಂಥ ಕೆಲಸಗಳಿಗೆ ಕೂಡ ಬಹಳ ಸಹಕಾರಿಯಾಗಿದೆ. ಸೊ ಆ ತರನಾಗಿ ಕೂಡ ನಾನು ಪತ್ರಕರ್ತನಾಗಿ ಧಾರವಾಡಕ್ಕೆ ಬರ್ತೀರಿ, ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತೀರಿ, ಮತ್ತು PG ಡಿಪ್ಲೊಮಾ ಇನ್ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ನೀವು ಧಾರವಾಡದಲ್ಲಿ ಸಣ್ಣ ಸಣ್ಣ ವರ್ಕ್ಶಾಪ್ಗಳನ್ನು ಮಾಡ್ತೀರಿ. ಅಲ್ಲೇ ಒಂದು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು, ದುಡ್ಡು ಮಾಡ್ಬೋದಾಗಿತ್ತು. ಇಲ್ಲಿ ಜನರಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ, ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೇನೆ ನೀವು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಬೇಕಂತ ಈ ವಿಚಾರ ಯಾಕೆ ಬಂತು ಸರ್? ಮೊಟ್ಟ ಮೊದಲಿಗೆ ಹೇಳಬೇಕಂತಂದ್ರೆ, ನಾನು ಸಾಮಾನ್ಯವಾಗಿ ಯಾವತ್ತೂ ಕೂಡ ಹೇಳ್ತಿದ್ದೆ,
85-90% ಮಾಡಿದವ್ರನ್ನ ಓದು 90-95 ಮಾಡಿಸೋದು ದೊಡ್ಡ ವಿಚಾರ ಅಲ್ಲ. ಅದು ಟೀಚರ್ ರಿಯಲ್ ತಾಕತ್ತಲ್ಲ. ನಮ್ಮ ಟೀಚರ್ ರಿಯಲ್ ತಾಕತ್ತಿರೋದು 35-40% ಮಾಡಿರುವಂಥ ವ್ಯಕ್ತಿಗಳನ್ನು ತೊಗೊಂಡು ಆ ವಿದ್ಯಾರ್ಥಿಗಳನ್ನು ತೊಗೊಂಡೋಗಿ 90-95 ಮಾಡಿಸೋದ್ರಲ್ಲಿ ಅದು ನಮ್ಮ ಟೀಚರ್ಸ್ ರಿಯಲ್ ತಾಕತ್ತು. ಇದು ಒಂದು. ಎರಡನೇದು ಏನಂತಂದರೆ, ನನ್ನ ಶಿಕ್ಷಕ ವೃತ್ತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿರೋದು ಒಬ್ಬ ಅದ್ಭುತವಾಗಿರುವಂಥ ಶಿಕ್ಷಕನಾಗಬೇಕು, ವಿದ್ಯಾರ್ಥಿಗಳನ್ನು ಬೆಳೆಸಬೇಕು. ಅದು ವಿಶೇಷವಾಗಿ ಸಾವಿರಾರು ಸೈನಿಕರನ್ನು, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರನ್ನು, ಅದು ನಿಷ್ಠಾವಂತ ಪ್ರಾಮಾಣಿಕತೆಯುತವಾಗಿರುವಂಥ ಅಧಿಕಾರಿಗಳನ್ನು ರೂಪಿಸಬೇಕು ಅನ್ನುವಂಥ ಹಠದಿಂದ, ಅದು ವಿಶೇಷವಾಗಿ ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, KAS ಆಫೀಸರ್ಸ್ಗಳಾಗಿರ್ಬೋದು, ಹಾಗೂ ಮಿಲಿಟರಿಗಳಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಶಿಕ್ಷಕನಾಗಿದ್ದೀನಿ ವಿನಃ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ. ದುಡ್ಡನ್ನು ಸಂಪಾದನೆ ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಆಸೆ ಇರಬೇಕು ಮನುಷ್ಯಗಾದರೆ ನನಗೆ ಅತಿ ಆಸೆ ಇರಬಾರ್ದು. ಒಂದೇನಂತಂದ್ರೆ, ನಮ್ಮ ಶೈಕ್ಷಣಿಕ ರಂಗದಲ್ಲಿ ಇರುವಂಥ ಒಂದು ಪೀಡೆ ಏನಾಗುತ್ತೆ ಅಂದರೆ ಅತಿ ಆಸೆ, ದುರಾಸೆಯಾಗಿ ಇವತ್ತು ಎಜುಕೇಷನ್ ಶಿಕ್ಷಣ ಅಂತಕ್ಕಂಥದ್ದು ಕೊಡುವಂಥ ತರಗತಿಗಳು, ಶಿಕ್ಷಣಗಳು, ತರಬೇತಿಗಳೆಲ್ಲ ಹೆಂಗಾಗತ್ತವ ಅಂತಂದ್ರೆ ಒಂದು ರೀತಿ ಮಾರ್ಕೆಟಿಂಗ್ ಆಗತ್ತೆ. ತಗೊಳ್ಬೇಕು, ನಮ್ಮ ಉಪಜೀವನಕ್ಕೋಸ್ಕರ ದುಡ್ಡು ಬೇಕು, ಪಿ ಬೇಕಿಲ್ಲ ಅಂತಲ್ಲ. ಬದಲಾದ್ರೆ ಪೀನಿನ ಪೂರ್ತಿ ಉಪಜೀವನ ಆಗಬಾರ್ದು. ಒಂದು ವಿಚಾರ, ನಾನು ಆ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಒಂದು ಟ್ಯೂಷನ್ ಫೀಯನ್ನು ಕಟ್ಟಬೇಕು, ಬೇರೆಯವರು ಹೋಗಿ ಕಲಿಬೇಕು, ಏನೋ ಒಂದು ಮಾಡಬೇಕಂತಂದ್ರೆ ನನಗೇನು ಕಷ್ಟ ಆಕಿತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ತದೆ. ಬಟ್ ಒಂದು ವಿಚಾರ ಏನಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡ್ತೀನಿ ನಾನು ಧಾರವಾಡಗಳಲ್ಲಿ, ಮಂಗಳೂರು, ಬೆಂಗಳೂರು, ಬಿಜಾಪುರದಂಥ ಅತ್ಯುನ್ನತ ತರಬೇತಿ ಕೇಂದ್ರಗಳಲ್ಲಿ ಆಸ್ ಇಂಗ್ಲೀಷ್ ಟ್ರೈನರ್ ಆಗಿ ವರ್ಕ್ ಮಾಡಿಕೊಂಡು ಅಲ್ಲಿ PSI ಎಲ್ಲ ಬರಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವು ಫಿಸಿಕಲ್ಗೆಲ್ಲ ಹೋಗ್ತಾರೆ. ಬಟ್ ಆದರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಫಿಸಿಕಲ್ ಯಾವುದೇ ರೀತಿಯಾಗಿರುವಂಥ ಟ್ರೈನಿಂಗ್ ಬೇಡ, ಡೈರೆಕ್ಟಾಗಿ ಹೋದ್ರು ಕೂಡ ಫಿಸಿಕಲ್ ಆರಾಮ್ಸಾಗಿ ಮಾಡ್ಕೊಂಡು ಬರ್ತಾರೆ. ಬಟ್ ಆದ್ರೆ ಅವ್ರು ಸಫರ್ ಆಗೋದು ಎಲ್ಪ ಅಂತಂದ್ರೆ, ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್, ಅಲ್ಲಿ 20 ಮಾರ್ಕ್ಸ್ ಏನು ಬರುತ್ತೋ ಅಲ್ಲಿ ಡೌನ್ ಹೊಡೋಬಿಡ್ತಾರೆ. ಸೊ ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇರೋದ್ರಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಅಪಾಯಿಂಟ್ಮೆಂಟ್ ಆಗ್ತಿಲ್ಲ. ಒಂದು. ಎರಡನೇದು ಏನಂತಂದ್ರೆ, ನಾನು ಕೂಡ ಒಬ್ಬ ಬಡವ ವಿದ್ಯಾರ್ಥಿಯಾಗಿ, ಸಾಮಾನ್ಯರಲ್ಲಿ ಅಸಾಮಾನ್ಯರ ವಿದ್ಯಾರ್ಥಿಯಾಗಿ ನಾನು ಒಂದು ಅತ್ಯುನ್ನತ ಶಿಕ್ಷಣವನ್ನೆಲ್ಲ ಪಡ್ಕೊಂಡು ನಾನು ಕೂಡ ಬರೀ ದುಡ್ಡಿಗೋಸ್ಕರ ಬೆಲೆಗೆ ಬಿದ್ದು ಅಂತ ಧಾರವಾಡ, ಬೆಂಗಳೂರು ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನೇ ನಾನು ಮತ್ತೆ ದುಡ್ಡಿರುವಂಥ ವಿದ್ಯಾರ್ಥಿಗಳನ್ನ ನಾನು ಬೆಳೆಸ್ತಾ ಹೋದ್ರೆ ನನ್ನ ಭಾಗದ ವಿದ್ಯಾರ್ಥಿಗಳು, ಇದು ವಿಶೇಷವಾಗಿ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಲ್ಲಿ ಅರಳಕ್ಕೆ ಸಾಧ್ಯ ಐತಿ? ಎಷ್ಟೋ ಕಮಲಗಳು ಹೆಂಗಂತಂದ್ರೆ, ಕಮಲ ಅರಳೋದು ಕೆಸರಿನೊಳಗಡೆ. ಸೊ ಅಂತ ಅದ್ಭುತವಾಗಿರುವಂಥ ಕಮಲಗಳು ಇಲ್ಲಿ ಅದಾವೆ. ಅವತ್ತನ್ನು ಗುರುತಿಸಿಕೊಂಡು ಅವರಿಗೆ ಸರಿಯಾಗಿರುವಂಥ ಸಮಯದಲ್ಲಿ ಇರುವಂಥ ವಿಷಯವನ್ನ ಮನದಟ್ಟು ಮಾಡಿಕೊಂಡು ಅವರಿಗೆ ಸೂಕ್ತವಾಗಿರುವಂಥ ಸೂಕ್ತ ಸಮಯದಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಮಾಡಿದ್ದೆ ನಿಜವಾದರೆ ಆ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾಗುತ್ತೆ. ಸೊ ಆ ಒಂದು ಕಾರಣದಿಂದ ನಾನು ದುಡ್ಡು ಮಾಡಬಾರ್ದು. ದುಡ್ಡು ಬೇಕಾದ್ರೂ ಕೂಡ ಉಪಜೀವನಕ್ಕೋಸ್ಕರ ದುಡ್ಡು ಇರಲಿ, ಆದರೆ ದುಡ್ಡೇ ನಮ್ಮದು ಮಾನದಂಡ ಆಗಬಾರ್ದು, ಶಿಕ್ಷಣವನ್ನು ನಾವು ಮಾರ್ಕೆಟಿಂಗ್ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ನಾನು 2018 ನಾನು ಧಾರವಾಡ ಒಳಗಡೆ ನಾನು ಓದನ್ನು ಮುಗಿಸ್ಕೊಂಡು ಸೀದಾ ರಾಯಬಾಗಕ್ಕೆ ಬಂದು ರಾಯಬಾಗದೊಳಗಡೆ ನಮ್ಮ ಅಜ್ಜರ ಹೆಸರಿನೊಳಗಡೆ ಶ್ರೀ ಶಿವರಾಯ ಗ್ರಾಮೀಣಾಭಿವೃದ್ಧಿ ಹಾಗೂ ಜನಕಲ್ಯಾಣ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ಅದರ ಅಂಡರ್ಟೇಕಿಂಗ್ ಆಗಿ ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಅಂತ ಅಕಾಡೆಮಿಯನ್ನು ಮೊದಲಕ್ಕೆ ಪ್ರಾರಂಭ ಮಾಡಿದೆ. ಮಾಡಬೇಕಾದ್ರೆ ಈ ಭಾಗದ ವಿದ್ಯಾರ್ಥಿಗಳು ನಾನು ಡೈರೆಕ್ಟಾಗಿ ಸರ್ ನಾನು ಟ್ಯೂಷನ್ ಮಾಡ್ತೀನಿ, ನೀವೆಲ್ಲರೂ ಬರ್ರಿಪ್ಪ ಅಂತಂದ್ರೆ ಯಾವ ವಿದ್ಯಾರ್ಥಿಗಳು ಬರೋಂಗಿಲ್ಲ. ಯಾಕಂತಂದ್ರೆ ಈ ಭಾಗದ ವಿದ್ಯಾರ್ಥಿಗಳು 500 ರೂಪಾಯಿ ಕೊಡ್ಬೇಕಂದ್ರೂ ಕೂಡ ಭಾಳ ಕಷ್ಟದಾಯಕವಾಗಿರುವಂಥ ವಿಚಾರ. ಸೊ ಇಂಥ ಪರಿಸ್ಥಿತಿ ಒಳಗಡೆ ನಾನು ಏನು ಮಾಡಿದೆ ಅಂತಂದ್ರೆ, ನಾನು ಧಾರವಾಡಗಳೆಲ್ಲ ಕಲ್ಕೊಂಡು ಬಂದಿದ್ದೀನಿ. ಆದರೆ ನಾನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ನೋದನ್ನು ನಾನು ಮೊದಲು ತೋರಿಸ್ಬೇಕಾಗಿತ್ತು. ಸೊ ತೋರಿಸೋದ್ರಿಂದ ನಾನೇನು ಮಾಡ್ತಿದ್ದೆ ಅಂತಂದರೆ, SSLC ಮತ್ತು ಸೆಕೆಂಡ್ PUC ಮಕ್ಕಳಿಗೋಸ್ಕರ ಉಚಿತವಾಗಿರುವಂಥ ವರ್ಕ್ಶಾಪ್ಗಳನ್ನು ಮಾಡ್ತಿದ್ದೆ. ಈಸಿಯಾಗಿ ಇಂಗ್ಲೀಷ್ ಅಂತಕ್ಕಂಥದ್ದು ಏನೋ ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡಾರೋ, ಇದು ಕಬ್ಬಿಣದ ಕಡಲೆ ಅಲ್ಲ, ಸುಲದ ಬಾಳೆ ಹಣ್ಣಿನಂತೆ ಐತಿ. ಅದನ್ನು ನಮಗೆ ತಿನ್ನುವಂಥ ಅಸ್ತ್ರ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ನಾನು ಈ ಟೀಚಿಂಗ್ ಪ್ರೊಫೆಷನನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ನಾನು ಇಂಗ್ಲೀಷ್ನೊಳಗಡೆ ಗ್ರಾಮರ್, ವಿಶೇಷವಾಗಿ ಫಾರಿನ್ ಎಡಿಷನ್ನಲ್ಲಿ ಇರುವಂಥ 36 ಬುಕ್ಸ್ಗಳನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಂಡು, ಯಾವ ಬುಕ್ಕನ್ನು ನಾನು ಇಡೀ ವರ್ಷ ಪೂರ್ತಿ ಪಾಠ ಮಾಡಿದ್ದಾದ್ರೂ ಕೂಡ ಒಂದು ಚೀಟಿ ನೋಡ್ಲಾರ್ದೆ ನಿಂತ ಜಾಗದಾಗ ಅದು ಬೇಕಾದ ಕಾನ್ಸೆಪ್ಟ್ ಕೊಟ್ಟರು ಈಸಿ ಟೆಕ್ನಿಕ್ ಆಗಿ ಹೇಳ್ಬೇಕು. ಅಂದ್ರೆ ನಾವು ಟೀಚಿಂಗ್ ಅನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ 3 ವರ್ಗದ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಒಂದು, ಅತಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ. ಎರಡನೇದು ಏನಂತಂದ್ರೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ. ಮೂರನೇದು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ, ಅಂದ್ರೆ ನಿಧಾನಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ನಮ್ಮ ಟೀಚಿಂಗ್ ಏನಾಗಿರ್ಬೇಕಂತಂದ್ರೆ ಬರೀ ಪ್ರತಿಭಾನ್ವಿತ ಮಕ್ಕಳಿಗೆ ಅಷ್ಟೇ ಆಗಿರಬಾರ್ದು. ನಮ್ಮ ಇಂಟೆನ್ಷನ್ ಇರೋದು 35 95 ಮಾಡಬೇಕು, 100ಕ್ಕೆ 100 ಮಾಡಿಸ್ಬೇಕು ಅನ್ನುವಂಥ ಇಂಟೆನ್ಷನ್. ಸೊ ಹಿಂಗಿರೋದ್ರಿಂದ ಈ ಕ್ಲಾಸ್ ರೂಮ್ದಲ್ಲಿ 3 ವರ್ಗದ ವಿದ್ಯಾರ್ಥಿಗಳಿಗೆ ಇರುವಂಥ ಕಾನ್ಸೆಪ್ಟ್ ಅನ್ನು ನಾನು ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ, ಇದು ಅರ್ಥ ಆಗಲಿಲ್ಲ ಇನ್ನೊಂದು ಉದಾಹರಣೆ ಯಾವ್ದು ಕೊಡಬೇಕು, ಅದಕ್ಕೆ ಪೂರಕವಾಗಿರುವಂಥ ಉದಾಹರಣೆ ಇನ್ನೊಂದು ಯಾವ್ದು ಕೊಡಬೇಕು, ಈ ತರ ಕಲಿಸಿದ್ದಾದ್ರೆ ಇಂಗ್ಲೀಷ್ಗೆ ಅವ್ರ ಒಲವು ಯಾವ ರೀತಿ ಬರ್ತೈತಿ. ಅಂದ್ರೆ ನಾವು ಯಾವುದೋ ಒಂದು ವಿಷಯವನ್ನ ಅದು ಟಪ್ಪು ಅದಕ್ಕೆ ಕಠಿಣ ಅಂತಂದ್ರೆ ದೂರೀಕರಿಸ್ಕೊತಾ ಹೋದ್ರೆ ಅದು ನಮ್ಮನಿಂದ ದೂರ ಆಗ್ಬೇಕು. ಸೊ ಅದು ಭಾಳ ಈಸಿ ಐತಿ ಅಂತ ನಾವು ಸಮೀಪ ತೆಗೆದುಕೊಂಡು ಹೋದ್ರೆ ನಮ್ಗೆ ಭಾಳ ಹತ್ತಿರ ಆಗುತ್ತೆ.
ಸೊ ಹಂಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಅಲ್ಲಿ, ಯಾಕಂದ್ರೆ ನಾನು ಇಂಗ್ಲೀಷ್ ಕಲ್ತಿರೋದು 8th KBCD ಕಲಿತು ಇಡೀ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ನಾನು ಪಡಿಬೇಕಂತಂದ್ರೆ, ಸಾಮಾನ್ಯವಾಗಿ ನಾನು ಒಬ್ಬ ಟೀಚರ್ ಆಗಿ ನಿಲ್ಬೇಕಂತಂದ್ರೆ ಕಾರಣೀಭೂತ ಏನಂತಂದ್ರೆ ನನ್ನಿಂದ ಹಾರ್ಡ್ ವರ್ಕ್ ಇರ್ತಕ್ಕಂಥದ್ದು. ಹಾರ್ಡ್ ವರ್ಕ್ ಬರೀ ಮಾಡೋದು ಅಷ್ಟೇ ಪ್ರಮುಖ ಅಲ್ಲ, ಅದ್ರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಸಾಫ್ಟ್ ಸ್ಕಿಲ್ಸ್ಗಳ ಮೂಲಕ ನಾವು ಟೀಚಿಂಗ್ ಮಾಡ್ತೀವಿ, ಅದು ಭಾಳ ಎಫೆಕ್ಟಿವ್ ಆಗಿದೆ. ಸೊ ಹಿಂಗೆ ರಾಯಬಾಗದಲ್ಲಿ ನಾನು ಮೊಟ್ಟ ಮೊದಲಿಗೆ ನಾನು ವರ್ಕ್ಶಾಪ್ಗಳನ್ನು ಪ್ರಾರಂಭ ಮಾಡಿದೆ. ನನ್ನ ಮೊದಲನೇ ಹಂತದ ಒಂದು ರಿಸಲ್ಟ್ ಇಷ್ಟೇ. ಆ ಒಂದು ವರ್ಕ್ಶಾಪ್ದಲ್ಲಿ ಸಾಮಾನ್ಯವಾಗಿ ನಮ್ಮ ರಾಯಬಾಗದೊಳಗಡೆ ರಾಯಬಾಗ ತಾಲೂಕಿಗೆ ಪ್ರಥಮ ರ್ಯಾಂಕ್ ಅಮೃತ ಗುರು, ಸೆಕೆಂಡ್ ರ್ಯಾಂಕ್ ಭಾಗ್ಯಶ್ರೀ ಮೇತ್ರಿ ಅಂತೇಳಿ ಇಬ್ರು ಏನಪ್ಪಾ ಅಂತಂದ್ರೆ ಫಸ್ಟ್ ನನ್ನ ವರ್ಕ್ಶಾಪ್ಗಳಲ್ಲಿ ಹಿಟ್ ಆಗಿ ಅವರು ಫಸ್ಟ್ ಬಂದು ಬೇಡ ಕೊಟ್ಟರು. ಸರಿ ಇಲ್ಲ, ನಿಮ್ಮ ವರ್ಕ್ಶಾಪ್ ನನಗೆ ಭಾಳ ಕೈ ಹಿಡಿಸ್ತೈತೆ ಸರ್, ನಾನು ಇಂಗ್ಲೀಷ್ ಒಳಗಡೆ ಸಾಧನೆ ಮಾಡಬೇಕು, ಇವತ್ತು ನಾನು ಇವತ್ತು ರ್ಯಾಂಕ್ ಬರ್ಬೇಕಂತಂದ್ರೆ ಕಾರಣೀಭೂತ ತಾವರಿ ಅನ್ನುವಂಥ ಮಾತಿದೆ. ಸೊ ಅದು ನನಗೆ ಮತ್ತೊಂಚೂರು ಇನ್ಸ್ಪಿರೇಷನ್ ಆಯ್ತು. ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಕೂಡ ಒಳ್ಳೆ ವಿದ್ಯಾರ್ಥಿಗಳಿದಾರ. ಸೊ ಅವರಿಗೆ ಸರಿಯಾಗಿರುವಂಥ ಗೈಡೆನ್ಸ್ ಅನ್ನ ಕೊಟ್ಟಿದ್ದ ನಿಜವಾದ್ರೆ ಅವರು ಒಳ್ಳೆ ಅತ್ಯುನ್ನತವಾಗಿರುವಂಥ ರ್ಯಾಂಕ್ ಅನ್ನ ಗಿಟ್ಟಿಸ್ಕೊಡ್ತಾರೆ ಅನ್ನೋ ನಾನು ವರ್ಕ್ಶಾಪ್ ಅನ್ನು ಪ್ರಾರಂಭ ಮಾಡಿದೆ. ಅದೇ 2018 ಮಾರ್ಚ್ 1ನೇ ತಾರೀಕು ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಅಂತ ರಾಯಬಾಗದೊಳಗಡೆ ಟ್ಯೂಷನ್ ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡಿದೆ. ಅದು ವಿಶೇಷವಾಗಿ SSLC ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಇಂಗ್ಲೀಷ್ ಅನ್ನು ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಭಾಗದೊಳಗಡೆ ಸ್ಪೋಕನ್ ಇಂಗ್ಲೀಷ್ ಒಂಚೂರು ವೀಕ್ ಇರ್ತಾ ಇರೋದ್ರಿಂದ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಗ್ರಾಮರ್ನ ಹೆಚ್ಚಿನ ಒಂದು ನೆಸಿಟಿ ಇರೋದ್ರಿಂದ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರ್ ಅನ್ನ ಹೆಚ್ಚಿನ ಪ್ರಯಾರಿಟಿ ಕೊಡೋದ್ರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ವಿಶೇಷವಾಗಿ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಅದರೊಳಗಡೆ ಒಂಚೂರು ಪರಿಣಿತಿಯನ್ನು ಕಡಿಮೆಯನ್ನು ಸಾಧಿಸೋದ್ರಿಂದ ನಾನು ಫಸ್ಟ್ ಗ್ರಾಮೀಣ ಅನ್ನ ಕಲಿತು ಗ್ರಾಮೆಟಿಕಲ್ ಇರೋ ಸ್ಪೋಕನ್ ಇಂಗ್ಲೀಷ್ ಅನ್ನು ಹೆಂಗೆ ಮಾತಾಡಬೇಕು. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೆಲ್ಲ ಯಾವ ತರ ಕ್ವಶನ್ಸ್ ಬರ್ತಾವೆ, ಬರೀ 10th ವಿದ್ಯಾರ್ಥಿಗಳಿಗೆ ಬರೀ 10th ಪೋರ್ಷನ್ ಅಷ್ಟು ಹೇಳೋದಷ್ಟೇ ಅಲ್ಲ, 10th ವಿದ್ಯಾರ್ಥಿಗಳಿಗೆ 10th ಪೋರ್ಷನ್ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರದ ಪ್ರಶ್ನೆಗಳನ್ನು ಯಾವ ತರ ಕೇಳ್ತಾರೆ, ಇವುಗಳನ್ನ ಹೆಂಗ್ ಸಾಲ್ಯೂಷನ್ ಮಾಡಬೇಕು, ಇದ ಕ್ವಶನ್ಸ್ ಗಳನ್ನ ಇಂಟರ್ವ್ಯೂಗಳೆಲ್ಲ ಕೇಳಿದ್ರೆ ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತ ಅತ್ಯುನ್ನತವಾಗಿರುವಂತಹ ಕೆಲವು ಟ್ರಿಕ್ಸ್ ಗಳ ಮೂಲಕ ನಾನು ವಿದ್ಯಾರ್ಥಿಗಳಿಗೆ ಬೋಧಿಸ್ತೊಡಿದೆ. ಸೊ ಅದು ವಿದ್ಯಾರ್ಥಿಗಳಿಗೆ ಏನೋ ಒಂಚೂರು ರುಚಿ ಅನಿಸ್ತಾ ಇತ್ತು. ಸೊ ರುಚಿ ಅನಿಸಿ ನನ್ನ ಕಡೆ ಏನೋ ಒಂದು ಕಲಿಬೇಕು ಅನ್ನುವಂಥ ಒಂದು ಹಪಾಪೆ ಅವರಲ್ಲಿ ಕೂಡ ಸ್ಟಾರ್ಟ್ ಆಯ್ತು. ಬಟ್ ಒಂದು ವಿಚಾರ ಏನಂತಂದ್ರೆ, ಕೆಲವು ನನಗೆ ಇಲ್ಲಿ ಬಹಳ ಜನ ಕೇಳ್ತಿದ್ದಾರೆ, ಚೆನ್ನಾಗಿ ಈ ಥರ ಟ್ಯೂಷನ್ ಮಾಡ್ತೀನಿ, ಈ ಥರ ಒಂದು ಬೆಳೆಸಬೇಕು ಮಕ್ಕಳನ್ನ, ಈ ಥರ ಒಂದು ನಮ್ಮದೇ ಆಗಿರುವಂಥ ಒಂದು ಶೈಲಿ ಒಳಗಡೆ ನೋಡ್ಕೊಂಡು ನಮ್ಮ ರಾಯಬಾಗನ್ನು ಕೂಡ ಇವತ್ತೇನು ರಾಯಬಾಗದಲ್ಲಿರುವಂಥ ವಿದ್ಯಾರ್ಥಿಗಳು ಏನು ಧಾರವಾಡ, ಬೆಂಗಳೂರು, ಮಂಗಳೂರು ಅಂತ ಹೋಗಕತ್ತಾರೋ, ಧಾರವಾಡ, ಬೆಂಗಳೂರಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ರಾಯಬಾಗಕ್ಕೆ ಬರಬೇಕು. ಆ ಥರದ ಒಂದು ಕ್ವಾಲಿಟಿ ಎಜುಕೇಶನ್ ನಾವು ಇಲ್ಲಿ ಕೊಡುವಂಥದ್ದಾಗಬೇಕು. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಏನನ್ನು ನಾವು ಬಿಟ್ಟು ಹೋಗಕತ್ತೀವಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋವಂಥದ್ದು. ಅವಾಗ ನನಗೆ ಎಲ್ಲರಿಗೂ ಮನವಿ ಮಾಡ್ಕೋಬೇಕಾದ್ರೆ ನನಗೆ ಹೇಳ್ತಿದ್ರು, ಸರ್ ಯಾಕೆ ನೀವು ಇಲ್ಲಿ ತಲೆ ಮಾಡ್ಕೊಳ್ತೀರಿ, ಇಲ್ಲಿ ಏನು ಎಷ್ಟು ಹೇಳಿದ್ರು ಮಕ್ಕಳಿಗೆಲ್ಲ ಖಾಲಿ ಐತ್ರಿ, ಇಲ್ಲಿ ಶಿಕ್ಷಣಕ್ಕೆ ಸಂಸ್ಥೆಯಲ್ಲಿ ಇಲ್ಲಿ ನೋಡ್ತಾ ಪಾಲಕರು ಪ್ರಿಯಾರಿಟಿ ಕೊಡಂಗಿಲ್ಲ. ನಾವೆಲ್ಲ ಟ್ಯೂಷನ್ ಮಾಡ್ಬೇಕಾದ್ರೆ ಸರ್ ಒಬ್ರು ಇಬ್ಬರಿಗೂ ಮನೆ ಹೋಗಿ ನಾವು ಟ್ಯೂಷನ್ ಮಾಡ್ತಿದ್ವಿ, ಇಲ್ಲಿ ನಾವು ಅಷ್ಟು ಮಾಡೋಕ್ಕಾಗ ಈಗ 20-30 ವಿದ್ಯಾರ್ಥಿಗಳನ್ನ ಟ್ಯೂಷನ್ ಮಾಡ್ತೀವಿ ಸರ್, ನೀವು ಇಲ್ಲಿ ಟ್ಯೂಷನ್ ಮಾಡಿದ್ರೆ ನಿಮ್ಗೆ ಹುಚ್ಚರೋಳು ಜಮಾ ತೆಗಿತಾರೆ ಸರ್ ಇಲ್ಲಿ ಅಂತೇಳಿ. ಬಟ್ ನಾವು ಒಂದು ಏನಂತಂದ್ರೆ, ನನ್ನ ನೆಗೆಟಿವ್ ಮಾತಾಡೋರು ನನ್ನ ಮಗಲಾಗಿ ತಗೊಳಂಗಿಲ್ಲ. ಮತ್ತು ನಾನು ಯಾವುದೋ ಒಂದು ವಿಚಾರನ ಒಳ್ಳೆ ಕೆಲಸ ಮಾಡಕೊಂಡು ನನಗೆ ಪಾಸಿಟಿವ್ ಆಗಿ ಯಾರು ಸಪೋರ್ಟಿವ್ ಮಾಡ್ತಾರೋ ಅವ್ರು ಮಾತ್ರ ಮಗಲಾಗಿ ತಗೊಳ್ತಿದ್ದೇನೆ. ಸೊ ಈ ಥರ ತಗೊಂಡಾಗ ನನ್ನ ಟೀಮನ್ನು ರೆಡಿ ಮಾಡಿಕೊಂಡೆ, ಇಂಥಲ್ಲಿ ನನಗೆ ಯಾವತ್ತೂ ಇವ್ರು ಹೇಳಕತ್ತಲ್ಲ, ಇಂಥಲ್ಲಿ ನಾನು ಬೆಳೆಸಿ ತೋರಿಸ್ಬೇಕು ಅನ್ನೋದು ಒಂದು ಚಾಲೆಂಜ್ ಹಾಕಿದೆ. ಸೊ ಹಾಗೆ ಚಾಲೆಂಜ್ ಹಾಕೊಂಡು ಬೆಳೆಸಿದ್ರೆ ನನ್ನ ಫಸ್ಟ್ ಬ್ಯಾಚ್ ಒಳಗಡೆ 300 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡ್ಕೊಂಡ್ರು. ಸೊ ಒಂದು ವಿಚಾರ ಏನಂತಂದ್ರೆ, SSLC ಒಳಗಡೆ ಅದರಲ್ಲಿ 220 ಮಕ್ಕಳಿದ್ರು. 220ರಲ್ಲಿ ಬಂದಿರುವಂತಹ ಆ ವರ್ಷದ ಫಲಿತಾಂಶದಲ್ಲಿ ಒಂದು ಫೇಲ್ ಇಲ್ಲ, 100ಕ್ಕೆ 100 ರಿಸಲ್ಟ್, 100% ಟೋಟಲ್ ಓವರಾಲ್ 100% ಅನ್ನು ತೆಗೆದುಕೊಂಡೆ. ಅದಾದ ನಂತರ ನೆಕ್ಸ್ಟ್ ಒಂದು ಬ್ಯಾಚ್ ಅಲ್ಲಿ ನಾನು ಪೂರ್ತಿ ಪಣ ತೊಟ್ಟು ನಿಂತಿದ್ದೆ, ಈ ವಿದ್ಯಾರ್ಥಿನೇ ಫಸ್ಟ್ ಬರ್ತಾನೆ, ಇವನ ಸೆಕೆಂಡ್ ಬರ್ತಾರೆ, ಸೊ ನಿಮಗೆ ಇನ್ನೂ ಒಂಚೂರು ಸಾಧ್ಯತೆ ಇದ್ರೆ ಮಾಡ್ರಿ. ಪಾಲಕರಿಗೆ ಹೆಂಗಂತಂದ್ರೆ ನಾನು ಅದನ್ನ ಕನ್ವಿನ್ಸ್ ಮಾಡ್ತಿದ್ದೆ, ಅಲ್ಲ ಸರ್ಕಾರಿ ಸ್ಕೂಲಿಗೆ ಮಕ್ಕಳಿಗೆ ನೀವು ಅಡ್ಮಿಷನ್ ಮಾಡಿದ್ರಿ ಅಂತಂದ್ರೆ ವಾಪಸ್ ಬರಂಗಿಲ್ಲ, ಅದೇ ಕಾನ್ವೆಂಟ್ಗೆ ನೀವು ದುಡ್ಡು ಕೊಟ್ಟಿರಿ ಅಂತಂದ್ರೆ ತಿಂಗಳ ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಪೇರೆಂಟ್ಸ್ ಮೀಟಿಂಗ್ ಹಾಜರಾಗ್ತೀರಿ, ಮಕ್ಕಳನ್ನ ಒಯ್ಯಕ್ಕೆ ಹೋಗ್ತೀರಿ, ತರಕ್ಕೆ ಹೋಗಿ ಅವ್ರು ಏನ್ ಮಾಡ್ಯಾರ ಏನಿಲ್ಲ ಅಪ್ಡೇಟ್ ನ್ಯೂಸ್ ತಗೊಳ್ತೀರಿ. ಆದ್ರೆ ಸರ್ಕಾರಿ ಸ್ಕೂಲ್ಗೆ ಹಚ್ಚಿದ್ರೆ ಈ ಮಕ್ಕಳು ನೀವು ನೋಡಕ್ಕೆ ಹೋಗಂಗಿಲ್ಲ. ಸೊ ಅದಕ್ಕೆ ಮಕ್ಕಳ ಸಂಬಂಧ ನೀವು ಇದನ್ನ ಮಾಡ್ರಿ. ಸರ್ ಅವ್ರು ಹೇಳ್ತೀರಿ, ಸರ್ ನಾವು ಹೆಬ್ಬಟ್ಟಿನವ್ರು ನಮ್ಗೆ ಏನೂ ಬರಂಗಿಲ್ಲ. ಸರ್ ನೀವು ಏನೂ ಮಾಡೋದು ಬೇಡ, ಮಕ್ಕಳಿಗೋಸ್ಕರ ಏನಂತಂದ್ರೆ ಇವತ್ತು 1ನೇ ಪೀಡಿ ಯಾರು ತಗೊಂಡ್ರು, ಸೆಕೆಂಡ್ ಪೀಡಿ ಯಾರು ತಗೊಂಡ್ರು, 3ನೇ ಪೀಡಿ ಏನು ತಗೊಂಡ್ರು, ಈ ಪೀರಿಯಡ್ ಒಳಗೆ ಏನು ಡಿಸ್ಕಷನ್ ಮಾಡಿದ್ರು, ಹೋಮ್ವರ್ಕ್ ಏನು ಕೊಟ್ಟರು, ನೀ ಏನು ಬರೋದೇ ಇಲ್ಲೋ, ನಿಮಗೆ ಅದು ಏನೂ ತಿಳಿದ್ ಬೇಡ, ಬರೀ ಇಷ್ಟು ಮಕ್ಕಳಿಗೆ ಕೇಳಿ ನೀವು ನೋಟ್ಸ್ ಚೆಕ್ ಮಾಡ್ರಿ, ನಿಮ್ಮ ಧೈರ್ಯದ ಮೇಲೆ ಮಕ್ಕಳ ನಾಳೆ ದಿವಸ ಅಭ್ಯಾಸಕೊಂತಾರೆ, 3ನೇ ದಿವಸಕ್ಕೆ ಸುಧಾರಿಸ್ತಾರೆ, 4ನೇ ದಿವಸಕ್ಕೆ ಅದಕ್ಕಿಂತ ಹೆಚ್ಚು ಸುಧಾರಿಸ್ತಾರೆ, 5ನೇ ದಿವಸಕ್ಕೆ ಸುಧಾರಿಸ್ತಾರೆ. ನೀವು ವಾರಕ್ಕೊಂದು ಬರೋಕ್ಕಾಗಲಿಲ್ಲ ಅಂದ್ರೆ 15 ದಿನಕ್ಕೊಂದ್ಸಲ ಸ್ಕೂಲ್ ವಿಸಿಟ್ ಮಾಡ್ರಿ, ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಏನು ಸರ್, ನಮ್ಮ ಮಗನ ಪರ್ಫಾರ್ಮೆನ್ಸ್ ಏನು ಎಂತ, ಅವ್ನು ಎಲ್ಲಾದ್ರೂ ದುಡುಕ್ತಿದ್ರೆ ಹೇಳ್ರಿ, ನಾವು ಅದನ್ನು ತಿಂತೀವಿ ಮಾಡ್ತೀವಿ ಅನ್ನೋಂಥ ಕಾನ್ಸೆಪ್ಟನ್ನು ಭರವಸೆ ಕೊಡ್ರಿ. ಸೊ ಹಂಗೆ ಕೊಟ್ರಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಕೇರ್ ತೊಗೊಳಕತ್ತಾರ ಮಾಡಕತ್ತಾರ, ವಿದ್ಯಾರ್ಥಿಗಳಿಗೆ ಒಂಚೂರು ಮೇಲೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ನನ್ನ ಸಂಸ್ಥೆ ಒಳಗಡೆ ನಾನು ಮಸ್ಟ್ ಕ್ಲೋಸಿಂಗ್ ಮಾಡಬೇಕಾದ್ರೆ ಬರೀ 10th ಸೈನ್ಸು ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ 3 ಮಾತ್ರ ಪಾಠ ಮಾಡ್ತಿರಲಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಪ್ರತಿ ರವಿವಾರಕ್ಕೆ ಒಂದ್ಸಲ ಈ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗಡೆ ಯಾವ ತರ ಹೊಂಟೈತಿ, ಯಾವ ತರದ ಪ್ರಶ್ನೆಗಳು ಬರಾಕತ್ತಾವ, ನಮ್ಮ ಶೈಲಿ ಏನೈತಿ, ನಾವು ಹೆಂಗೆ ಸುಧಾರಿಸ್ಕೊಳ್ಬೇಕು, ಈ ಮೇಲ್ಸ್ತರಕ್ಕೆ ನಾವು ಹೆಂಗೆ ಬರಕ್ಕೆ ಸಾಧ್ಯ ಐತಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಫೇಸ್ ಮಾಡ್ಕೊಂಡು ನಾವು ರ್ಯಾಂಕಿಂಗ್ ಒಳಗಡೆ ಬರಬೇಕಂತಂದ್ರೆ ನಾವು ಏನೇನು ಎಫರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತಿನ ಕಾಂಪಿಟೇಟಿವ್ ಫೀಲ್ಡ್ ಹೆಂಗೈತಿಪ್ಪ ಅಂತಂದ್ರೆ 7ನೇ ಮೇಲೆ ಒಬ್ಬ ಕಸ ಹುಡುಗ ಒಬ್ಬ ಪ್ಯೂನ್ ಆಗಬೇಕಂದ್ರೂ ಕೂಡ ಒಂದು ಸೀಟಿಗೆ 1,000 ಜನ ಕಾಂಪಿಟೇಟರ್ಸ್ ಅದ.
ನಮ್ಮ ತಾಕತ್ತಿದ್ರೆ 999 ಜನಗಳನ್ನು ಗಿಟ್ಟಿಸ್ಕೊಂಡು ಇವತ್ತೊಂದು ಸೀಟನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯತೆ. ಸೊ ಇಂಥ ಸೀಟ್ಗಳನ್ನು ನಾವು ಇವತ್ತು ಗಿಟ್ಟಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಪ್ರಿಪ್ರೇಷನ್ ಕೂಡ ನಮಗೆ ಭಾಳ ಮಹತ್ವದಾಗಿದೆ. ಸೊ ಅದಕ್ಕೆ ನಾನು ಪ್ರತಿ ರವಿವಾರಕ್ಕೊಂದ್ಸಲ KAS, IAS, PSI ಅಂತ ಅಧಿಕಾರಿಗಳನ್ನು ಕರೆಸಿ, ಜಡ್ಜ್ ಸಾಹೇಬ್ ಅಂತ ಅಧಿಕಾರಿಗಳನ್ನು ತರಿಸಿ ಸ್ವತಃ ಜಡ್ಜ್ ಹೆಂಗೆ ಆಗಬೇಕು ಅನ್ನೋದು ಜಡ್ಜ್ ಅವರೇ ಹೇಳ್ತಾರೆ, PSI ಹೆಂಗೆ ಆಗಬೇಕು ಅನ್ನೋದ್ರ ಬಗ್ಗೆ PS ಅವರೇ ಪಾಠ ಮಾಡ್ತಾರೆ, KAS ಹೆಂಗೆ ಆಗಬೇಕು ಅನ್ನೋದ್ರ ಬಗ್ಗೆ KAS ಅವರು ಪಾಠ ಮಾಡ್ತಾರೆ. ಸೊ ಹಿಂಗ ಆ ಅಧಿಕಾರಿಗಳು ಸ್ವತಃ ಡ್ರೆಸ್ ಮೇಲೆ ಬಂದು ಹೇಳೋದ್ರಿಂದ ಮಕ್ಕಳಿಗೆ ಒಂಥರ ಇನ್ಸ್ಪಿರೇಷನ್. ಅದ್ರ ಜೊತೆಗೆ ಏನಂತಂದ್ರೆ ನಾನು ಇಂಟರಾಕ್ಷನ್ ಕೂಡ ಇಟ್ಟಿರ್ತೀನಿ. ಇಂಟರಾಕ್ಷನ್ ಮಾಡೋದ್ರಿಂದ ಸೊ ಅವರ ಒಂದು ಬದುಕು ಹೆಂಗಿತ್ತು, ಅವರ ಬಡತನದಲ್ಲೂ ಕೂಡ ಈ ರೀತಿ ಸಾಧನೆ ಮಾಡಕ್ಕೆ ಅವ್ರು ಹೆಂಗೆ ಸಾಧ್ಯ ಇತ್ತು, ತಾವೇನು ಸಾಧಕರಂತೇಳಿ ಈ ತರ ಕೂಡಿಸಿದ್ರಿ ಆ ತರ ಅವ್ರನ್ನ ನಾನು ಕೂಡಿಸಿ ಮಕ್ಕಳಿಂದ ಇನ್ಸ್ಪೈರ್ ಮಾಡ್ತಿದ್ದೆ. ಅವ್ರ ಮಕ್ಕಳಿಗೆ ಹೇಳ್ತಿದ್ದಾನೆ ಅವರು ಅಟ್ಟ ಕಡು ಬಡತನದಲ್ಲಿ ಇದ್ದತಕ್ಕಂಥ ವ್ಯಕ್ತಿ ಈ ತರ ಆಗ್ಬೇಕಂತಂದ್ರೆ ನಾವು ಏನಾಗಕ್ಕೆ ಸಾಧ್ಯತೆ, ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಎಷ್ಟೆಲ್ಲರೂ ಕೊಡ್ತಾರೆ, ಬಟ್ ನಾವು ಅದನ್ನ ಯಾಕೆ ಯುಟಿಲೈಸ್ ಮಾಡ್ಕೊಳ್ಳಂಗಿಲ್ಲ. ಈ ತರದ ಅಂಶಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಮಕ್ಕಳನ್ನು ಬರೀ ಹೊಡೆಯೋದು ಅಷ್ಟೇ ಅಲ್ಲ, ಮಕ್ಕಳಿಗೆ ನಾನು ಕೈ ಹೆಚ್ಚಿಲ್ಲ. ಇಲ್ಲಿವರೆಗೂ ನಾನು ಯಾವ ಮಕ್ಕಳಿಗೆ ನಾನು ಕೈ ಹೆಚ್ಚಿಲ್ಲ, ಯಾಕಂದ್ರೆ ಇವತ್ತು ನಾನು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಹತ್ರ ಕೈ ಕೂಡ ಯಾವ ವಿದ್ಯಾರ್ಥಿಗಳು ನಾನು ಕೈ ಹೆಚ್ಚಿಲ್ಲ. ಆ ವಿದ್ಯಾರ್ಥಿಗಳು ನಾವು ಏನ್ ಮಾಡ್ಬೇಕಂತಂದ್ರೆ ಕಲಿಕೆಗೆ ನಾವು ಸಿದ್ಧಗೊಳಿಸ್ಬೇಕು. ನಾವು ಪಾಠ ಎಷ್ಟು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಕೇಳಬಾರ್ದು ಅನ್ನೋ ಮನಸ್ಥಿತಿ ಇದೆ, ನಾವು ಎಷ್ಟು ಪಾಠ ಹೇಳಿದ್ರು ಅದೆಲ್ಲ ಖಾಲಿ. ಬಟ್ ಅದ್ರ ಒಂದು ವಿಚಾರ ಏನಂತಂದ್ರೆ ಮಕ್ಕಳನ್ನ ಕಲಿಕೆಗೆ ಸನ್ನದ್ಧಗೊಳಿಸೋದು, ಅದು ನಮ್ಮ ರಿಯಲ್ ಟೀಚರ್ ಅವನ ತಾಕತ್. ಯಾಕಂದ್ರೆ ಮಕ್ಕಳು ನಾ ಕಲಿಬೇಕು, ನಾ ಏನೋ ಒಂದು ಮಾಡಬೇಕು, ನಾ ಸಾಧಿಸಬೇಕು ಅನ್ನುವಂಥ ಛಲ ಅವರಲ್ಲಿ ಬರ್ತಪ್ಪ ಅಂತಂದ್ರೆ ಅವ್ರು ಬೇಕಾದ ಸಾಧನೆ ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪೂರಕ ಆಗಿರುವಂಥ ವಿಷಯಗಳನ್ನು ನಾನು ಬೋಧನೆಯನ್ನು ಮಾಡಕ್ಕೆ ತೊಡಗಿದೆ. ಈ ಥರ ಮೈಂಡ್ ವಾಶ್ ಮಾಡೋದ್ರ ಮೂಲಕ, ಇನ್ಸ್ಪಿರೇಷನ್ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಗಳನ್ನ ಈ ವಿಷಯದ ಮನಸ್ಸರಿಸಿಕೊಂಡೆ ಆ ವಿಷಯದಲ್ಲಿ ಪರಿಣಿತ ಆಗಿರುವಂಥ ನಾನು ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಟೀಚಿಂಗ್ ಮಾಡಕ್ಕೆ ತೊಡಗಿದೆ. ಹೋದ ವರ್ಷದಲ್ಲಿ ಬಂದಿರುವಂಥ ರಿಸಲ್ಟ್ ಇಷ್ಟ 2018 ಮತ್ತು 19ನೇ ಸಾಲಿನೊಳಗಡೆ ರಾಯಬಾಗ್ ತಾಲೂಕಿಗೆ ಪ್ರಥಮ ರ್ಯಾಂಕ್ ನಮ್ದಾಗಿದೆ. ಅವರು ಇಬ್ರು ಕೂಡ ನಮ್ಮ ವಿದ್ಯಾರ್ಥಿ ಅನ್ನೋದು ನಮ್ಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಅದಾದ ನಂತರ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ವಿಶೇಷವಾಗಿ ನನ್ನ ಕೈಯಲ್ಲಿ ಕಲ್ತಿರೋರು 50ನೇದೋ ಮೊನ್ನೆ ಅದಾವ PSI ಗಜಾನನ್ ಮಾಳಿ ಅಂತೇಳಿ ಹೋದ ಸಲದ ಬ್ಯಾಚಲ್ಲಿ 50ನೇದೋ PSI, 86ಕ್ಕೂ ಹೆಚ್ಚು ಜನ ಪೊಲೀಸರಾಗ್ಯಾರ, 27ಕ್ಕೂ ಹೆಚ್ಚು ಜನ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಕತ್ತಾರ, 17ಕ್ಕೂ ಹೆಚ್ಚು ಜನ PDOಗಳಾಗಿ ಕೂಡ ಕೆಲಸವನ್ನು ಮಾಡಕತ್ತಾರ. ಬಟ್ ಒಂದು ವಿಚಾರ ಏನಂತಂದ್ರೆ ಹೋದ ವರ್ಷ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ನಾನು ಪಾಠ ಮಾಡ್ತಿದ್ದೆ. ಗಜಾನನ್ ಮಾಳಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇಡೀ ಕರ್ನಾಟಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಜೊತೆಗೆ PSI ಕೂಡ ನೇಮಕಗೊಂಡ. ಅದಾದ ನಂತರ ಕೆದಾರಿ ಮಾನೆ ಅಂತೇಳಿ ಪೊಲೀಸು ಕೂಡ ಅಪಾಯಿಂಟ್ಮೆಂಟ್ ಆದ, ಏರ್ಫೋರ್ಸ್ ಅಲ್ಲಿ ನಮ್ಮ ರಾಜಶೇಖರ್ ಮಾಧವಣ್ಣ ಅಂತವ್ರು ಕೂಡ ಅಪಾಯಿಂಟ್ಮೆಂಟ್ ಆದ, ರಂಗ ಭಂಡಾರಿ ಅಂತೇಳಿ ಮಿಲಿಟರಿಯಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಆದ. ಅದಷ್ಟೇ ಅಲ್ಲ, ಇನ್ನೊಂದು ಕೀರ್ತಿ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಬಡತನದಲ್ಲಿ ಇರುವಂತ ಮಕ್ಕಳು ಕೂಡ, ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ಕೂಡ ಯಾವುದೇ ರೀತಿಯಾಗಿರುವಂಥ ಕಮ್ಮಿ ಇಲ್ಲ ಅನ್ನುವಂಥ ರಿಸಲ್ಟ್ ಅನ್ನ, ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಜೊತೆಗೆ ನಮ್ಮ SSLC ರಿಸಲ್ಟ್ ಅನ್ನು ಕೊಟ್ಟಿರುವಂತ ರಂಜಿತಾ ಅಕ್ಕೋಳಿ ಕೂಡ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಂಗ್ಲಿಷು 100ಕ್ಕೆ 100 ಲ್ಯಾಂಗ್ವೇಜ್ ಅಲ್ಲಿ ಆಗಂಗಿಲ್ಲ ಅನ್ನುವಂಥದ್ದು ಒಂದು ಇದು ಇತ್ತು, ಮಾತಿತ್ತು. ಬಟ್ ಆದ್ರೆ ಈ ವರ್ಷ ಒಂದಲ್ಲ ಎರಡಲ್ಲ 3 ವಿದ್ಯಾರ್ಥಿಗಳು ಇಂಗ್ಲಿಷ್ ಒಳಗೆ 100ಕ್ಕೆ 100 ತಗೊಂಡಾರ. 18 ವಿದ್ಯಾರ್ಥಿಗಳು ಇಂಗ್ಲಿಷ್ ಒಳಗಡೆ 99% ಮಾಡ್ಯಾರ. ಎಲ್ಲೋ ಒಂದ್ ಕಡೆ ಪ್ರಿಪೋಸಿಷನ್ ಅಲ್ಲಿ ಒಂದು ಚೂರು ಮಿಸ್ಟೇಕ್ ಮಾಡಿಕೊಂಡು 18 ಜನ ಅದರ ಫೇಲ್ಯೂರ್ ಆದ್ರು. ಇವತ್ತೇನಾದ್ರೂ ಅದನ್ನೊಂದು ಚೂರು ಫೇಲ್ಯೂರ್ ಆಗದೇ ಇದ್ರೆ ಇವತ್ತು 21 ವಿದ್ಯಾರ್ಥಿಗಳು ಇದರ ಒಳಗಡೆ ಇಂಗ್ಲಿಷ್ನಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗಿತಿದ್ರು. ಸೊ ಅದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಸೆಕೆಂಡ್ PUC ಆಗಿರ್ಬೋದು, SSLC ಆಗಿರ್ಬೋದು, ಈಗ ಹೊಸದಾಗಿ ನಾನು ಏನಂತಂದ್ರೆ ಕಂಪ್ಯೂಟರ್ ಲಿಟ್ರೇಸಿ, ಇವತ್ತು ಕಂಪ್ಯೂಟರ್ ಸಾಕ್ಷರತೆ ಇರದೇ ಇದ್ರೂ ಕೂಡ ಅವ್ರನ್ನ ನಾವು ಇವತ್ತು ಹೆಂಗಂತಂದ್ರೆ ಅನಕ್ಷರಸ್ಥರು ಅಂತ ಗುರುತಿಸ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಕಾಂಪಿಟೇಟಿವ್ ಯುಗದೊಳಗಡೆ ಯಾವ ರೀತಿ ಕಂಪ್ಯೂಟರ್ ಶಿಕ್ಷಣ ಇವತ್ತು ಬೇಕು ಆ ಥರದ ಕಂಪ್ಯೂಟರ್ ಲ್ಯಾಬ್ ಅನುಭವಗಳು ಮಾಡ್ಕೊಂಡು ನಾನು ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಇನ್ನು ನಾಳೆ ನಾಡ್ದು ನಾನು 3ನೇ ತಾರೀಕು ಕೂಡ ಈ ರಾಯಬಾಗದೊಳಗಡೆ ಮಿಲಿಟರಿ ಅಕಾಡೆಮಿಯನ್ನು ಕೂಡ ನಾನು ಪ್ರಾರಂಭ ಮಾಡಕತ್ತೀನಿ. ಕಾರಣ ಇಷ್ಟ, ದೇಶಕ್ಕೋಸ್ಕರ ನಮ್ಮದೇ ಆಗಿರುವಂಥ ಒಂದು ಕೊಡುಗೆ ಇರಲಿ ಅಂತ ಸದೃಢವಾಗಿರುವಂಥ ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತೇನು ಯುವಶಕ್ತಿ ಮಿಲಿಟರಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು, ಆ ಯುವಕರಿಗೆ ಫಿಸಿಕಲಿ ಪ್ಲಸ್ ನಾನು ಟ್ರೈನಿಂಗ್ ಅನ್ನು ಕೊಡೋದ್ರ ಮೂಲಕ, ಟ್ರೈನಿಂಗ್ ಅನ್ನು ಕೊಡೋದ್ರ ಮೂಲಕ ಈ ಭಾರತಕ್ಕೋಸ್ಕರ ನನ್ನದೇ ಆಗಿರುವಂಥ ಒಂದು ಕೊಡುಗೆ ನಾನು ಕೊಡಬೇಕು ಅಂತೇಳಿ ಮಿಲಿಟರಿ ಅಕಾಡೆಮಿಯನ್ನು ಕೂಡ ನಾನು ರೀಸೆಂಟ್ ಆಗಿ ಪ್ರಾರಂಭ ಮಾಡಬೇಕು. ಬಟ್ ಒಂದು ವಿಚಾರ ಏನಂತಂದ್ರೆ ನಾನು ಧಾರವಾಡದಿಂದ ಪ್ರಮುಖವಾಗಿ ಬಂದಿರುವಂಥ ಅಂಶ, ಇಲ್ಲಿ ವಿದ್ಯಾರ್ಥಿಗಳನ್ನ ನಾನು ಸುಧಾರಿಸಬೇಕು, ಇಲ್ಲಿ ವಿದ್ಯಾರ್ಥಿಗಳನ್ನ ನಾನು ಇಡೀ ದೇಶದ ತುಂಬಲ್ಲ ಪ್ರಪಂಚದ ತುಂಬಲ್ಲ ಕಾಣುತ್ತರ ಮಾಡಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಬಂದಿದ್ದೀನಿ ಹೊರತಾಗಿ ಹಣ ಮಾಡುವಂಥ ಅಂಶ ನನಗಿಲ್ಲ. ನಾನು ಉಪಜೀವನಕ್ಕೋಸ್ಕರ ಹಣ ತಗೊಳ್ತೀನಿ ಹೊರತಾಗಿ ನಾನು ಹಣನೇ ನನ್ನ ಜೀವನ, ಈ ಥರದ ಒಂದು ಇದನ್ನು ನಾನು ನಡೆಸ್ಕೊಂಡಾಗ ಇವತ್ತಿಗೂ ನನ್ನ ರಾಯಬಾಗದೊಳಗಡೆ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನನ್ನ ಹತ್ರ ಕೈ ಒಳಗಡೆ ಕಲ್ಕೊಂಡು ಹೊಂಟಾರ. ಸೊ ಇದೇ ಥರನಾಗಿ ನನ್ನ ವೃತ್ತಿ ನಡೆದದ. ಇದನ್ನ ನನ್ನ ವೃತ್ತಿ ಕೂಡ ಹೌದು, ಇದು ನನ್ನ ಪ್ರವೃತ್ತಿ ಕೂಡ ಹೌದು. ಎರಡನ್ನ ಅಂಶವನ್ನು ನಾನು ಇಟ್ಕೊಂಡು ನಾನು ಇವತ್ತು ಪಾಠ ಬೋಧನೆಯನ್ನು ನಾನು ಮಾಡಕತ್ತೀನಿ. ಇದು ರಾಯಬಾಗದಲ್ಲಿ ಅಷ್ಟೇ ಅಲ್ಲ, ಚಿಕ್ಕೋಡಿಗೂ ಸರ್ ತಾವು ಮಾಡಬೇಕು ಅಂತೇಳಿ ಭಾಳ ವಿದ್ಯಾರ್ಥಿಗಳು ನನ್ನ ಹತ್ರ ಕೇಳ್ಕೊಳ್ಳೋದ್ರಿಂದ ಚಿಕ್ಕೋಡಿ ಮತ್ತು ರಾಯಬಾಗ್ ಈ ಎರಡೂ ಕಡೆ ನನ್ನ ಇನ್ಸ್ಟಿಟ್ಯೂಟ್ಗಳನ್ನು ಪ್ರಾರಂಭ ಮಾಡಿಕೊಂಡು ನನ್ನ ಶಿಕ್ಷಕ ವೃತ್ತಿಯನ್ನು. ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಸ್ವಲ್ಪ ಕೇಳೋಣ ಸರ್. ಇವತ್ತು ರಾಯಬಾಗ್ ಪಟ್ಟಣಕ್ಕೆ ಪ್ರಥಮ ರ್ಯಾಂಕ್ ಪಡೆದಿರುವಂಥ ಇಂದುಮತಿಯವರು ನಮ್ಮ ಕಾಲ್ನಲ್ಲಿದ್ದಾರೆ. ಸರ್ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇದೆ ಕೇಳೋಣ. ಹಲೋ ಹಲೋ ಇಂದುಮತಿ ಅವರೇ, ನಮಸ್ಕಾರ. ನಿಮ್ಮ ಶ್ರೀಧರ್ ಸರ್ ಅವರು ನಮ್ಮ ಸಾಧಕರ ಸೀಟ್ನಲ್ಲಿ ಇವತ್ತು ಕೂತಿದ್ದಾರೆ.
ಅವರ ಬಗ್ಗೆ, ಅವರ ಕ್ಲಾಸ್ ಬಗ್ಗೆ, ಅವರು ಕ್ಲಾಸ್ನಲ್ಲಿ ಹೇಳುವಂಥ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಂದುಮತಿ ಅವರೇ? ಮೊಟ್ಟ ಮೊದಲನೇದಾಗಿ ಶ್ರೀಧರ್ ಸರ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕ್ಲಾಸ್ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ, ಅಥವಾ ಅವರ ಅಕಾಡೆಮಿಗೆ ನಮ್ಮ ಶಿಬಿರ ನಾನು 10th ಅಲ್ಲಿ ವೆಕೇಶನ್ ಮಾಡಿದ್ದು ಅವರ ಅಕಾಡೆಮಿಗೆ. ನಮ್ದು ಫಸ್ಟ್ನೇ ಬ್ಯಾಚ್, ಹಾಗಾಗಿ ನಂಗೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ, ನಮ್ದು ಮೊದಲನೇ ವೆಕೇಶನ್ ಬ್ಯಾಚ್ ಅಂತ. ಹಾಗೂ ಶ್ರೀಧರ್ ಸರ್ಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಅವರು ಸಿಕ್ಕಿದ್ದು ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಇವ್ರನ್ನ ಭೇಟಿ ಆಗುವಂತ ಮೊದಲು, ಇವರ ಅಕಾಡೆಮಿಗೆ ಸೇರುವ ಮೊದಲು ನನಗೆ ಜೀವನದ ಗುರಿಯ ಬಗ್ಗೆ ಅರಿವೇ ಇರಲಿಲ್ಲ ಮತ್ತು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಅರಿವೇ ಇರಲಿಲ್ಲ. ಆದ್ರೆ ನಾನು ಇವರನ್ನ ಭೇಟಿಯಾದ ಬಳಿಕ ಇವರ ಒಂದೊಂದು ಪ್ರೇರಣೆಯ ಮಾತು ನನ್ನಲ್ಲಿ ಜೀವನದ ಹೊಸ ಚೈತನ್ಯ ಮೂಡಿಸಿದೆ. ಇವರು ಹೇಳ್ಬೇಕಂದ್ರೆ ಕೇವಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ಲಿಲ್ಲ, ಇವರು ಬಡತನದಲ್ಲಿ ಅರಳಿದ ಹೂವು. ಯಾಕಂದ್ರೆ ಇವರು ಎಷ್ಟೋ ಸಲ ಉಪವಾಸವಿದ್ದರೂ ತಮ್ಮ ಗುರಿಯ ಕಡೆಗೆ ಮುನ್ನಡೆದಿದ್ದಾರೆ. ಯಾಕಂದ್ರೆ ಅವರಿಗಿದ್ದಿದ್ದು ಹೊಟ್ಟೆ ಹಸಿವಲ್ಲ, ಜ್ಞಾನದ ಹಸಿವು ಅಂತಾನೆ ಹೇಳ್ಬೋದು. ನಮ್ಮ ತಂದೆಯವರು ನಾನು 10ನೇ ತರಗತಿ ಮುಗಿಸಿದ ಬಳಿಕ ಫಸ್ಟ್ ಇಯರ್ ಇದ್ದೆ, ಆವಾಗ ತೀರ್ಕೊಂಡ್ರು. ಆ ಸಮಯದಲ್ಲಿ ನನಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಫಸ್ಟ್ ಇಯರ್ ದಲ್ಲಿ ಇದ್ದಾಗ ಆರ್ಥಿಕವಾಗಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಮಾನಸಿಕವಾಗಿ ನಿನ್ನ ಎಲ್ಲಾ ಮುಂದಿನ ವಿದ್ಯಾಭ್ಯಾಸಗಳಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಧೈರ್ಯ ತುಂಬಿದ್ದಾರೆ. ಅವರು ಮಾಡ್ಲಿ ಬಿಡಿ, ಆದ್ರೆ ನನಗೆ ಧೈರ್ಯ ತುಂಬಿದ್ರಲ್ಲ ಆ ಸಿಚುವೇಶನ್ ಅಲ್ಲಿ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನನ್ಗೆ ಕಲಿಸಿದ ಎಷ್ಟೋ ಗುರುಗಳು ಬಂದು ಹೋದ್ರು, ಆದ್ರೆ ಇವ್ರ ತರ ಯಾರು ಧೈರ್ಯ ತುಂಬಿಲ್ಲ. ನಾನು ಮೊದ್ಲು ಇವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್ ಅಲ್ಲೇ ಇದ್ದಾರೆ ಅನ್ಸುತ್ತೆ, ಅವ್ರಿಗೂ ಕೂಡ ಧನ್ಯವಾದಗಳು ಸರ್. ನಾನು ಮುಂದೆ ನಿಮ್ಮ ಸಂಸ್ಥೆಯಲ್ಲಿ ಏನಾದ್ರೂ ಒಂದು ಕೊಡುಗೆಯನ್ನ ನೀಡಬೇಕು ಅಂತ ಅನ್ಕೊಂಡಿದೀನಿ. ಅದು ನನ್ನ ಕೈಯಿಂದ ಸಾಧ್ಯ ಆದ್ರೆ ಮಾಡೇ ಮಾಡ್ತೀನಿ. ನಿನ್ನ ಕೊಡುಗೆ ನಾ ಎಕ್ಸ್ಪೆಕ್ಟ್ ಮಾಡೋದಪ್ಪಿ, ನಿನ್ನ ಕೊಡುಗೆ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿನ್ನ ತಹಸೀಲ್ದಾರ್ ಪೋಸ್ಟ್ ಅಲ್ಲಿ ನಾನು ನೋಡ್ಬೇಕು ಅನ್ನೋ ಆಸೆ ಅಷ್ಟೆ. ನೀನು KS ಆಫೀಸರ್ ಆಗಿ ಬಂದ್ರೆ ನನಗೆ ಕೊಡುವಂತ ದೊಡ್ಡ ಗಿಫ್ಟ್ ಇನ್ಯಾವುದೂ ಇಲ್ಲ. ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಸಪೋರ್ಟ್ ಇಂದ ನಾನು ಹಾಗೆ ಆಗ್ತೀನಿ ಅಂತ ಧೈರ್ಯ ಇದೆ ಸರ್ ನನಗೆ. ನಿಮ್ ಸಪೋರ್ಟ್ ಒಂದಿದ್ರೆ ಸಾಕು ನನಗೆ. ಇಲ್ಲ, ನಿನ್ನ ಸಪೋರ್ಟ್ ನಿನ್ನ ಯಾವತ್ತೂ ಇರ್ತೈತಿ. ನೀ ಏನೋ ಮಾಡ್ತಾನೋ ಅಂತ ಛಲ ಐತಲ್ಲ, ಅದು ನಿನ್ನ ದೊಡ್ಡ ಐತಲ್ಲ, ಅದು ನಿನ್ನ ಬೆಳೆಸುತ್ತೆ. ನಾ ಛಲ ಹುಟ್ಕೊಳ್ಳೋದಕ್ಕೆ ಕಾರಣನೇ ನೀವೇ ಸರ್. ನೀವೇ ಹೇಳ್ಬೇಕು, ನಿಜ ಹೇಳ್ಬೇಕು ಅಂದ್ರೆ ನೀವು ಬರೀ ಟ್ಯೂಷನ್ ಮಾಡ್ಲಿಲ್ಲ, ಎಷ್ಟೋ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿದ್ರಿ. ಈ ಜೀವನದಲ್ಲಿ ಎಲ್ಲರ ತರ ನಾವು ಆಗ್ಬೇಕು ಅಂತ ಆಗ್ಬಹುದಲ್ಲ, ಯಾಕೆ ಆಗ್ಬಾರ್ದು ಅನ್ನೋದನ್ನ ಹೇಳ್ಕೊಟ್ರಿ ಪ್ರತಿಯೊಬ್ಬರಿಗೆ. ಮೊದಲನೇದಾಗಿ ನನ್ಗೆ ನಿಮ್ ಮೋಟಿವೇಶನ್ ಸ್ಪೀಚ್ ಅನ್ನೇ ಯಾವಾಗ ಕೇಳ್ತೀನೋ ಅಂತ ಅನ್ನಿಸ್ತಿತ್ತು ಸರ್. ತುಂಬಾ ಒಳ್ಳೆಯ ಅಭಿಪ್ರಾಯಗಳನ್ನೇ ಹಂಚಿಕೊಳ್ತಾ ಇದ್ದೀರಿ. ಈ ಶಿಕ್ಷಕರು ಮತ್ತು ಈ ವಿದ್ಯಾರ್ಥಿಯ ಬಂಧ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್? ಹಾಗೆ ಶ್ರೀಧರ್ ಸರ್ ಅವರು ಕ್ಲಾಸಲ್ಲಿ ಹೇಗೆ, ತುಂಬಾ ಸ್ಟ್ರಿಕ್ಟಾ ಅಥವಾ ಫ್ರೆಂಡ್ಲಿನಾ? ಫ್ರೆಂಡ್ಲಿನೇ, ಹಾಗೆ ಸ್ಟ್ರಿಕ್ಟ್ ಅನ್ನೋ ಮಾತೇ ಇಲ್ಲ. ನಾವು ಅವ್ರ ಕ್ಲಾಸ್ ಮುಗಿದ ತಕ್ಷಣ ಅವರು ಮೋಟಿವೇಶನ್ ಅಥವಾ ಏನಾದ್ರೂ ಒಬ್ಬ ವ್ಯಕ್ತಿಯ ಸೋಲಿನಿಂದ ಅವ್ರು ಯಾವ ರೀತಿ ಗೆಲುವಿನ ಕಡೆ ಬಂದ್ರು ಅನ್ನೋದನ್ನ ಪ್ರತಿದಿನ ಏನಾದ್ರೂ ಒಂದು ಮೋಟಿವೇಶನ್ ಸ್ಪೀಚ್ ಅನ್ನ ನಮ್ಗೆ ಹೇಳೋರು ಅವರು. ನಾವ್ ಅದಕ್ಕೋಸ್ಕರ ಕಾಯ್ತಾ ಇದ್ವಿ, ಯಾವ ಭಯಾನೂ ಇಲ್ಲೇ ಖುಷಿಯಾಗಿ ಅವ್ರ ಕ್ಲಾಸ್ ಅನ್ನ ಕೇಳ್ತಿದ್ವಿ ನಾವು. ಎಸ್ ಸರ್, ನೂರಾರು ಮಕ್ಕಳಿಗೆ, ಇಂಥ ಮಕ್ಕಳ ಕನಸಿಗೆ ಕನ್ನಡಿಯಾಗಿದ್ದೀರಿ ಸರ್ ನೀವು. ನಿಮಗೆ ತುಂಬ ಧನ್ಯವಾದಗಳು. ಹಾಗೆ ಇಂದುಮತಿ ಅವರೇ, ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಇಷ್ಟೊತ್ತು ಮಾತಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಂದುಮತಿ ಅವರೇ. ಹಲೋ, ತುಂಬ ಹೇಳಿ ಹೇಳಿ ಮೇಡಮ್. ಶ್ರೀಧರ್ ಸರ್ ಅಕಾಡೆಮಿ ಏನು ಓಪನ್ ಮಾಡಿದಾರಲ್ಲ, ಅದು ಹೀಗೆ ಮುಂದೆ ರಾಜ್ಯದಾದ್ಯಂತ ದೇಶದಾದ್ಯಂತ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಎಷ್ಟೋ ಮಕ್ಕಳು ಬಡತನದಲ್ಲಿದ್ದಾರೆ. ಇಂತಹ ಇವರು ಏನು ಇಂಗ್ಲಿಷ್ ಅಲ್ಲಿ ತಮ್ಮದೇ ಆದಂತಹ ಶೈಲಿಯನ್ನ ಸೃಷ್ಟಿಸಿಕೊಂಡು ಅದನ್ನ ಮಕ್ಕಳಿಗೆ ಏನು ಬೋಧನೆ ಮಾಡ್ತಿದಾರಲ್ಲ, ಅದು ಪ್ರತಿಯೊಬ್ಬ ಮಕ್ಕಳಿಗೂ ಬಹಳ ಅರ್ಥ ಆಗುತ್ತೆ. ಮತ್ತೆ ಅವರ ಈ ನಡೆ ನುಡಿ, ಆಮೇಲೆ ಮತ್ತೇನಾದ್ರೂ ಹೊಸದ್ ಮಕ್ಕಳಿಗೆ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ಇದರಿಂದ ಅವರು ಇಡೀ ದೇಶದಾದ್ಯಂತ ಬೆಳೀಲಿ, ಇವರ ಅಕಾಡೆಮಿ
ಕೀರ್ತಿ ದೇಶರಾಂತ ಬೆಳೀಲಿ, ಎಷ್ಟೋ ಮಕ್ಕಳಿಗೆ ಇವರು ಸ್ಫೂರ್ತಿ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇವೆಲ್ಲ ನಿಮ್ಮ ಮಾತಿನ ಶೈಲಿಯಲ್ಲೇ ಗೊತ್ತಾಗ್ತಾ ಇದೆ ನೀವು ಹೃದಯದ ಆಳದಿಂದ ಮಾತಾಡ್ತಿದ್ದೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ. ನಿಮ್ಮ ಕೈಯಲ್ಲಿ ಕಲಿತು PSI ಆಗಿರುವಂತ ಗಜಾನನ್ ಮಾಳಿ ಅವರು ನಿಮ್ಮ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳೋರಿದ್ದಾರೆ ಸರ್. ಸೊ ಅವರು ಲೈನಲ್ಲಿದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ. ನಾವು ನಮ್ಮ ಸಾಧಕರು ಪ್ರೋಗ್ರಾಮ್ ಇಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ ಆದಂತಹ ಶ್ರೀಧರ್ ಕಿಚಡೆ ಸರ್ ಅವರು ನಮ್ಮ ಸಾಧಕರ ಸೀಟ್ ನಲ್ಲಿದ್ದಾರೆ. ಅವರ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಸರ್? ಅವರ ಕ್ಲಾಸಲ್ಲಿ ಕಲ್ತಂತ ಅನುಭವಗಳು, ನೆನಪುಗಳು ಮತ್ತೆ ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ನಮ್ಮ ಶ್ರೀಧರ್ ಅನ್ನೋದಕ್ಕೆ ಬಹಳ ಹೆಮ್ಮೆ ಇರುತ್ತೆ. ಅಂದ್ರೆ ನಮ್ಮ ಆತ್ಮೀಯ ಗುರುಗಳಾದಂತ, ಅಂದ್ರೆ ನಾವು ಇವಾಗ ಏನಾಗಿದ್ದೀವಲ್ಲ ಅದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ನಮ್ಮ ಗುರುಗಳು ಅನ್ನೋದು ಬಹಳ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಹೆಂಗಂದ್ರೆ ನಾವು ಇವಾಗ ಡಿಗ್ರಿ ಓದ್ತಿರ್ಬೇಕಾದ್ರೆ ಅವರು ನಮ್ಗೆ ಬೇಸಿಕ್ ಅನ್ನ ಚೆನ್ನಾಗಿ ಯಾವ ತರ ಇವಾಗ PSI ಓದಿದಾಗ ಯಾವ ಸಬ್ಜೆಕ್ಟ್ ಇರ್ತವೆ ಅನ್ನೋದು ಗೊತ್ತಿರ್ಲಿಲ್ಲ. ಅವಾಗ ನಮ್ಗೆ ಹೆಲ್ಪ್ ಮಾಡಿ ಯಾವ ತರ ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕು, ಹೇಗೆ ಓದ್ಬೇಕು, ಓದಿದ್ದನ್ನ ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಂತ ನಮ್ಮ ಗುರುಗಳು ಅವರು. ನಮ್ಮ ಸಕ್ಸಸ್ ಈ ಕಾರಣನೇ ಮೂಲಭೂತ ಅಂದ್ರೆ ಪ್ರಮುಖ ಪಾತ್ರ ವಹಿಸಿದಂತ ನಮ್ಮ ಶ್ರೀಧರ್ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆ ಸೀಟಲ್ಲಿ ಇರೋದು ನಮ್ಗೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ. ಅವ್ರ ಜೊತೆ ಕಳೆದಂತ ನೆನಪುಗಳು ಅಥವಾ ಅವರು ಹೇಳಿದಂತ ಸ್ಫೂರ್ತಿದಾಯಕ ಮಾತುಗಳು ಏನಾದ್ರು ನೆನಪಿದೆಯಾ ಸರ್ ನಿಮ್ಗೆ? ಇದೆ, ಖಂಡಿತ. ಅಂದ್ರೆ ಇವಾಗ ನಾವು ಯಾವ್ದೇ ಒಂದು ಗುರಿಯನ್ನ ಇಟ್ಕೊಂಡಾಗ ಅದಕ್ಕೆ ಏನನ್ನ ಓದ್ಬೇಕನ್ನೋದನ್ನ ಚೆನ್ನಾಗಿ ಹೇಳ್ಬೇಕು. ಅಂತ ಕಾನ್ಸಂಟ್ರೇಷನ್ ಮಾಡಿ ಯಾವ್ದನ್ನ ಓದ್ಬೇಕು. ಇವಾಗ ಓದಕ್ ಹೋದ್ರೆ ಮಾತ್ರ ಅದು ಮಾತ್ರ ನೆನಪಿರ್ಬೇಕು. ನಾವು ಓದ್ತಾ ಇರ್ಬೇಕು, ಅದೇ ಗುರಿ ಕಡೆಗೆ ಮಾತ್ರ ಹೋಗ್ಬೇಕು. ಓದೋ ಮೈಂಡ್ ಅಲ್ಲಿ ಯಾವ್ದು ಬೇರೆ ತರ ವಿಚಾರನೆ ಬರದೇ ಇರೋ ತರ ಓದು ಅನ್ನೋದನ್ನ ಹೇಳ್ಕೊಟ್ಟಂತ ಬಹಳ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಒಪಿನಿಯನ್. ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ಸಂವಾದ ಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮಗೂ. ಹೀಗೆ ಅವರ ನಮ್ಮ ತಾಲೂಕಿನಲ್ಲಿ ಅವರ ಇದು ಸ್ಫೂರ್ತಿದಾಯಕ ಹಾಗೂ ಬಡ ಮಕ್ಕಳಿಗೆ ಅಲ್ಲಿಂದ ಇದು ಸಕ್ಸಸ್ ಆಗೋದಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರ ಕರ್ತವ್ಯ ಹಿಂಗೆ ಸದಾಕಾಲ ಇರ್ಲಿ ಅಂತ ಹಾರೈಸಿ. ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. ಎಷ್ಟೋ ಇಂತಹ ಮಕ್ಕಳಲ್ಲಿ ಕನಸನ್ನ ಬಿತ್ತಿ ಆ ಕನಸನ್ನ ತಲುಪೋ ದಾರಿ ತೋರಿಸಿ ಅವರ ವ್ಯಕ್ತಿತ್ವದಲ್ಲಿ, ಅವರ ನಡವಳಿಕೆಯಲ್ಲಿ ಸದಾ ಜೀವಂತರಾಗಿರುವರು ಸರ್ ನೀವು. ಸದಾ ಶಾಶ್ವತರಾಗಿವರು ನೀವು ನಮ್ಮ ಶ್ರೀಧರ್ ಕಿಚಡೆ ಸರ್. ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. 8 ಗೋಲ್ಡ್ ಮೆಡಲ್ ಪಡೆದುಕೊಂಡಿರುವಂತ ನಿಮ್ಮ ಆಪ್ತ ಸ್ನೇಹಿತರೊಬ್ರು ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಕೇಳೋಣ ಸರ್. ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇವಾಗ ನಮ್ಮ ಸಾಧಕರ ಸೀಟಲ್ಲಿ ಶ್ರೀಧರ್ ಕಿಚಡೆ, ನಿಮ್ಮ ಆಪ್ತ ಸ್ನೇಹಿತರಾದ ಶ್ರೀಧರ್ ಕಿಚಡೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋತೀರಾ ಸರ್? ಖಂಡಿತ ಮೇಡಮ್. ಹೇಳಿ. ಆತ್ಮೀಯ ಗೆಳೆಯ ಶ್ರೀಧರ್ ಕಿಚಡೆ ಅವರು ಈಗ ಅಲ್ಲಿ ಸಾಧಕರ ಸೀಟ್ ನಲ್ಲಿ ಕೂತಿದ್ದು ತುಂಬಾ ಖುಷಿ ಅನಿಸ್ತಾ ಇದೆ ಮೇಡಮ್ ನನಗೆ. ಎಸ್ ಸರ್. ಅವರು ತುಂಬಾನೇ ಗೆಳೆಯ. ಯಾವ ರೀತಿ ಅಂದ್ರೆ ಪ್ರತಿಯೊಂದು ಯಾವುದೇ ಜನರು ಒಬ್ಬ ಗೆಳೆಯ ಆಗಿರ್ಲಿ ಬೇರೆ ಯಾರೇ ಆಗಿದ್ರು ಕಷ್ಟ ಅಂತ ಬಂದ್ರೆ ನಿಜಕ್ಕೂ ಅವರಿಗೆ ಸಹಾಯ ಮಾಡುವಂತ ಒಂದು ದೊಡ್ಡ ಗುಣವನ್ನು ಹೊಂದಿರತಕ್ಕಂತ ವ್ಯಕ್ತಿ ನಾವು ಗೆಳೆಯ ಶ್ರೀಧರ್ ಕಿಚಡೆ ಅಂತ ಹೇಳ್ಬೋದು ಮೇಡಮ್. ಇವರು ಉದಾಹರಣೆ ಬೇರೆ ನನ್ನ ವಿಷಯನೇ ತಗೋಬೇಕಂದ್ರೆ, ನಾನು MA ಯಲ್ಲಿ ಪದವಿಯಲ್ಲಿ 8 ಗೋಲ್ಡ್ ಮೆಡಲ್ ಗಳನ್ನ ಪಡೆದಿದ್ದೀನಿ ಮೇಡಮ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಆ ಗೋಲ್ಡ್ ಮೆಡಲ್ ಕೊಡ್ಬೇಕಾದ್ರೆ ಅವರು ನಾನು BEd ಮುಗಿಸಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಗೋಲ್ಡ್ ಮೆಡಲ್ ಕೊಡಲ್ಲ ಅಂತ ಹೇಳಿ ನನಗೆ ಹೇಳಿದಾಗ, ನನ್ನ ಆತ್ಮೀಯ ಗೆಳೆಯನಾದಂತ ಶ್ರೀಧರ ಅಂದ್ರೆ ಅವನ್ ಏನ್ ಮಾಡಿದ ಅಂದ್ರೆ, ಶ್ರೀಧರು ನಾನಿದ್ದೀನಿ ಗೆಳೆಯ, ನೀನ್ ಹೆದರ್ಬೇಡ, ನೀನ್ ಶ್ರಮ ಪಟ್ಟಿದ್ಯಾ, ಕೆಲಸ ಮಾಡಿದ್ಯಾ, ಅದಕ್ಕೆ ನೀನು ಉತ್ತಮ ಅಂಕಗಳಂತ ಒಂದು ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಿದ್ಯಾ, ಅವ್ರು ಹೆಂಗ್ ನನಗ್ ಗೋಲ್ಡ್ ಮೆಡಲ್ ಕೊಡೋದಿಲ್ಲ ನನಗೆ, ನಾನ್ ನೋಡ್ತೀನಿ ಅಂತ ಹೇಳಿ ಅವನೇ ಜವಾಬ್ದಾರಿ ತಗೊಂಡು ಸ್ವತಃ ಮುಂದೆ ನಿಂತು ಬಾಯಿಗೆ ಕಪ್ಪು ಪಟ್ಟೆಯನ್ನು ಕಟ್ಟುವುದರ ಮುಖಾಂತರ ಶಾಂತ ರೀತಿಯಿಂದ ಹೋರಾಟ ಮಾಡಿ ಎಲ್ಲಾ ಕುಲಪತಿ ಮತ್ತು ಸಿಂಡಿಕೇಟ್ ಸದಸ್ಯರನ್ನ
ತಿಳಿ ಹೇಳಿ ನನ್ ಗೋಲ್ಡ್ ಮೆಡಲ್ ಬರೋ ಹಾಗೆ ಮಾಡಿದಂತ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳ್ಬಹುದು ಮೇಡಮ್. ಶೈಕ್ಷಣಿಕ ಜೀವನ ಎಂಬ ಘಟ್ಟದಲ್ಲಿ ಸರ್ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಆಗಲಿ ಸರ್ ತುಂಬಾನೇ ಹೇಳಿದ್ದಾರೆ. ಈ ಹಸಿವು ಮತ್ತು ಕಷ್ಟದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಸಿವಿನ ಬಗ್ಗೆ ಹೇಳ್ಬೇಕಾದ್ರೆ ಮೇಡಮ್, ನಾವು ಸ್ವತಃ ಅನುಭವಿಸಿದಂತ ಕೆಲವೊಂದು ಘಟನೆಗಳು ನೆನಪಿದೆ ಮೇಡಮ್ ನಮ್ಗೆ. ಧಾರವಾಡದಲ್ಲಿದ್ದಾಗ, ವಿಶ್ವವಿದ್ಯಾಲಯದಲ್ಲಿದ್ದಾಗ ನಮ್ಗೆ ಒಂದ್ ಹೊತ್ತಿಂದ ಊಟಕ್ಕೂ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಮೇಡಮ್. ಆ ಒಂದ್ ಸಂದರ್ಭದಲ್ಲಿ ನಮಗ್ BCM ಹಾಸ್ಟೆಲ್ ಆಗಿರ್ಲಿಲ್ಲ ಅಂದ್ರೆ ನಮ್ಗೆ MA ಮಾಡೋದು ಸಹಿತ ಕಷ್ಟವಾಗಿತ್ತು. ಅಂತ ಸಂದರ್ಭದೊಳಗ ಇನ್ನೂ ಹಾಸ್ಟೆಲ್ ಸ್ಟಾರ್ಟ್ ಆಗೋದಕ್ಕಿಂತ ಪೂರ್ವದಲ್ಲಿ ಇಬ್ಬರಿಗೆ ತುಂಬಾ ಹಸಿವಾಗಿಬಿಟ್ಟಿತ್ತು ಮೇಡಮ್. ಅವಾಗ ನಮ್ಮ ಹತ್ರ ಇಬ್ಬರತ್ತ ಹೋಟೆಲ್ಗೆ ಹೋಗಿ ಊಟ ಮಾಡುವಂತ ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ ಮೇಡಮ್. ಆ ಸಂದರ್ಭದಲ್ಲಿ ನನ್ನ ಹತ್ರ ₹1 ಇರಲಿಲ್ಲ. ಆದ್ರೆ ಶ್ರೀಧರ್ ಅವ್ರ ಹತ್ರ 8 ರೂಪಾಯಿ ಇತ್ತು ಮೇಡಮ್. ಕೇವಲ 8 ರೂಪಾಯಿ ಮಾತ್ರ ಇತ್ತು. ಅವಾಗಿನ ಇಬ್ರು ಉಪವಾಸ ಮಲ್ಕೋದ್ ಬೇಡ ಅಂತೇಳಿ ಅದನ್ನ ಯೋಚನೆ ಮಾಡ್ಲಾರ್ದ ಆ 8 ರೂಪಾಯಿ ಅಂತ ತಗೊಂಡು ಇಲ್ಲಿ ಬಾ ದೋಸ್ತ್ ಹೋಗೋನು ಹೊಟ್ಟೆ ತುಂಬು ಅಂತ ಒಂದು ಐಟಮ್ ಸಿಗ್ತದ ಕಡಿಮೆ ರೇಟ್ ಒಳಗ, ಅದನ್ನ ತಿನ್ನೋಣ ಅಂತೇಳಿ ಆಪಲ್ ಕೇಕ್ ತಿಂದು ಮಲ್ಕೊಂಡಿದ್ವಿ ಮೇಡಮ್. ಒಂದ್ 2-3-4 ಸರ್ತಿ ಆದ್ರೂ ಆಪಲ್ ಕೇಕ್ ತಿಂದು ಮಲ್ಕೊಂಡಿದ್ವಿ ಮೇಡಮ್. ನಾವು ತುಂಬಾ ಕಷ್ಟಕರ ಹಾದಿಯನ್ನ ನಡ್ಸ್ಕೊಂಡ್ ಬಂದಿದ್ದೀರಾ ಸರ್ ನೀವು. ಹೌದು ಮೇಡಮ್. ಇದು ಕಷ್ಟದ ಜೊತೆ ಅದೇ ನಿಮ್ ಗೋಲ್ಡ್ ಮೆಡಲ್ ಆಗಿರ್ಬೋದು ಅದ್ರಲ್ಲೆಲ್ಲಾ ಭಾಗವಹಿಸಿ ಎಷ್ಟೇ ಹಸಿವಿದ್ರು ಕೂಡ ತನ್ನ ಹತ್ರ ₹1 ಇದ್ರು ಅದನ್ನ ಬಡವರಿಗೆ ಖರ್ಚು ಮಾಡಿ ತೃಪ್ತಿ ಪಡುವಂತ ದೊಡ್ಡ ವ್ಯಕ್ತಿ ಮೇಡಮ್. ಅಷ್ಟೇ ಅಲ್ಲದೆ ಎಷ್ಟೋ ಬಡ ಮಕ್ಕಳು ಈಗ ನಮ್ಗ ಕಲೀಲಾಕ ಆಗ್ತಾ ಇಲ್ಲ ಸರ್, ನಮ್ಗ ಊಟ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದಂತ ಎಷ್ಟೋ ಹುಡುಗರಿಗೆ BCM ಗೌರ್ಮೆಂಟ್ ಹಾಸ್ಟೆಲ್ ಅನ್ನ ಅಧಿಕಾರಿಗಳ ಜೊತೆ ಮಾತಾಡಿ ಎಷ್ಟೋ ಜನರಿಗೆ ನನ್ನ ಕಣ್ಣೆದುರಿಗೆ 8-10 ಜನರದ ಯಾವುದೇ ₹1 ಇರಲಾರ್ದ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಮೇಡಮ್. ಎಂತ ಒಂದು ಕಷ್ಟದ ಹಾದಿಯಲ್ಲಿ ಬೆಳೆದು ಬಂದು ಈಗಲೂ ಕೂಡ ಒಂದು ದೊಡ್ಡ ಅಕಾಡೆಮಿಯನ್ನು ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಅಂತ ಹೇಳಿ ದೊಡ್ಡ ರಾಯಬಾಗ್ ಮತ್ತು ಚಿಕ್ಕೋಡಿಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅಲ್ಲಿ ಕೂಡ ಎಷ್ಟೋ ಬಡ ಮಕ್ಕಳಿಗೆ ಉಚಿತವಾಗಿ ಪ್ರವೇಶವನ್ನು ನೀಡುವ ಮೂಲಕ ತಮ್ಮ ದೊಡ್ಡ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ಮೇಡಮ್. ಈಗಲೂ ಕೂಡ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಅಮೂಲ್ಯವಾದ ಸಮಯನ್ನ ಕೊಟ್ಟು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಥ್ಯಾಂಕ್ ಯು. ಬರ್ತೀರಿ, ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತೀರಿ. ಮತ್ತು PG ಡಿಪ್ಲೊಮಾ ಇನ್ ಇಂಗ್ಲಿಷ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ನೀವು ಧಾರವಾಡದಲ್ಲಿ ಸಣ್ಣ ಸಣ್ಣ ವರ್ಕ್ಶಾಪ್ಗಳನ್ನು ಮಾಡ್ತೀರಿ. ಅಲ್ಲೇ ಒಂದು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು, ದುಡ್ಡು ಮಾಡ್ಬೋದಾಗಿತ್ತು. ಇಲ್ಲಿ ಜನರಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ, ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೇನೆ ನೀವು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಈ ವಿಚಾರ ಯಾಕೆ ಬಂತು ಸರ್? ಮೊಟ್ಟ ಮೊದಲಿಗೆ ಹೇಳ್ಬೇಕಂತಂದ್ರೆ ನಾನು ಸಾಮಾನ್ಯವಾಗಿ ಯಾವತ್ತೂ ಕೂಡ ಹೇಳ್ತೀನಿ, 85-90% ಮಾಡಿದವ್ರು ನೋಡ್ಬೋದು, 90-95 ಮಾಡಿಸೋದು ದೊಡ್ಡ ವಿಚಾರ ಅಲ್ಲ. ಅದು ಟೀಚರ್ ರಿಯಲ್ ತಾಕತ್ತಲ್ಲ. ನಮ್ಮ ಟೀಚರ್ ರಿಯಲ್ ತಾಕತ್ತಿರೋದು 35-40% ಮಾಡಿರುವಂಥ ವ್ಯಕ್ತಿಗಳನ್ನು ತಗೊಂಡು ಆ ವಿದ್ಯಾರ್ಥಿಗಳನ್ನು ತಗೊಂಡೋಗಿ 90-95 ಮಾಡಿಸೋದಾದ್ರೆ ಅದು ನಮ್ಮ ಟೀಚರ್ಸ್ ರಿಯಲ್ ತಾಕತ್ತು. ಇದು ಒಂದು. ಎರಡನೇದು ಏನಂತಂದರೆ, ನನ್ನ ಶಿಕ್ಷಕ ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿರೋದು ಒಬ್ಬ ಅದ್ಭುತವಾಗಿರುವಂಥ ಶಿಕ್ಷಕನಾಗಬೇಕು, ವಿದ್ಯಾರ್ಥಿಗಳನ್ನು ಬೆಳೆಸಬೇಕು. ಅದು ವಿಶೇಷವಾಗಿ ಸಾವಿರಾರು ಸೈನಿಕರನ್ನ, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರನ್ನ, ಅದು ನಿಷ್ಠಾವಂತ ಪ್ರಾಮಾಣಿಕತೆಯುತವಾಗಿರುವಂಥ ಅಧಿಕಾರಿಗಳನ್ನ ರೂಪಿಸಬೇಕು ಅನ್ನುವಂಥ ಹಠದಿಂದ, ಅದು ವಿಶೇಷವಾಗಿ ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, KAS ಆಫೀಸರ್ಸ್ಗಳಾಗಿರ್ಬೋದು ಹಾಗೂ ಮಿಲಿಟರಿಗಳಲ್ಲಿ ವಿದ್ಯಾರ್ಥಿಗಳನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಶಿಕ್ಷಕನಾಗಿದ್ದೀನಿ ವಿನಃ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ. ದುಡ್ಡನ್ನು ಸಂಪಾದನೆ ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಆಸೆ ಇರಬೇಕು ಮನುಷ್ಯಗೆ, ಆದರೆ ನನಗೆ ಅತಿ ಆಸೆ ಇರಬೇಕು. ಒಂದೇನಂತಂದ್ರೆ, ನಮ್ಮ ಶೈಕ್ಷಣಿಕ ರಂಗದಲ್ಲಿ ಇರುವಂತಹ ಒಂದು ಪೀಡೆ ಏನಾಗುತ್ತೆ ಅಂದ್ರೆ ಅತಿ ಆಸೆ, ದುರಾಸೆಯಾಗಿ ಇವತ್ತು ಎಜುಕೇಶನ್ ಶಿಕ್ಷಣ ಅಂತಕ್ಕಂಥದ್ದು ಕೊಡುವಂಥ ತರಗತಿಗಳು, ಶಿಕ್ಷಣಗಳು, ತರಬೇತಿಗಳೆಲ್ಲ ಹೆಂಗಾಗತ್ತವ ಅಂತಂದ್ರೆ ಒಂದು ರೀತಿ ಮಾರ್ಕೆಟಿಂಗ್ ಆಗುತ್ತೆ. ತಗೊಳ್ಬೇಕು, ನಮ್ಮ ಉಪಜೀವನಕ್ಕೋಸ್ಕರ ದುಡ್ಡು ಬೇಕು, ಪಿ ಬೇಕಿಲ್ಲ ಅಂತಲ್ಲ. ಬಾದ್ರೆ ಪೀನಿನ ಪೂರ್ತಿ ಉಪಜೀವನ ಆಗಬಾರ್ದು. ಒಂದು ವಿಚಾರ, ನಾನು ಆ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಒಂದು ಟ್ಯೂಷನ್ ಫೀಯನ್ನು ಕಟ್ಟಬೇಕು, ಬೇರೆಯವ್ರಿಗೆ ಹೋಗಿ ಕಲಿಬೇಕು, ಏನೋ ಒಂದು ಮಾಡಬೇಕಂತಂದ್ರೆ ನನಗೇನು ಕಷ್ಟ ಆಗ್ತಿತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ತದೆ. ಬಟ್ ಒಂದು ವಿಚಾರ ಏನಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡ್ತೀನಿ ನಾನು ಧಾರವಾಡಗಳಲ್ಲಿ, ಮಂಗಳೂರು, ಬೆಂಗಳೂರು, ಬಿಜಾಪುರದಂಥ ಅತ್ಯುನ್ನತ ತರಬೇತಿ ಕೇಂದ್ರಗಳಲ್ಲಿ ಇಂಗ್ಲಿಷ್ ಟ್ರೈನರ್ ಆಗಿ ವರ್ಕ್ ಮಾಡ್ಕೊಂಡು ಅಲ್ಲಿ PSI ಗೆಲ್ಲ ಬರಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವು ಫಿಸಿಕಲ್ಗೆಲ್ಲ ಹೋಗ್ತಾರೆ. ಬಟ್ ಆದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಫಿಸಿಕಲಿ ಯಾವುದೇ ರೀತಿಯಾಗಿರುವಂಥ ಟ್ರೈನಿಂಗ್ ಬೇಡ, ಡೈರೆಕ್ಟ್ ಆಗಿ ಹೋದ್ರು ಕೂಡ ಫಿಸಿಕಲ್ ಆರಾಮ್ಸಾಗಿ ಮಾಡ್ಕೊಂಡು ಬರ್ತಾರೆ. ಬಟ್ ಆದ್ರೆ ಅವರು ಸಫರ್ ಆಗೋದು ಎಲ್ಲಪ್ಪ ಅಂತಂದ್ರೆ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, ಅಲ್ಲಿ 20 ಮಾರ್ಕ್ಸ್ ಏನು ಬರುತ್ತೋ ಅಲ್ಲಿ ಡೌನ್ ಹೋಗುತ್ತೆ. ಸೊ ಹಿಂಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇರೋದ್ರಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಅಪಾಯಿಂಟ್ಮೆಂಟ್ ಆಗ್ತಿಲ್ಲ. ಒಂದು. ಎರಡನೇದು ಏನಂತಂದ್ರೆ, ನಾನು ಕೂಡ ಒಬ್ಬ ಬಡವ ವಿದ್ಯಾರ್ಥಿಯಾಗಿ, ಸಾಮಾನ್ಯರಲ್ಲಿ ಅಸಾಮಾನ್ಯರ ವಿದ್ಯಾರ್ಥಿಯಾಗಿ
ನಾನು ಒಂದು ಅತ್ಯುನ್ನತ ಶಿಕ್ಷಣವನ್ನು ಎಲ್ಲ ಪಡ್ಕೊಂಡು ನಾನು ಕೂಡ ಬರೀ ದುಡ್ಡಿಗೋಸ್ಕರ ಬೆಲೆಗೆ ಬಿದ್ದು ಅಂದ್ರೆ ಧಾರವಾಡ ಬೆಂಗಳೂರು ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನೇ ನಾನು ಮತ್ತೆ ದುಡ್ಡಿರುವಂಥ ವಿದ್ಯಾರ್ಥಿಗಳನ್ನ ನಾನು ಬೆಳೆಸ್ತಾ ಹೋದ್ರೆ ನನ್ನ ಭಾಗದ ವಿದ್ಯಾರ್ಥಿಗಳು, ಇದು ವಿಶೇಷವಾಗಿ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಲ್ಲಿ ಅರಳಕ್ಕೆ ಸಾಧ್ಯ ಐತಿ? ಎಷ್ಟೋ ಕಮಲಗಳು ಹೆಂಗಂತಂದ್ರೆ ಕಮಲ ಅರಳೋದು ಕೆಸರಿನೊಳಗಡೆ. ಸೊ ಅಂತ ಅದ್ಭುತವಾಗಿರುವಂಥ ಕಮಲಗಳು ಇಲ್ಲಿ ಅದಾವೆ. ಅವತ್ತನ್ನು ಗುರುತಿಸಿಕೊಂಡು ಅವರಿಗೆ ಸರಿಯಾಗಿರುವಂಥ ಸಮಯದಲ್ಲಿ ಇರುವಂಥ ವಿಷಯವನ್ನ ಮನದಟ್ಟು ಮಾಡಿಕೊಂಡು ಅವರಿಗೆ ಸೂಕ್ತವಾಗಿರುವಂಥ ಸೂಕ್ತ ಸಮಯದಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಮಾಡಿದ್ದೆ ನಿಜವಾದ್ರೆ ಆ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾದ. ಸೊ ಆ ಒಂದು ಕಾರಣದಿಂದ ನಾನು ದುಡ್ಡು ಮಾಡಬಾರ್ದು, ದುಡ್ಡು ಬೇಕಾದ್ರೂ ಕೂಡ ಉಪಜೀವನಕ್ಕೋಸ್ಕರ ದುಡ್ಡು ಇರಲಿ, ಆದ್ರೆ ದುಡ್ಡೇ ನಮ್ಮದು ಮಾನದಂಡ ಆಗಬಾರ್ದು, ಶಿಕ್ಷಣವನ್ನು ನಾವು ಮಾರ್ಕೆಟಿಂಗ್ ಮಾಡಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾನು 2018 ನಾನು ಧಾರವಾಡ ಒಳಗಡೆ ನಾನು ಓದನ್ನು ಮುಗಿಸ್ಕೊಂಡು ಸೀದಾ ರಾಯಬಾಗಕ್ಕೆ ಬಂದು ರಾಯಬಾಗದೊಳಗಡೆ ನಮ್ಮ ಅಜ್ಜರ ಹೆಸರಿನೊಳಗಡೆ ಶ್ರೀ ಶಿವರಾಯ ಗ್ರಾಮೀಣಾಭಿವೃದ್ಧಿ ಹಾಗೂ ಜನಕಲ್ಯಾಣ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ಅದರ ಅಂಡರ್ಟೇಕಿಂಗ್ ಆಗಿ ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಅಂತ ಅಕಾಡೆಮಿಯನ್ನು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದೆ. ಮಾಡಬೇಕಾದ್ರೆ ಈ ಭಾಗದ ವಿದ್ಯಾರ್ಥಿಗಳು ನಾನು ಡೈರೆಕ್ಟ್ ಆಗಿ ಸರ್ ನಾನು ಟ್ಯೂಷನ್ ಮಾಡ್ತೀನಿ, ನೀವೆಲ್ಲರೂ ಬರ್ರಿಪ್ಪ ಅಂತಂದ್ರೆ ಯಾವ ವಿದ್ಯಾರ್ಥಿಗಳು ಬರಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಭಾಗದ ವಿದ್ಯಾರ್ಥಿಗಳು 500 ರೂಪಾಯಿ ಕೊಡ್ಬೇಕಂದ್ರೂ ಕೂಡ ಬಹಳ ಕಷ್ಟದಾಯಕವಾಗಿರುವಂಥ ವಿಚಾರ. ಸೊ ಇಂಥ ಪರಿಸ್ಥಿತಿ ಒಳಗಡೆ ನಾ ಏನು ಮಾಡಿದೆ ಅಂತಂದ್ರೆ ನಾನು ಧಾರವಾಡಗಳೆಲ್ಲ ಕಲ್ಕೊಂಡು ಬಂದಿದ್ದೀನಿ. ಅಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ನೋದನ್ನ ನಾನು ಮೊದಲು ತೋರಿಸಬೇಕಾಗಿತ್ತು. ಸೊ ಆ ತೋರಿಸೋದ್ರಿಂದ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ SSLC ಮತ್ತು ಸೆಕೆಂಡ್ PUC ಮಕ್ಕಳಿಗೋಸ್ಕರ ಉಚಿತವಾಗಿರುವಂಥ ವರ್ಕ್ಶಾಪ್ಗಳನ್ನು ಮಾಡ್ತಿದ್ದೆ. ಈಸಿಯಾಗಿ ಇಂಗ್ಲೀಷ್ ಅಂತಕ್ಕಂಥದ್ದು ಏನೋ ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡಾರೋ, ಇದು ಕಬ್ಬಿಣದ ಕಡಲೆ ಅಲ್ಲ, ಸುಲದ ಬಾಳೆ ಹಣ್ಣಿನಂತೆ ಐತಿ, ಅದನ್ನು ನಮಗೆ ತಿನ್ನುವಂಥ ಅಸ್ತ್ರ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ನಾನು ಈ ಟೀಚಿಂಗ್ ಪ್ರೊಫೆಷನ್ ಅನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ನಾನು ಇಂಗ್ಲೀಷ್ ಒಳಗಡೆ ಗ್ರಾಮರ್ ಒಳಗೆ ವಿಶೇಷವಾಗಿ ಫಾರಿನ್ ಎಡಿಷನ್ ಇರುವಂಥ 36 ಬುಕ್ಸ್ಗಳನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ಯಾವ ಬುಕ್ಕನ್ನು ನಾನು ಇಡೀ ವರ್ಷ ಪೂರ್ತಿ ಪಾಠ ಮಾಡಿದ್ದಾದ್ರೂ ಕೂಡ ಒಂದು ಚೀಟಿ ನೋಡ್ಲಾರ್ದ ನಿಂತ ಜಾಗದಾಗ ಅದು ಬೇಕಾದ ಕಾನ್ಸೆಪ್ಟ್ ಕೊಟ್ಟರು ಕೂಡ ಈಸಿ ಟೆಕ್ನಿಕ್ ಆಗಿರಬೇಕು. ಅಂದ್ರೆ ನಾವು ಟೀಚಿಂಗ್ ಅನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ 3 ವರ್ಗದ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಒಂದು ಅತಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ, ಎರಡನೇದೇನಂತಂದ್ರೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ, ಮೂರನೇದು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ, ಅಂದ್ರೆ ನಿಧಾನಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ನಮ್ಮ ಟೀಚಿಂಗ್ ಏನಾಗಿರ್ಬೇಕಂತಂದ್ರೆ ಬರೀ ಪ್ರತಿಭಾನ್ವಿತ ಮಕ್ಕಳಿಗೆ ಅಷ್ಟೇ ಆಗಿರಬಾರ್ದು. ನಮ್ಮ ಇಂಟೆನ್ಷನ್ ಇರೋದು 35 ಇದ್ದವನು 95 ಮಾಡಬೇಕು, 100ಕ್ಕೆ 100 ಮಾಡಿಸ್ಬೇಕು ಅನ್ನುವಂಥ ಇಂಟೆನ್ಷನ್. ಸೊ ಹಿಂಗಿರೋದ್ರಿಂದ ಈ ಕ್ಲಾಸ್ ರೂಮ್ದಲ್ಲಿ 3 ವರ್ಗದ ವಿದ್ಯಾರ್ಥಿಗಳಿಗೆ ಇರುವಂತ ಕಾನ್ಸೆಪ್ಟ್ ಅನ್ನು ನಾನು ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ, ಇದು ಅರ್ಥ ಆಗಲಿಲ್ಲ ಇನ್ನೊಂದು ಉದಾಹರಣೆ ಯಾವ್ದು ಕೊಡಬೇಕು, ಅದಕ್ಕೆ ಪೂರಕವಾಗಿರುವಂತ ಉದಾಹರಣೆ ಇನ್ನೊಂದು ಯಾವ್ದು ಕೊಡಬೇಕು, ಈ ತರ ಕಲಿಸಿದ್ದಾದ್ರೆ ಇಂಗ್ಲಿಷ್ಗೆ ಅವ್ರ ಒಲವು ಯಾವ ರೀತಿ ಬರ್ತೈತಿ. ಅಂದ್ರೆ ನಾವು ಯಾವುದೋ ಒಂದು ವಿಷಯವನ್ನ ಅದು ಟಪ್ಪು ಅದು ಕಠಿಣ ಅಂತಂದ್ರೆ ದೂರೀಕರಿಸ್ಕೊತ ಹೋದ್ರೆ ಅದು ನಮ್ಮಿಂದ ದೂರ ಆಗೋದು. ಸೊ ಅದು ಬಹಳ ಈಸಿ ಐತಿ ನಾವು ಸಮೀಪ ತೆಗೆದುಕೊಂಡು ಹೋದ್ರೆ ನಮ್ಗೆ ಬಹಳ ಹತ್ತಿರ ಆಗುತ್ತೆ. ಸೊ ಹಂಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಯಾಕಂದ್ರೆ ನಾನು ಇಂಗ್ಲೀಷ್ ಕಲ್ತಿರೋದು 8th KBCD ಕಲಿತು ಇಡೀ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ನಾನು ಪಡಿಬೇಕಂತಂದ್ರೆ ಸಾಮಾನ್ಯವಾಗಿ ನಾನು ಒಬ್ಬ ಟೀಚರ್ ಆಗಿ ನಿಲ್ಬೇಕಂತಂದ್ರೆ ಕಾರಣೀಭೂತ ಏನಂತಂದ್ರೆ ನನ್ನಿಂದ ಹಾರ್ಡ್ ವರ್ಕ್ ಇರ್ತಕ್ಕಂಥದ್ದು. ಹಾರ್ಡ್ ವರ್ಕ್ ಬರೀ ಮಾಡೋದು ಅಷ್ಟೇ ಪ್ರಮುಖ ಅಲ್ಲ, ಅದರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಸಾಫ್ಟ್ ಸ್ಕಿಲ್ಸ್ಗಳ ಮೂಲಕ ನಾವು ಟೀಚಿಂಗ್ ಮಾಡ್ತೀವಿ, ಅದು ಬಹಳ ಎಫೆಕ್ಟಿವ್ ಆಗುತ್ತೆ. ಸೊ ಹಿಂಗೆ ರಾಯಬಾಗದಲ್ಲಿ ನಾನು ಮೊಟ್ಟ ಮೊದಲಿಗೆ ನಾನು ವರ್ಕ್ಶಾಪ್ಗಳನ್ನು ಪ್ರಾರಂಭ ಮಾಡಿದೆ. ನನ್ನ ಮೊದಲನೇ ಹಂತದ ಒಂದು ರಿಸಲ್ಟ್ ಇಷ್ಟ. ಆ ಒಂದು ವರ್ಕ್ಶಾಪ್ದಲ್ಲಿ ಸಾಮಾನ್ಯವಾಗಿ ನಮ್ಮ ರಾಯಬಾಗ ತಾಲೂಕಿಗೆ ಪ್ರಥಮ ರ್ಯಾಂಕ್ ಅಮೃತ ಗುರು, ಸೆಕೆಂಡ್ ರ್ಯಾಂಕ್ ಭಾಗ್ಯಶ್ರೀ ಮೇತ್ರಿ ಅಂತೇಳಿ ಇಬ್ರು ಏನಪ್ಪಾ ಅಂತಂದ್ರೆ ಫಸ್ಟ್ ನನ್ನ ವರ್ಕ್ಶಾಪ್ಗಳಲ್ಲಿ ಹಿಟ್ ಆಗಿ ಅವರು ಫಸ್ಟ್ ಬಂದು ಬೇಡ ಕೊಟ್ಟರು. ಸರಿ ಇಲ್ಲ, ನಿಮ್ಮ ವರ್ಕ್ಶಾಪ್ ನನಗೆ ಬಹಳ ಕೈ ಹಿಡಿಸ್ತೈತೆ ಸರ್, ನಾನು ಇಂಗ್ಲೀಷ್ ಒಳಗಡೆ ಸಾಧನೆ ಮಾಡಬೇಕು, ಇವತ್ತು ರ್ಯಾಂಕ್ ಬರ್ಬೇಕಂತಂದ್ರೆ ಕಾರಣೀಭೂತ ತಾವರಿ ಅನ್ನುವಂಥ ಮಾತಿದೆ. ಸೊ ಅದು ನನಗೆ ಮತ್ತೊಂಚೂರು ಇನ್ಸ್ಪಿರೇಷನ್ ಆಯ್ತು. ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಕೂಡ ಒಳ್ಳೆ ವಿದ್ಯಾರ್ಥಿಗಳಿದಾರ. ಸೊ ಅವರಿಗೆ ಸರಿಯಾಗಿರುವಂತ ಗೈಡೆನ್ಸ್ ಅನ್ನ ಕೊಟ್ಟಿದ್ದ ನಿಜವಾದ್ರೆ ಅವರು ಒಳ್ಳೆ ಅತ್ಯುನ್ನತವಾಗಿರುವಂತಹ ರ್ಯಾಂಕ್ ಅನ್ನ ಗಿಟ್ಟಿಸ್ಕೊಳ್ತಾರೆ ಅನ್ನೋ ನಾನು ವರ್ಕ್ಶಾಪ್ ಅನ್ನು ಪ್ರಾರಂಭ ಮಾಡಿದೆ. ಅದೇ 2018 ಮಾರ್ಚ್ 1ನೇ ತಾರೀಕು ಶ್ರೀಧರ್ ಇಂಗ್ಲಿಷ್ ಅಕಾಡೆಮಿ ಅಂತ ರಾಯಬಾಗದೊಳಗಡೆ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಅದು ವಿಶೇಷವಾಗಿ SSLC ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಇಂಗ್ಲಿಷ್ ಅನ್ನು ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಭಾಗದೊಳಗಡೆ ಸ್ಪೋಕನ್ ಇಂಗ್ಲಿಷ್ ಒಂಚೂರು ವೀಕ್ ಇರ್ತಾ ಇರೋದ್ರಿಂದ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ಗ್ರಾಮರಿನ ಹೆಚ್ಚಿನ ಒಂದು ನೆಸಿಟಿ ಇರೋದ್ರಿಂದ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇಂಗ್ಲಿಷ್ ಅಂತ ಬಂದಾಗ ಗ್ರಾಮರ್ ಅನ್ನ ಹೆಚ್ಚಿನ ಪ್ರಯಾರಿಟಿ ಕೊಡೋದ್ರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ವಿಶೇಷವಾಗಿ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಅದರೊಳಗಡೆ ಒಂಚೂರು ಪರಿಣಿತಿಯನ್ನು ಕಡಿಮೆಯನ್ನು ಸಾಧಿಸೋದ್ರಿಂದ ನಾನು ಫಸ್ಟ್ ಗ್ರಾಮರ್ ಅನ್ನ ಕಲ್ತ್ಕೊಂಡು ಗ್ರಾಮೆಟಿಕಲ್ ಅಥವಾ ಸ್ಪೋಕನ್ ಇಂಗ್ಲಿಷ್ ಅನ್ನು ನಾನು ಮಾತಾಡಬೇಕು. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ಯಾವ ತರ ಕ್ವಶನ್ಸ್ ಬರ್ತಾವೆ, ಬರೀ 10th ವಿದ್ಯಾರ್ಥಿಗಳಿಗೆ ಬರೀ 10th ಪೋರ್ಷನ್ ಅಷ್ಟೇ ಅಲ್ಲ, 10th ವಿದ್ಯಾರ್ಥಿಗಳಿಗೆ 10th ಪೋರ್ಷನ್ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರದ ಪ್ರಶ್ನೆಗಳನ್ನು ಯಾವ ತರ ಕೇಳ್ತಾರೆ, ಇವುಗಳನ್ನ ಹೆಂಗ್ ಸೊಲ್ಯೂಷನ್ ಮಾಡಬೇಕು, ಇದ ಕ್ವಶನ್ಸ್ ಇಂಟರ್ವ್ಯೂಗಳೆಲ್ಲ ಕೇಳಿದ್ರೆ ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತ ಅತ್ಯುನ್ನತವಾಗಿರುವಂತಹ ಕೆಲವು ಟ್ರಿಕ್ಸ್ ಗಳ ಮೂಲಕ ನಾನು ವಿದ್ಯಾರ್ಥಿಗಳಿಗೆ ಬೋಧಿಸಿದೆ. ಸೊ ಅದು ವಿದ್ಯಾರ್ಥಿಗಳಿಗೆ ಏನೋ ಒಂಚೂರು ರುಚಿ ಅನಿಸ್ತಾ ಇತ್ತು. ಸೊ ರುಚಿ ಅನಿಸಿ ನನ್ನ ಕಡೆ ಏನೋ ಒಂದು ಕಲಿಬೇಕು ಅನ್ನುವಂಥ ಒಂದು ಹಪಾಹಪಿ ಅವರಲ್ಲಿ ಕೂಡ ಸ್ಟಾರ್ಟ್ ಆಯ್ತು. ಬಟ್ ಒಂದು ವಿಚಾರ ಏನಂತಂದ್ರೆ ಕೆಲವು ನನಗೆ ಇಲ್ಲಿ ಬಹಳ ಜನ ಕೇಳ್ತಿದ್ದಾರೆ, ನಾನು ಈ ತರ ಟ್ಯೂಷನ್ ಮಾಡ್ತೇನೆ, ಈ ತರ ಒಂದು ಬೆಳೆಸಬೇಕು ಮಕ್ಕಳನ್ನ, ಈ ತರ ಒಂದು ನಮ್ಮದೇ ಆಗಿರುವಂತ ಒಂದು ಶೈಲಿ ಒಳಗಡೆ ನೋಡ್ಕೊಂಡು ನಮ್ಮ ರಾಯಬಾಗನ್ನು ಕೂಡ ಇವತ್ತೇನು ರಾಯಬಾಗದಲ್ಲಿರುವಂತ ವಿದ್ಯಾರ್ಥಿಗಳು ಏನು ಧಾರವಾಡ, ಬೆಂಗಳೂರು, ಮಂಗಳೂರು ಅಂತ ಹೋಗಕತ್ತಾರೋ
ಧಾರವಾಡ ಬೆಂಗಳೂರಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ರಾಯಬಾಗಕ್ಕೆ ಬರಬೇಕು. ಆ ಥರದ ಒಂದು ಕ್ವಾಲಿಟಿ ಎಜುಕೇಶನ್ ನಾವು ಇಲ್ಲಿ ಕೊಡುವಂಥದ್ದಾಗಬೇಕು. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಏನನ್ನು ನಾವು ಬಿಟ್ಟು ಹೋಗಕತ್ತೀವಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ. ಅವಾಗ ನನಗೆ ಎಲ್ಲರಿಗೂ ಮನವಿ ಮಾಡ್ಕೋಬೇಕಾದ್ರೆ ನನಗೆ ಹೇಳ್ತಿದ್ರು, ಸರ್ ಯಾಕೆ ನೀವು ಇಲ್ಲಿ ತಲೆ ಮಾಡ್ಕೊಳ್ತೀರಿ, ಇಲ್ಲಿ ಏನು ಎಷ್ಟು ಹೇಳಿದ್ರು ಮಕ್ಕಳಿಗೆಲ್ಲ ಖಾಲಿ ಐತ್ರಿ, ಈ ಶಿಕ್ಷಣಕ್ಕೆ ಸಮಸ್ಯೆ ಇಲ್ಲಿರುವಂಥ ಪಾಲಕರ ಪ್ರಿಯಾರಿಟಿ ಕೊಡಂಗಿಲ್ಲ. ನಾವೆಲ್ಲ ಟ್ಯೂಷನ್ ಮಾಡ್ಬೇಕಾದ್ರೆ ಸರ್ ಒಬ್ರು ಇಬ್ಬರಿಗೂ ಮನೆ ಹೋಗಿ ನಾವು ಟ್ಯೂಷನ್ ಮಾಡ್ತಿದ್ವಿ. ಇಲ್ಲಿ ನಾವು ಅಷ್ಟು ಮಾಡೋಕ್ಕಾಗಿ ಈಗ 20-30 ವಿದ್ಯಾರ್ಥಿಗಳು ಟ್ಯೂಷನ್ ಮಾಡ್ತೀವಿ. ಸರ್ ನೀವು ಇಲ್ಲಿ ಟ್ಯೂಷನ್ ಮಾಡ್ತೀವಿ, ನಿಮ್ಗೆ ಹುಚ್ಚುಗಳು ಜಮಾ ತೆಗಿತಾರೆ ಸರ್ ಇಲ್ಲಿ ಅಂತ ಹೇಳಿದ್ರು. ಬಟ್ ನಾವು ಒಂದು ಏನಂತಂದ್ರೆ ನನ್ನ ನೆಗೆಟಿವ್ ಮಾತಾಡೋರು ನನ್ನ ಮಗಲಾಗಿ ತಗೊಳ್ಳಂಗಿಲ್ಲ. ಸೊ ನಾನು ಯಾವುದೋ ಒಂದು ವಿಚಾರನ ಒಳ್ಳೆ ಕೆಲಸ ಮಾಡಕೊಂಡು ನನಗೆ ಪಾಸಿಟಿವ್ ಆಗಿ ಯಾರು ಸಪೋರ್ಟಿವ್ ಮಾಡ್ತಾರೋ ಅವ್ರು ಮಾತ್ರ ಮಗಲಾಗಿ ತಗೊಳ್ತಿದ್ದೇನೆ. ಸೊ ಈ ಥರ ತಗೊಂಡಾಗ ನನ್ನೊಂದು ಟೀಮನ್ನು ರೆಡಿ ಮಾಡ್ಕೊಂಡೆ. ಇಂಥಲ್ಲಿ ನನಗೆ ಯಾವತ್ತೂ ಇವ್ರು ಹೇಳಕ್ಕತ್ತಲ್ಲ, ಇಂಥಲ್ಲಿ ನಾನು ಬೆಳೆಸಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಹಾಕಿ. ಸೊ ಹಂಗೆ ಚಾಲೆಂಜ್ ಹಾಕೊಂಡು ಬೆಳೆಸಿದ್ರೆ ನನ್ನ ಫಸ್ಟ್ ಬ್ಯಾಚ್ ಒಳಗಡೆ 300 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡ್ಕೊಂಡು. ಸೊ ಒಂದು ವಿಚಾರ ಏನಂತಂದ್ರೆ SSLC ಒಳಗಡೆ ಅದರಲ್ಲಿ 220 ಮಕ್ಕಳಿದ್ದು 220ರಲ್ಲಿ ಬಂದಿರುವಂತಹ ಆ ವರ್ಷದ ಫಲಿತಾಂಶದಲ್ಲಿ ಒಂದು ಫೇಲ್ ಇಲ್ಲ, 100ಕ್ಕೆ 100 ರಿಸಲ್ಟ್, 100% ಟೋಟಲ್ ಓವರಾಲ್ 100% ಅನ್ನು ತೆಗೆದುಕೊಂಡೆ. ಅದಾದ ನಂತರ ನೆಕ್ಸ್ಟ್ ಒಂದು ಬ್ಯಾಚ್ ಅಲ್ಲಿ ನಾನು ಪೂರ್ತಿ ಪಣ ತೊಟ್ಟು ನಿಂತಿದ್ದೆ. ಈ ವಿದ್ಯಾರ್ಥಿನೇ ಫಸ್ಟ್ ಬರ್ತಾನೆ, ಇವನ್ನ ಸೆಕೆಂಡ್ ಬರ್ತಾರೆ, ಸೊ ನಿಮಗೆ ಇನ್ನೂ ಒಂಚೂರು ಸಾಧ್ಯತೆ ಇದ್ರೆ ಮಾಡಿ. ಪಾಲಕರಿಗೆ ಹೆಂಗಂತಂದ್ರೆ ನಾನು ಅದನ್ನ ಕನ್ವಿನ್ಸ್ ಮಾಡ್ತಿದ್ದೆ, ಅಲ್ಲ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ನೀವು ಅಡ್ಮಿಷನ್ ಮಾಡಿದ್ರಿ ಅಂತಂದ್ರೆ ವಾಪಸ್ ಬರಂಗಿಲ್ಲ. ಅದ ಕಾನ್ವೆಂಟ್ಗೆ ನೀವು ದುಡ್ಡು ಕೊಟ್ರಿ ಅಂತಂದ್ರೆ ತಿಂಗಳ ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಪೇರೆಂಟ್ಸ್ ಮೀಟಿಂಗ್ ಹಾಜರಾಗ್ತೀರಿ, ಮಕ್ಕಳನ್ನ ಒಯ್ಯಕ್ಕೆ ಹೋಗ್ತೀರಿ, ತರಕ್ಕೆ ಹೋಗ್ತೀರಿ, ಏನ್ ಮಾಡ್ಯಾರ ಏನಿಲ್ಲ ಅಪ್ಡೇಟ್ ನ್ಯೂಸ್ ತಗೊಳ್ತೀರಿ. ಆದ್ರೆ ಸರ್ಕಾರಿ ಸ್ಕೂಲ್ಗೆ ಹಚ್ಚಿದ್ರೆ ಈ ಮಕ್ಕಳನ್ನ ನೋಡಕ ಹೋಗಂಗಿಲ್ಲ. ಸೊ ಅದಕ್ಕೆ ಮಕ್ಕಳ ಸಂಬಂಧ ನೀವು ಇದನ್ನ ಮಾಡ್ರಿ. ಸರ್ ಅವ್ರು ಹೇಳ್ತೀರಿ ಸರ್ ನಾವು ಹೆಬ್ಬಟ್ಟು ನೋಡ್ರಿ ನಮ್ಗೆ ಏನೂ ಬರಂಗಿಲ್ಲ. ಸರ್ ನೀವು ಏನೂ ಮಾಡೋದು ಬೇಡ, ಮಕ್ಕಳಿಗೋಸ್ಕರ ಏನಂತಂದ್ರೆ ಇವತ್ತು 1ನೇ ಪೀರಿಯಡ್ ಯಾರು ತಗೊಂಡ್ರು, ಸೆಕೆಂಡ್ ಪೀರಿಯಡ್ ಯಾರು ತಗೊಂಡ್ರು, 3ನೇ ಪೀರಿಯಡ್ ಏನ್ ತಗೊಂಡ್ರು, ಈ ಪೀರಿಯಡ್ ಒಳಗೆ ಏನ್ ಡಿಸ್ಕಷನ್ ಮಾಡಿದ್ರು, ಹೋಮ್ವರ್ಕ್ ಏನ್ ಕೊಟ್ರು, ನೀ ಏನ್ ಬರೋದು ಇಲ್ಲೋ, ನಿಮ್ಗೆ ಅದು ಏನೂ ತಿಳಿಯಬೇಡ. ಬರೀ ಇಷ್ಟು ಮಕ್ಕಳಿಗೆ ಕೇಳೋ ನೋಟ್ಸ್ ಚೆಕ್ ಮಾಡ್ರಿ, ನಿಮ್ ಧೈರ್ಯದ ಮೇಲೆ ಮಕ್ಕಳು ನಾಳೆ ದಿವಸ ಅಭ್ಯಾಸಕೊಂತಾರೆ. 3ನೇ ದಿವಸಕ್ಕೆ ಸುಧಾರಿಸ್ತಾರೆ, 4ನೇ ದಿವಸಕ್ಕೆ ಅದಕ್ಕಿಂತ ಹೆಚ್ಚು ಸುಧಾರಿಸ್ತಾರೆ, 5ನೇ ದಿವಸಕ್ಕೆ ಸುಧಾರಿಸ್ತಾರೆ. ನೀವು ವಾರಕ್ಕೊಂದು ಬರಕ್ಕಾಗಿಲ್ಲ ಅಂದ್ರೆ 15 ದಿನಕ್ಕೊಂದ್ಸಲ ಸ್ಕೂಲ್ ವಿಸಿಟ್ ಮಾಡ್ರಿ, ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಏನ್ ಸರ್ ನಮ್ಮ ಮಗನ ಪರ್ಫಾರ್ಮೆನ್ಸ್ ಏನು ಎಂತ, ಅವ್ನು ಎಲ್ಲಾದ್ರೂ ದುಡಿತಿದ್ರೆ ಹೇಳಿ, ನಾವು ಅದನ್ನ ತಿಂತೀವಿ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಅನ್ನು ಭರವಸೆ ಕೊಡ್ರಿ. ಸೊ ಹಂಗೆ ಕೊಟ್ರಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಕೇರ್ ತಗೊಳಕತ್ತಾರ ಮಾಡಕತ್ತಾರ ವಿದ್ಯಾರ್ಥಿಗಳಿಗೆ ಒಂಚೂರು ಮೇಲೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನನ್ನ ಸಂಸ್ಥೆ ಒಳಗಡೆ ನಾನು ಮಸ್ಟ್ ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಬರೀ 10th ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ 3 ಮಾತ್ರ ಪಾಠ ಮಾಡ್ತಿರಲಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಪ್ರತಿ ರವಿವಾರಕ್ಕೊಂದ್ಸಲ ಈ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗಡೆ ಯಾವ ತರ ಹೊಂಟೈತಿ, ಯಾವ ತರದ ಪ್ರಶ್ನೆಗಳು ಬರಾಕತ್ತಾವ, ನಮ್ಮ ಶೈಲಿ ಏನೈತಿ, ನಾವು ಹೆಂಗೆ ಸುಧಾರಿಸ್ಕೋಬೇಕು, ಈ ಮೇಲ್ಸ್ತರಕ್ಕೆ ನಾವು ಹೆಂಗೆ ಬರಕ್ಕೆ ಸಾಧ್ಯತೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಫೇಸ್ ಮಾಡ್ಕೊಂಡು ನಾವು ರ್ಯಾಂಕಿಂಗ್ ಒಳಗಡೆ ಬರ್ಬೇಕಂತಂದ್ರೆ ನಾವು ಏನೇನು ಎಫರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತಿನ ಕಾಂಪಿಟೇಟಿವ್ ಫೀಲ್ಡ್ ಹೆಂಗೈತಿಪ್ಪ ಅಂತಂದ್ರೆ 7ನೇ ಮೇಲೆ ಒಬ್ಬ ಕಸ ಹುಡುಗ ಒಬ್ಬ ಪ್ಯೂನ್ ಆಗಬೇಕಂದ್ರೂ ಕೂಡ ಒಂದು ಸೀಟಿಗೆ 1,000 ಜನ ಕಾಂಪಿಟೇಟರ್ಸ್ ಅದ. ನಮ್ ತಾಕತ್ತಿದ್ರೆ 999 ಜನಗಳನ್ನು ಗಿಟ್ಟಿಸ್ಕೊಂಡು ಇವತ್ತೊಂದು ಸೀಟನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯತೆ. ಸೊ ಇಂಥ ಸೀಟ್ಗಳನ್ನ ನಾವು ಇವತ್ತು ಗಿಟ್ಟಿಸ್ಕೊಳ್ಬೇಕಾಗಿರುವಂತಂದ್ರೆ ನಮ್ಮ ಪ್ರಿಪರೇಷನ್ ಕೂಡ ನಾವು ಬಹಳ ಮಹತ್ವದಾಗಿ. ಸೊ ಅದಕ್ಕೆ ನಾನು ಪ್ರತಿ ರವಿವಾರಕ್ಕೊಂದ್ಸಲ KAS, IAS, PSI ಅಂತ ಅಧಿಕಾರಿಗಳನ್ನ ಕರೆಸಿ, ಜಡ್ಜ್ ಸಾಹೇಬ್ ಅಂತ ಅಧಿಕಾರಿಗಳನ್ನ ತರಿಸಿ ಸ್ವತಃ ಜಡ್ಜ್ ಹೆಂಗ ಆಗ್ಬೇಕು ಅನ್ನೋದು ಜಡ್ಜ್ ಅವರೇ ಹೇಳ್ತಾರೆ, PSI ಹೆಂಗ ಆಗ್ಬೇಕು ಅನ್ನೋದ್ರ ಬಗ್ಗೆ PSI ಅವರೇ ಪಾಠ ಮಾಡ್ತಾರೆ, KAS ಹೆಂಗ ಆಗ್ಬೇಕು ಅನ್ನೋದ್ರ ಬಗ್ಗೆ KAS ಅವರು ಪಾಠ ಮಾಡ್ತಾರೆ. ಸೊ ಹಿಂಗ ಆ ಅಧಿಕಾರಿಗಳು ಸ್ವತಃ ಡ್ರೆಸ್ ಮೇಲೆ ಬಂದು ಹೇಳೋದ್ರಿಂದ ಮಕ್ಕಳಿಗೆ ಒಂಥರ ಇನ್ಸ್ಪಿರೇಷನ್. ಅದ್ರ ಜೊತೆಗೆ ಏನಂತಂದ್ರೆ ನಾನು ಇಂಟರಾಕ್ಷನ್ ಕೂಡ ಇಟ್ಟಿರ್ತೀನಿ. ಇಂಟರಾಕ್ಷನ್ ಮಾಡೋದ್ರಿಂದ ಸೊ ಅವರ ಒಂದು ಬದುಕು ಹೆಂಗಿತ್ತು, ಅವರ ಬಡತನದಲ್ಲೂ ಕೂಡ ಈ ರೀತಿ ಸಾಧನೆ ಮಾಡಕ್ಕೆ ಹೆಂಗ್ ಸಾಧ್ಯ ಇತ್ತು, ನಾವೇನ ಸಾಧಕರು ಅಂತ ಹೇಳಿ ಈ ತರ ಕೂಡಿಸಿದ್ವಿ, ಆ ತರ ಅವ್ರನ್ನ ನಾನು ಕೂಡಿಸಿ ಮಕ್ಕಳಿಂದ ಇನ್ಸ್ಪೈರ್ ಮಾಡ್ತಿದ್ದೆ. ಅವ್ರ ಮಕ್ಕಳಿಗೆ ಹೇಳ್ತಿದ್ದಾನೆ ಅವರು ಅಷ್ಟ ಕಡು ಬಡತನದಲ್ಲಿ ಇದ್ದೋಗ್ತಕ್ಕಂಥ ವ್ಯಕ್ತಿ ಈ ತರ ಆಗ್ಬೇಕಂತಂದ್ರೆ ನಾವು ಏನಾಗಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಎಷ್ಟೆಲ್ಲದೂ ಕೊಡ್ತಾರೆ, ಬಟ್ ನಾವು ಅದನ್ನ ಯಾಕೆ ಯುಟಿಲೈಸ್ ಮಾಡ್ಕೊಳಂಗಿಲ್ಲ. ಈ ತರದ ಅಂಶಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಮಕ್ಕಳನ್ನು ಬರೀ ಹೊಡೆಯೋದು ಅಷ್ಟೇ ಅಲ್ಲ, ಮಕ್ಕಳಿಗೆ ನನ್ನ ಕೈ ಹೆಚ್ಚಿಲ್ಲ. ಇಲ್ಲಿವರೆಗೂ ನಾನು ಯಾವ ಮಕ್ಕಳಿಗೆ ನನ್ನ ಕೈ ಹೆಚ್ಚಿಲ್ಲ. ಯಾಕಂದ್ರೆ ಇವತ್ತು ನಾನು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಹತ್ರ ಕೈ ಕೂಡ ಯಾವ ವಿದ್ಯಾರ್ಥಿಗಳು ನನ್ನ ಕೈ ಹೆಚ್ಚಿಲ್ಲ. ಆ ವಿದ್ಯಾರ್ಥಿಗಳು ನಾವು ಏನ್ ಮಾಡ್ಬೇಕಂತಂದ್ರೆ ಕಲಿಕೆಗೆ ನಾವು ಸಿದ್ಧಗೊಳಿಸ್ಬೇಕು. ನಾವು ಪಾಠ ಎಷ್ಟು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಕೇಳಬಾರ್ದು ಅನ್ನೋ ಮನಸ್ಥಿತಿ ಇದೆ. ನಾವು ಎಷ್ಟು ಪಾಠ ಹೇಳಿದ್ರು ಅದೆಲ್ಲ ಖಾಲಿ. ಬಟ್ ಅದ್ರ ಒಂದು ವಿಚಾರ ಏನಂತಂದ್ರೆ ಮಕ್ಕಳನ್ನ ಕಲಿಕೆಗೆ ಸನ್ನದ್ಧಗೊಳಿಸೋದು, ಅದು ನಮ್ಮ ರಿಯಲ್ ಟೀಚರ್ ಒಂದು ತಾಕತ್. ಯಾಕಂದ್ರೆ ಮಕ್ಕಳು ನಾ ಕಲಿಬೇಕು, ನಾ ಏನೋ ಒಂದು ಮಾಡಬೇಕು, ನಾ ಸಾಧಿಸಬೇಕು ಅನ್ನುವಂಥ ಛಲ ಅವರಲ್ಲಿ ಬರ್ತಪ್ಪ ಅಂತಂದ್ರೆ ಅವ್ರು ಬೇಕಾದ ಸಾಧನೆ ಮಾಡ್ತಾರೆ. ಈ ಎಲ್ಲಾ ಅಂಶಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪೂರಕ ಆಗಿರುವಂತಹ ವಿಷಯಗಳನ್ನು ನಾನು ಬೋಧನೆಯನ್ನು ಮಾಡಕ್ಕೆ ತೊಡಗಿದೆ. ಈ ತರ ಮೈಂಡ್ ವಾಶ್ ಮಾಡೋದ್ರ ಮೂಲಕ, ಇನ್ಸ್ಪಿರೇಷನ್ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಗಳನ್ನ ಈ ವಿಷಯದ ಜೊತೆ ಮನಸರಿಸಿಕೊಂಡೆ ಆ ವಿಷಯದಲ್ಲಿ ಪರಿಣಿತ ಆಗಿರುವಂತಹ ವಿದ್ಯಾರ್ಥಿ ಶಿಕ್ಷಕರಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಟೀಚಿಂಗ್ ಮಾಡಕ್ಕೆ ತೊಡಗಿದೆ. ಹೋದ ವರ್ಷದಲ್ಲಿ ಬಂದಿರುವಂತಹ ರಿಸಲ್ಟ್ ಲಿಸ್ಟ್ 2018 ಮತ್ತು 19ನೇ ಸಾಲಿನೊಳಗಡೆ ರಾಯಬಾಗ್ ತಾಲೂಕಿಗೆ ಪ್ರಥಮ ರ್ಯಾಂಕ್ ನಮ್ದು ಆಯ್ತು, ಇಂದು ಮಂದಿ ಮಹಿಷಾಲ ಅನ್ನುವಂಥದ್ದು ತಗೊಂಡ್ರು. ಆಮೇಲೆ ಚಿಕ್ಕೋಡಿ ತಾಲೂಕಿಗೂ ಕೂಡ ಗಂಗಪ್ಪ ಕುರುಳೆ ಅನ್ನುವಂಥ ವಿದ್ಯಾರ್ಥಿ ಕೂಡ ಪ್ರಥಮ ರ್ಯಾಂಕ್ ಬಂದ. ಅವರು ಇಬ್ರು ಕೂಡ ನಮ್ಮ ವಿದ್ಯಾರ್ಥಿ ಬಂದ್ರು, ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅದಾದ ನಂತರ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ವಿಶೇಷವಾಗಿ ನನ್ನ ಕೈಯಲ್ಲಿ ಕಲ್ತಿರೋರು 50ನೇದವ ಮೊನ್ನೆ ಅದವ PSI ಒಬ್ಬ ಗಜಾನನ್ ಮಾಳಿ ಅಂತೇಳಿ ಹೋದ ಸಲದ ಬ್ಯಾಚಲ್ಲಿ 50ನೇದವ PSI, 86ಕ್ಕೂ ಹೆಚ್ಚು ಜನ ಪೊಲೀಸರಾಗ್ಯಾರ, 27ಕ್ಕೂ ಹೆಚ್ಚು ಜನ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಕತ್ತಾರ, 17ಕ್ಕೂ ಹೆಚ್ಚು ಜನ PDOಗಳಾಗಿ ಕೂಡ ಕೆಲಸವನ್ನು ಮಾಡಕತ್ತಾರ. ಬಟ್ ಒಂದು ವಿಚಾರ ಏನಂತಂದ್ರೆ ಹೋದ ವರ್ಷ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ನಾನು ಪಾಠ ಮಾಡ್ತಿದ್ದೆ. ಗಜಾನನ್ ಮಾಳಿ ಅನ್ನುವಂಥ ವಿದ್ಯಾರ್ಥಿ
ಇಡೀ ಕರ್ನಾಟಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಜೊತೆಗೆ PSI ಕೂಡ ನೇಮಕಗೊಂಡ. ಅದಾದ ನಂತರ ಕೆದಾರಿ ಮಾನೆ ಅಂತೇಳಿ ಪೊಲೀಸು ಕೂಡ ಅಪಾಯಿಂಟ್ಮೆಂಟ್ ಆದ. ಏರ್ಫೋರ್ಸ್ ಅಲ್ಲಿ ನಮ್ಮ ರಾಜಶೇಖರ್ ಮದರಣ ಅಂತ ಕೂಡ ಅಪಾಯಿಂಟ್ಮೆಂಟ್ ಆದ. ರಂಗಾ ಭಂಡಾರಿ ಅಂತೇಳಿ ಮಿಲಿಟರಿಯಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಆದ. ಅದಷ್ಟೇ ಅಲ್ಲ, ಇನ್ನೊಂದು ಕೀರ್ತಿ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಬಡತನದಲ್ಲಿ ಇರುವಂತಹ ಮಕ್ಕಳು ಕೂಡ, ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ಕೂಡ ಯಾವುದೇ ರೀತಿಯಾಗಿರುವಂತಹ ಕಮ್ಮಿ ಇಲ್ಲ ಅನ್ನುವಂಥ ರಿಸಲ್ಟ್ ಅನ್ನ, ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಜೊತೆಗೆ ನಮ್ಮ SSLC ರಿಸಲ್ಟ್ ಅನ್ನ ಕೊಟ್ಟಿರುವಂತಹ ರಂಜಿತ್ ಅಕ್ಕೋಳಿ ಕೂಡ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಂಗ್ಲಿಷು 100ಕ್ಕೆ 100 ಲ್ಯಾಂಗ್ವೇಜ್ ಅಲ್ಲಿ ಆಗಂಗಿಲ್ಲ ಅನ್ನುವಂಥದ್ದು ಒಂದು ಇದು ಇತ್ತು, ಮಾತಿತ್ತು. ಬಟ್ ಆದ್ರೆ ಈ ವರ್ಷ ಒಂದಲ್ಲ ಎರಡಲ್ಲ 3 ವಿದ್ಯಾರ್ಥಿಗಳು ಇಂಗ್ಲಿಷ್ ಒಳಗೆ 100ಕ್ಕೆ 100 ತಗೊಂಡಾರ. 18 ವಿದ್ಯಾರ್ಥಿಗಳು ಇಂಗ್ಲಿಷ್ ಒಳಗಡೆ 99% ಮಾಡ್ಯಾರ. ಎಲ್ಲೋ ಒಂದ್ ಕಡೆ ಪ್ರಿಪೋಸಿಷನ್ ಅಲ್ಲಿ ಒಂದು ಚೂರು ಮಿಸ್ಟೇಕ್ ಮಾಡಿಕೊಂಡು 18 ಜನ ಅದರ ಫೇಲ್ಯೂರ್ ಆದ್ರು. ಇವತ್ತೇನಾದ್ರೂ ಅದೊಂದು ಚೂರು ಫೇಲ್ಯೂರ್ ಆಗದೇ ಇದ್ರೆ ಇವತ್ತು 21 ವಿದ್ಯಾರ್ಥಿಗಳು ಇದರ ರಾಯಭಾಗದೊಳಗಡೆ ಇಂಗ್ಲಿಷ್ ನಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದಿದೆ. ಅದ ಒಂದು ದೃಷ್ಟಿಕೋನ ಇಟ್ಕೊಂಡು ಸೆಕೆಂಡ್ PUC ಆಗಿರ್ಬೋದು, SSLC ಆಗಿರ್ಬೋದು, ಈಗ ಹೊಸದಾಗಿ ನಾನು ಏನಂತಂದ್ರೆ ಕಂಪ್ಯೂಟರ್ ಲಿಟ್ರೇಸಿ, ಇವತ್ತು ಕಂಪ್ಯೂಟರ್ ಸಾಕ್ಷರತೆ ಇರದೇ ಇದ್ರೂ ಕೂಡ ಅವ್ರನ್ನ ನಾವು ಇವತ್ತು ಹೆಂಗಂತಂದ್ರೆ ಅನಕ್ಷರಸ್ಥರು ಅಂತ ಗುರುತಿಸ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಕಾಂಪಿಟೇಟಿವ್ ಯುಗದೊಳಗಡೆ ಯಾವ ರೀತಿ ಕಂಪ್ಯೂಟರ್ ಶಿಕ್ಷಣ ಇವತ್ತು ಬೇಕು ಆ ಥರದ ಕಂಪ್ಯೂಟರ್ ಲ್ಯಾಬ್ ಅನ್ನು ಮಾಡ್ಕೊಂಡು ನಾನು ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಇನ್ನು ನಾಳೆ ನಾಡಿದ ನನ್ನ 3ನೇ ತಾರೀಕು ಕೂಡ ಈ ರಾಯಬಾಗದೊಳಗಡೆ ಮಿಲಿಟರಿ ಅಕಾಡೆಮಿಯನ್ನು ಕೂಡ ನಾನು ಪ್ರಾರಂಭ ಮಾಡಕತ್ತೀನಿ. ಕಾರಣ ಇಷ್ಟ, ದೇಶಕ್ಕೋಸ್ಕರ ನಮ್ಮದೇ ಆಗಿರುವಂತಹ ಒಂದು ಕೊಡುಗೆ ಇರಲಿ ಅಂತ ಸದೃಢವಾಗಿರುವಂತಹ ಭವ್ಯ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತೇನು ಯುವಶಕ್ತಿ ಮಿಲಿಟರಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು, ಆ ಯುವಕರಿಗೆ ಫಿಸಿಕಲಿ ಪ್ಲಸ್ ನಾನು ಟ್ರೈನಿಂಗ್ ಅನ್ನು ಕೊಡೋದ್ರ ಮೂಲಕ, ಎಕ್ಸಾಮ್ ಅನ್ನ ಟ್ರೈನಿಂಗ್ ಅನ್ನು ಕೊಡೋದ್ರ ಮೂಲಕ ಈ ಭಾರತಕ್ಕೋಸ್ಕರ ನನಗೆ ಆಗಿರುವಂತಹ ಒಂದು ಕೊಡುಗೆ ನಾನು ಕೊಡಬೇಕು ಅಂತೇಳಿ ಮಿಲಿಟರಿ ಅಕಾಡೆಮಿಯನ್ನು ಕೂಡ ನಾನು ರೀಸೆಂಟ್ ಆಗಿ ಪ್ರಾರಂಭ ಮಾಡಿದೆ. ಬಟ್ ಒಂದು ವಿಚಾರ ಏನಂತಂದ್ರೆ, ನಾನು ಧಾರವಾಡದಿಂದ ಪ್ರಮುಖವಾಗಿ ಬಂದಿರುವಂತಹ ಅಂಶ, ಇಲ್ಲಿ ವಿದ್ಯಾರ್ಥಿಗಳನ್ನ ನಾನು ಸುಧಾರಿಸಬೇಕು, ಇಲ್ಲಿ ವಿದ್ಯಾರ್ಥಿಗಳನ್ನ ನಾನು ಇಡೀ ದೇಶದ ತುಂಬಲ್ಲ, ಪ್ರಪಂಚದ ತುಂಬಲ್ಲ ಕಾನೂತರ ಮಾಡಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಬಂದಿದ್ದೀನಿ ಹೊರತಾಗಿ ಹಣ ಮಾಡುವಂಥ ಅಂಶವನ್ನು. ನಮ್ಮ ಸಾಧಕರು ಸೀಟ್ಗೆ ಬಂದು ನಮ್ಮ ಜೊತೆ ಸಂವಾದ ಮಾಡಿ ನಮ್ಮ ಎಲ್ಲ ವೀಕ್ಷಕರಿಗೆ ನೀವು ಸ್ಫೂರ್ತಿ ತುಂಬಿರಿ ಸರ್. ನಮ್ಮ ಕಡೆಯಿಂದ ನಿಮಗೆ ತುಂಬ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಮೊಟ್ಟ ಮೊದಲಿಗೆ ನಿಮಗೆ ಧನ್ಯವಾದಗಳು. ನಮ್ಮ ಸಾಧಕರು ಕಡೆಯಿಂದ ಒಂದು ಸಣ್ಣ ನೆನಪಿನ ಕಿರುಕಾಣಿಕೆ ಸರ್. ಈ ಕಾಣಿಕೆಗಿಂತ ನೀವು ಕೊಟ್ಟಿರುವಂಥ ಕಾಣಿಕೆ ಮಾಡಬಹುದು. ಆದರ್ಶಪ್ರಾಯವಾಗಿರುವಂಥ ವ್ಯಕ್ತಿತ್ವದ ಭಾವಚಿತ್ರವನ್ನು ನಾನು ಕೊಟ್ಟಿದ್ದರು. ನಮಗೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದು, ನೀವು ಕೊಡುವಂಥ ಅತ್ಯುನ್ನತ ಕಾಣಿಕೆ ನನಗೆ ಭಾಳ ಅದ್ಭುತವಾಗಿರುವಂಥ ವ್ಯಕ್ತಿತ್ವ ಉಳಿತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಭಾವಚಿತ್ರವನ್ನು ನನಗೇನು ಕೊಟ್ಟಿದ್ದೀರಿ, ತಮಗೆ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ತಾವು ಕೊಡುವಂಥ ಅದ್ಭುತ ಕಾಣಿಕೆ ಏನಂತಂದರೆ, ಇವತ್ತೇನು ಯುವಶಕ್ತಿ ಪಡೆಗೆ ತಾವೇನು ಈ ಸಂದೇಶವನ್ನು ರವಾನಿಸ್ತಾ ಈ ಥರದ ಒಂದು ಕಾರ್ಯಕ್ರಮಗಳ ಮೂಲಕ ಯುವಕರ ಒಂದು ಏಳಿಗೆಗೋಸ್ಕರ ತಾವೇನು ಶ್ರಮಿಸ್ತೀರಿ, ತಮಗೆಲ್ಲರಿಗೂ ಆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು 100 ವರ್ಷ ಚೆನ್ನಾಗಿರಲಿ. ನಿಮ್ಮ ಈ ಸಂಘಟನೆ ಇದೇ ಥರನಾಗಿ ಬೆಳೀಲಿ. ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಯುವಕರಿಗೆ ಸ್ಫೂರ್ತಿದಾಯಕವಾಗಿರುವಂಥ ಕಾರ್ಯಕ್ರಮವಾಗಲಿ. ಇನ್ನೊಂಚೂರು ಬೆಳೆದು ಲಕ್ಷಾಂತರ ಒಂದು ಯುವಕರಿಗೆ ತಮ್ಮ ಶಕ್ತಿ ತುಂಬಲಿ ಅನ್ನುವಂಥ ಮಾತನ್ನು ಈ ಕಾರ್ಯಕ್ರಮಕ್ಕೆ ಹಂಚಿಕೊಳ್ತಾ ನನ್ನ ಸಾಧಕರ ಸಾಧನೆಯಲ್ಲಿ ಕರೆಸಿ ಕೂಡಿಸಿ ಈ ಸವಿನೆನಪಿನ ಕಾಣಿಕೆಯ ಜೊತೆಗೆ ಇಲ್ಲಿವರೆಗೆ ಅಮೂಲ್ಯವಾಗಿರುವಂಥ ಸಮಯವನ್ನು ನಾವು ಕೊಟ್ಟಿದ್ದರೆ ನಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಇನ್ನೊಮ್ಮೆ ತಮ್ಮ ಸಂಪೂರ್ಣವಾಗಿರುವಂಥ ಸಂಘಟನೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಸಂವಾದವನ್ನು ಸಮಾಪ್ತಿಗೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದ.